ಮೇಡಮ್ ಪ್ಲೀಸ್ ಸ್ಟಾರ್ಟ್ ಆಗಿದೆ. ಜಯಶ್ರೀ ಮೇಡಮ್. ಹ್ಞೂನ್ರಿ ಎಸ್ ಮ್ಯಾಮ್. ಮೇಡಮ್ ಸ್ಟಾರ್ಟ್ ಮಾಡ್ಲಿರಿ? ಎಸ್ ಮ್ಯಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಶರಣರಿಗೆ, ಶರಣ ಭಕ್ತರಿಗೆ, ಬಂಧುಗಳಿಗೆ ಶರಣಾರ್ಥಿಗಳು. ಸಜ್ಜನ ಶರಣರ ಕಂಡು ಎನ್ನ ಮನ ಉಬ್ಬಿತ್ತು ನೋಡಿರಯ್ಯ. ಶ್ರೀ ಗುರು ಪಾದವ ಹಿಡಿದು ಪಾವನ ನಾದನೆಯ ಪಾದೋದಕ ಪ್ರಸಾದದಿಂದ ಭವಗೆಟ್ಟೆನು ಕೂಡಲ ಸಂಗಮ ದೇವ. ಎಲ್ಲ ಬಸವಾದಿ ಶರಣರಿಗೆ ವಂದಿಸುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಾನಂದ ಕಲಕೇರಿ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಚೆನ್ನೈ, ಇವರ ತಂದೆಯವರಾದ ಲಿಂಗೈಕ್ಯರಾದ ಹನುಮಂತರಾಯ ರಾಮಪ್ಪ ಕಲಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯರಾದ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲಹಾಳ್ ಕಲಕೇರಿ ದಂಪತಿಗಳ ಸ್ಮರಣಾರ್ಥ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಇಂದಿನ ಉಪನ್ಯಾಸದ ಅನುಭಾವವನ್ನ ಉಣಬಡಿಸಲಿರುವ ಉಪನ್ಯಾಸಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ್, ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು ಮತ್ತು ಚಿಂತಕರು, ಇವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ದತ್ತಿ ದಾಸೋಹಿಗಳಾದ ಶ್ರೀ ಶಿವಾನಂದ ಕಲಕೇರಿ ಇವರಿಗೆ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಮತ್ತು ಇಲ್ಲಿ ಸೇರಿದ ಎಲ್ಲ ಬಸವ ಬಂಧುಗಳಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ಶರಣ ಮಾಸದ ಉಪನ್ಯಾಸದಲ್ಲಿ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆ ಮಾಡಬೇಕು ಅಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಭಿನ್ನವಿಸಿಕೊಳ್ಳುವೆ. ಹಲೋ, ಕೇಳಿಸತ್ತಲ್ರಿ? ಕೇಳಿಸುತ್ತೆ ಸರ್. ಕಾಲುಗಳೆರಡು ಗಾಲೆ ಕಂಡೆಯ, ಕಾಲುಗಳೆರಡು ಗಾಲೆ ಕಂಡೆಯ, ದೇಹವು ತುಂಬಿದ ಬಂಡೆ ಕಂಡೆಯ, ದೇಹವು ತುಂಬಿದ ಬಂಡೆ ಕಂಡೆಯ, ಕಾಲುಗಳೆರಡು ಗಾಲೆ ಕಂಡೆಯ, ಕಾಲುಗಳೆರಡು ಗಾಲೆ ಕಂಡೆಯ, ಬಂಡೆಯ ನೋಡಿವರು ಐವರು ಮಾನಿಸರು, ಬಂಡಿವ ಹೊಡಿವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆ ನಾರೆಯದೆ ಹೊಡೆಯದಿದ್ದರೆ, ಅದರಿಚ್ಛೆ ನಾರೆಯದೆ ಹೊಡೆಯದಿದ್ದರೆ, ಅದರ ಚುಮುರಿಯಿತು ಗುಹೇಶ್ವರ, ಅದರ ಚುಮುರಿಯಿತು ಗುಹೇಶ್ವರ, ಕಾಲುಗಳೆರಡು ಗಾಲೆ ಕಂಡೆಯ, ದೇಹವು ತುಂಬಿದ ಬಂಡೆ ಕಂಡೆಯ, ಬಂಡೆಯನ್ ಹೊಡಿವರು ಐವರು ಮಾನಿಸರು, ಪಮ ಗಮಗ ಗಮ ಪದ ಗಮಗ ಗಮ ಪನಿದ ಪಮದ ಪಮ ಪಮ ಗಮಗ ಗಮ ಪನಿ ಸನಿದ ಪಮದ ಪಮ ಪಮ ಗಮಗ, ಬಂಡಿಯನ್ ಹೊಡಿವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಒಬ್ಬರಿಗೊಬ್ಬರು
ಸಮವಿಲ್ಲವಯ್ಯ ಅದರೆಚ್ಚೆನಾರೆಯದೆ ಹೊಡೆಯದಿದ್ದರೆ ಅದರ ಚುಮುರಿಯಿತು ಗುಹೇಶ್ವರ. ಕಾಲುಗಳೆರಡು ಗಾಲಿ ಕಡೆಯ, ಕಾಲುಗಳೆರಡು 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 ಗಾಲಿ ಕಡೆಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಈಗ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಡಾಕ್ಟರ್ ಶಾರದಾಮಣಿ ಹುಣಸಾಳ್. ಮೇಡಮ್, ವೇದಿಕೆ ತಮಗಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಾನಂದ್ ಕಲ್ಕೇರಿ ಸರ್, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ ಇವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ದಂಪತಿಗಳ ಸ್ಮರಣಾರ್ಥ ಶರಣ ಮಾಸದಲ್ಲಿ ಹಮ್ಮಿಕೊಂಡ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆ 12. ಈ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಬಸವಾಭಿಮಾನಿಗಳಿಗೆ ಭಕ್ತಿಯ ಪ್ರಣಾಮಗಳೊಂದಿಗೆ ಆದರದ ಸ್ವಾಗತ. ಶರಣಾರ್ಥಿಗಳು. ಈ ಶರಣ ಚಿಂತನೆಯ ಭವ್ಯತೆಯನ್ನ, ದಿವ್ಯತೆಯನ್ನ ನಾಡಿನುದ್ದಕ್ಕೂ ಪ್ರಸಾರ ಮಾಡ್ತಾ ಇರುವಂತಹ ನಮ್ಮ ವಚನ ಅಧ್ಯಯನ ವೇದಿಕೆಯ ಅಧ್ಯಕ್ಷರು, ವಿದ್ವಾಂಸರು ಮತ್ತು ಅಪ್ಪಟ ಬಸವ ತತ್ವ ಪರಿಪಾಲಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಒಂದು ಕಾರ್ಯಕ್ರಮಕ್ಕೆ ತಮ್ಮ ದತ್ತಿ ದಾಸೋಹವನ್ನು ನೀಡಿರುವಂತಹ ಶ್ರೀ ಶಿವಾನಂದ್ ಕಲ್ಕೇರಿ ಸರ್, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ ಇವರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಇಂದಿನ ಒಂದು ಉಪನ್ಯಾಸ ಕಾರ್ಯಕ್ರಮದ ಶೀರ್ಷಿಕೆ ವಿಶೇಷ ಉಪನ್ಯಾಸ ವಚನ ಸಾಹಿತ್ಯದಲ್ಲಿ ಬಂಡಾಯ ಧೋರಣೆ ಕುರಿತು ತಮ್ಮ ಅನುಭವವನ್ನ ನೀಡ್ತಾ ಇರುವಂತಹ ಪ್ರೊಫೆಸರ್ ಕಾಳೇಗೌಡ್ ನಾಗ್ವಾರ್, ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು, ಚಿಂತಕರು, ಅವ್ರಿಗೂ ಕೂಡ ನಮ್ಮ ವೇದಿಕೆಗೆ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳು. ತಮ್ಮ ಸುಶ್ರಾವ್ಯ ಕಂಠಸಿರಿಯಿಂದ ಖ್ಯಾತರಾದಂತಹ ಹಿರಿಯರಾದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್, ಹಿಂದೂಸ್ತಾನಿ ಸಂಗೀತ ಗಾಯಕರು, ಸುಮಧುರ ಗಾನ ಸುಧೆಯೊಂದಿಗೆ ವಚನ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತ ಅವ್ರಿಗೂ ಕೂಡ ಧನ್ಯವಾದಗಳೊಂದಿಗೆ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳು. ಶರಣು ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇರುವಂತಹ ಶ್ರೀಮತಿ ಬಸಮ್ಮ ಬರಂಶೆಟ್ಟಿ ಮೇಡಮ್ ಹಾಗೂ ಸುಶ್ರಾವ್ಯ ಕಂಠದಿಂದ ವಚನ ಮಂಗಳ ಮಾಡಲಿರುವ ಸಹೋದರಿ ನೈನಾ ಗಿರಿಗೌಡರವರಿಗೂ ಕೂಡ ಸ್ವಾಗತ. ಶರಣಾರ್ಥಿಗಳು. ಇಂದಿನ ಶರಣ ಚಿಂತನ ಕಾರ್ಯಕ್ರಮವನ್ನ ಸುವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಇರುವಂತಹ ಸಹೋದರಿ ಶರಣೆ ಜಯಶ್ರೀ ಹಸಬಿ ಅವ್ರಿಗೂ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ನಮ್ಮ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ತಾಂತ್ರಿಕ ಸೇವೆ ಸಹಕಾರ ನೀಡ್ತಾ ಇರುವಂತಹ ಸಹೋದರಿ ಡಾಕ್ಟರ್ ದಾನಮ್ಮ ಜಳ್ಕಿ ಮೇಡಮ್, ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್, ಕುಮಾರ್ ರಾಜಣ್ಣ ಸರ್, ರುದ್ರಮೂರ್ತಿ ಪ್ರಭು ಸರ್ ಇವ್ರಿಗೂ ಕೂಡ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳು. ಇಂದಿನ ಶರಣ ಚಿಂತನ ಕಾರ್ಯಕ್ರಮದ ಸಂಘಟಕರಾದ ಹಿರಿಯರಾದಂತಹ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಇವ್ರಿಗೂ ಕೂಡ ಆದರದ ಸ್ವಾಗತ. ಶರಣಾರ್ಥಿಗಳು. ಇನ್ನು ಸಂಕ್ಷಿಪ್ತದಲ್ಲಿ ದತ್ತಿ ದಾಸೋಹಿಗಳ ವಿವರವನ್ನ ತಮ್ಮ ಮುಂದೆ ಇಡಲು ಪ್ರಯತ್ನಿಸ್ತೇನೆ, ಸಮಯದ ಅಭಾವ ಇದೆ. ಶ್ರೀ ಹನುಮಂತರಾಯ್ ಕಲ್ಕೇರಿ ಸರ್ ಮತ್ತು ಶ್ರೀಮತಿ ಗಿರಿಜಾದೇವಿ ಕಲ್ಹಾಳ್ ಅವರ ಒಂದು ಸ್ಮರಣಾರ್ಥ ಶ್ರೀ ಶಿವಾನಂದ್ ಕಲ್ಕೇರಿ ಸರ್ ತಮ್ಮ ದತ್ತಿ ದಾಸೋಹವನ್ನ ನೀಡಿದ್ದಾರೆ. ಕಾಯಕದಲ್ಲಿ ಕೈಲಾಸ ಕಂಡವರು ಲಿಂಗೈಕ್ಯ ಶ್ರೀ ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಹಾಗೂ ಲಿಂಗೈಕ್ಯ ಶ್ರೀಮತಿ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ಶರಣ ದಂಪತಿಗಳು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬುದನ್ನ ಆಚರಣೆಯಿಂದಲೇ ಸಾಧಿಸಿ ಸಾಕ್ಷೀಕರಿಸಿದಂಥ ಋಷಿ ಸದೃಶರು. ಲಿಂಗೈಕ್ಯ ಶ್ರೀಯುತ ಹನುಮಂತರಾಯ್ ಕಲ್ಕೇರಿ ಸರ್ 13/5/1945 ಜನಿಸಿದವರು. ತುಂಬಾ ಶ್ರಮಜೀವಿಗಳು, ಸಂಘರ್ಷಮಯವಾದಂತಹ ಬದುಕು. ಆಗಿನ ಇಂಟರ್ಮೀಡಿಯೇಟ್ ಯೂನಿವರ್ಸಿಟಿಗೆ ದ್ವಿತೀಯ ರ್ಯಾಂಕ್ ಪಡೆದಂಥವರು.
ಮುದ್ದೇಬಿಹಾಳದ ಧವಳಗಿ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷಾ ಬೋಧಕರಾಗಿ ಸೇವೆ ಸಲ್ಲಿಸ್ತಾ ಜೊತೆಗೆ ಮುದ್ದೇಬಿಹಾಳ್ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. 1975ರಲ್ಲಿ ಗಿರಿಜಾದೇವಿ ಅವರನ್ನ ವಿವಾಹವಾದರು. ಅವರ ದಾಂಪತ್ಯದಲ್ಲಿ ಅರಳಿದ 2 ಕುಸುಮಗಳು ಶ್ರೀ ಶಿವಾನಂದ್ ಕಲ್ಕೇರಿ ಸರ್ ಹಾಗೂ ಸಹೋದರಿ ಸಬಿತಾ ಕಲ್ಕೇರಿ ಅವರು. ಮುಂದೆ ಗಿರಿಜಾದೇವಿ ಉನ್ನತ ಶಿಕ್ಷಣವನ್ನ ಪಡೆದು ಮುಖ್ಯಾಧ್ಯಾಪಕಿಯರಾಗಿ ವೃತ್ತಿಯೊಂದಿಗೆ ಹಲವಾರು ಅಕ್ಕ ನಾಗಮ್ಮನಂತೆ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿಯೇ ಉಚಿತವಾಗಿ ಊಟ, ವಸತಿ ಹಾಗೂ ವಿದ್ಯಾರ್ಜನೆ ಸಹಾಯ ಮಾಡ್ತಾ ಅವರ ಮನೆ ಒಂದು ರೀತಿ ದಾಸೋಹ ಭವನ ಆಗಿತ್ತು ಅಂತ ವೇದಿಕೆಗೆ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಸೇವಾ ನಿರತರಿದ್ದಾಗಲೇ ಅವರು ಅಕಾಲಿಕವಾದ ಮರಣವನ್ನ ಹೊಂದ್ತಾರೆ. ಶಿಕ್ಷಣದ ಒಂದು ಮಹತ್ವವನ್ನ ಅರಿತಿರುವಂತಹ ಶರಣ ದಂಪತಿಗಳು ಶ್ರೀ ಶಿವಾನಂದ್ ಕಲ್ಕೇರಿ ಸರ್ ಅವರಿಗೆ ಉನ್ನತ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ವಿಜಯಪುರದ ಸೈನಿಕ್ ಶಾಲೆಗೆ ಸೇರಿಸ್ತಾರೆ. ಉನ್ನತ ಶಿಕ್ಷಣ ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಬಹಳಷ್ಟು ಸವಾಲುಗಳನ್ನು ಎದುರಿಸಿ ಪಾಲಕರ ಪ್ರೇರಣೆ, ಸ್ಫೂರ್ತಿ, ಅವರ ಅಪೇಕ್ಷೆಯಂತೆ ಶ್ರೀ ಕಲ್ಕೇರಿ ಸರ್ ಅವರು ಕೇಂದ್ರ ಲೋಕ ಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ಸ್, ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ದೇಶಕ್ಕೆ 347ನೇ ರ್ಯಾಂಕ್ದೊಂದಿಗೆ ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತ ತಮ್ಮ ವೇದಿಕೆಗೆ ತಿಳಿಸಲು ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತದೆ. ತಂದೆ ಸೌಮ್ಯವಾದಿ, ಬಸವ ತತ್ವ ಪ್ರಚಾರಕರು, ಚಿಂತಕರು. 21ನೇ ಶತಮಾನದಲ್ಲಿ ಮಾಚಿ ದೇವರ ಅವತಾರಿಯಂತೆ ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಶರಣ ಎಂಬಂತೆ ಶ್ರೇಷ್ಠ ಶರಣರು ತನು ಮನ ಧನ ಸಲ್ಲಿಸ್ತಾ ಕಾಯಕ ದಾಸೋಹ ತತ್ವ ಜೀವನದುದ್ದಕ್ಕೂ ಆಚರಿಸ್ತಾ ಬಸವ ಕೃಪೆಗೆ ಪಾತ್ರವಾಗಿದ್ದರು. 16/9/2014ರಲ್ಲಿ ಲಿಂಗೈಕ್ಯರಾಗ್ತಾರೆ. ಪೂಜ್ಯರ ಒಂದು ಸ್ಮರಣಾರ್ಥದಲ್ಲಿ ಶಿವಾನಂದ್ ಕಲ್ಕೇರಿ ಸರ್, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ, ಇವರು ತಮ್ಮ ತಂದೆಯವರಾದ ಶ್ರೀ ಲಿಂಗೈಕ್ಯ ಹನುಮಂತರಾಯ್ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ದಂಪತಿಗಳ ಸ್ಮರಣಾರ್ಥ, ಅವರ ಪೂಜ್ಯ ತಂದೆ ತಾಯಿಗಳ ಸ್ಮರಣಾರ್ಥ ಶರಣ ಮಾಸದಲ್ಲಿ ದತ್ತಿ ದಾಸೋಹವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಶ್ರೀ ಶಿವಾನಂದ್ ಕಲ್ಕೇರಿ ಸರ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವೆ. ಇಂದಿನ ಒಂದು ಶರಣ ಚಿಂತನ ಕಾರ್ಯಕ್ರಮದ ಉಪನ್ಯಾಸಕರಾದಂಥ ಪ್ರೊಫೆಸರ್ ಕಾಳೇಗೌಡ್ ನಾಗವಾರ್ ಸರ್ ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು, ಚಿಂತಕರು. ಅವರ ಸಾಧನೆ ಓದಿ ಬಹಳ ಸಂತೋಷವಾಯಿತು. ಅವರ ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನು ತಮ್ಮ ಮುಂದೆ ಇಡಲು ಪ್ರಯತ್ನಿಸ್ತಾ ಇದ್ದೀನಿ. ಶ್ರೀಯುತರು ಬೆಂಗಳೂರು ಗ್ರಾಮಾಂತರ, ಈಗಿನ ರಾಮನಗರ್ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನವರು. ಪ್ರಖರ ಚಿಂತಕರು, ವಿದ್ವಾಂಸರು, ವಾಗ್ಮಿಗಳು, ಕನ್ನಡ ಸಾಹಿತ್ಯದ ಆರಾಧಕರು, ಉಪಾಸಕರು. ಶಾಲಾ ದಿನಗಳಲ್ಲಿಯೇ ಬುದ್ಧ, ಬಸವ, ಅಕ್ಕ, ಅಲ್ಲಮ, ಸರ್ವಜ್ಞ, ಹರಿಹರ, ಗಾಂಧಿ, ಕುವೆಂಪು, ಶಿವರಾಮ್ ಕಾರಂತ್ ಹೀಗೆ ಹಲವಾರು ಅಪ್ರತಿಮ ಸಾಧಕರ ಚಿಂತನೆಗಳನ್ನ, ಅವರ ವೈಚಾರಿಕ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿದ್ದಾರೆ. ಅವರ ವಿಚಾರಧಾರೆಗಳು ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕು ಹಾಗೂ ಸೌಹಾರ್ದಯುತವಾದಂಥ ಸಮಾಜವನ್ನ ಕಲ್ಪಿಸುವ ಶಾಶ್ವತ ದಾರಿದೀಪಗಳಾಗಿವೆ ಅಂತ ಹೇಳ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಲೋಹಿಯಾ ಅವರ ಸಮಾನತೆಯ ಕನಸುಗಳಿಗೆ ಜೀವ ತುಂಬಿದವರು. ಉನ್ನತ ಶಿಕ್ಷಣ ಹಂತದಲ್ಲಿ 1964ರಲ್ಲಿ ಲೋಹಿಯಾ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಹಾಗೂ ಬೌದ್ಧಿಕ ಹೋರಾಟ ಅವರ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತದೆ. ಸರ್ ಅವರು ಇಂದು ನಮ್ಮ ವೇದಿಕೆಯಲ್ಲಿ ವಚನ ಸಾಹಿತ್ಯದಲ್ಲಿ ಬಂಡಾಯ ಧೋರಣೆ ಕುರಿತು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ, ಶರಣಾರ್ಥಿಗಳು ಸರ್. ಇನ್ನು ನಮ್ಮ ವೇದಿಕೆ ಕುರಿತು ಕೆಲವೊಂದು ವಿಚಾರಗಳನ್ನ ನಮ್ಮ ವೇದಿಕೆ ಕುರಿತು ಹೇಳಲಿಕ್ಕೆ ತುಂಬಾ ಸಂತೋಷ ಇದೆ. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಕುರಿತು ಹೇಳುವುದಾದ್ರೆ 6 ವರ್ಷಗಳವರೆಗೆ ನಿರಂತರವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತು ವೇದಿಕೆಯ ಹಿರಿಯರ ಮಾರ್ಗದರ್ಶನದಲ್ಲಿ 630ಕ್ಕೂ ಹೆಚ್ಚಿನ ಮೌಲ್ಯಯುತವಾದಂತಹ ಉಪನ್ಯಾಸಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಶರಣ ಚಿಂತನ, ಮಂಥನ ಜೊತೆಗೆ ಅಭಿನಂದನಾ ಗ್ರಂಥಗಳ ಪ್ರಕಟಣೆ, ಕವನ ಸಂಕಲನಗಳ ಬಿಡುಗಡೆ, ಪ್ರತಿ ವಾರದಲ್ಲಿ ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಹಲವು ಅಜ್ಞಾತ ವಚನಕಾರರ, ಮಹನೀಯರ ವಚನ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ನೀಡಿದ, ಕನ್ನಡದ ಅಸ್ಮಿತೆ, ನಾಡು, ನುಡಿ ರಕ್ಷಣೆಗೆ ತಮ್ಮನ್ನ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುವವರ ಕುರಿತು ವಿಶೇಷ ಮೌಲ್ಯಯುತವಾದಂತಹ ಉಪನ್ಯಾಸಗಳನ್ನ ಆಯೋಜಿಸಲಾಗಿರ್ತದೆ. ಶರಣ ಪರಂಪರೆಯ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವುದರೊಂದಿಗೆ ಕೇವಲ ಧಾರ್ಮಿಕ, ಸಾಹಿತ್ಯಿಕ ಪ್ರಕಾರವಲ್ಲದೆ ಸಾಮಾಜಿಕ ಕ್ರಾಂತಿಯ ಸಂಕೇತವಾಗಿ, ಮಾನವೀಯತೆಯ ಸಿದ್ಧಾಂತಗಳ ಸಾರಥಿಯಾಗಿ, ವಚನಗಳು ಸತ್ಯ, ಶುದ್ಧ ಭಕ್ತಿಯ ತತ್ವಗಳ ಮೂಲಕ ಸಮಾಜದ ಪರಿವರ್ತನೆಗೆ ಶ್ರಮಿಸಿದ ಬಗ್ಗೆ ಮತ್ತು
ಪ್ರಸ್ತುತ ಸಂದರ್ಭಕ್ಕೂ ವಚನ ಸಾಹಿತ್ಯದ ತತ್ವಗಳು, ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಲ್ಲಿ ಅವುಗಳ ಪ್ರಾಧಾನ್ಯತೆಯನ್ನ, ಪ್ರಸ್ತುತತೆಯನ್ನ ತಿಳಿಸುವಂತಹ ಪ್ರಯತ್ನ ವೇದಿಕೆಯ ಮೂಲಕ ವೇದಿಕೆಯ ಮೂಲಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿರ್ತದೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಉನ್ನತ ಹಂತದವರೆಗೂ ನಮ್ಮ ವಚನ ಅಧ್ಯಯನ ವೇದಿಕೆ ಎಲ್ಲ ಶಿಖರಗಳನ್ನ ತಲುಪಲಿ ಅಂತ ಆಶಿಸ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರಂತಹ ಎಲ್ಲ ಬಸವಾಭಿಮಾನಿಗಳಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮೇಡಮ್ ಅವರಿಗೆ. ಶರಣ ಮಾಸದ ಇಂದಿನ ದತ್ತಿ ಉಪನ್ಯಾಸದ ಶೀರ್ಷಿಕೆ ವಚನ ಸಾಹಿತ್ಯದಲ್ಲಿ ಬಂಡಾಯ ಧೋರಣೆ. ಇಂದಿನ ಉಪನ್ಯಾಸವನ್ನ ಪ್ರೊಫೆಸರ್ ಕಾಳೇಗೌಡ ನಾಗವಾರ್, ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು ಮತ್ತು ಚಿಂತಕರು, ಅವರಿಗೆ ವೇದಿಕೆಯನ್ನ ನಾನು ಬಿಟ್ಕೊಡ್ತಾ ಇದ್ದೀನಿ. ಸ್ವಾಗತ ಸರ್, ವೇದಿಕೆ ತಮಗಾಗಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ವಚನ ಸಾಹಿತ್ಯದಲ್ಲಿ ಬಂಡಾಯ ಧೋರಣೆ ಕುರಿತು ಈಗ ನಾನು ಮಾತಾಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದ ಒಂದು ಅಗ್ಗಳಿಕೆ ನಿಜವಾಗ್ಲೂ ಕೂಡ ದೊಡ್ಡದು. ಒಟ್ಟು ಕನ್ನಡ ಸಾಹಿತ್ಯ ಭಾರತದ ಸಂದರ್ಭದಲ್ಲಿ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಕನ್ನಡ ಸಾಹಿತ್ಯ ಯಾವಾಗ್ಲೂ ಕೂಡ ಮನುಷ್ಯ ಜಾತಿ ತಾನೊಂದೇವಲಂನಿಂದ ಮೊದಲುಗೊಂಡು ವಿಶ್ವದ ಮನುಷ್ಯರೆಲ್ಲರೂ ಒಂದೇ, ಸಕಲ ಒಂದು ಜೀವರಾಶಿಗಳ ಒಂದು ಏಳಿಗೆ ಕೂಡ ಮುಖ್ಯ ಅನ್ನುವ ಚಿಂತನೆ ಕಾಲಕ್ಕೆ ಇದೆ. ಅದರಲ್ಲಿ ವಚನ ಸಾಹಿತ್ಯದ ಪಾಲು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದು ಇಡೀ ಒಂದು ರಾಷ್ಟ್ರದಲ್ಲಿ, ವಿಶ್ವದಲ್ಲೇ ಆಶ್ಚರ್ಯ ಉಂಟು ಮಾಡುವಂತಹ ಸಮಾನತೆಯ ತತ್ವಗಳನ್ನ ಅತ್ಯಂತ ಧೈರ್ಯದಿಂದ ಮತ್ತು ಸಂವೇದನಾಶೀಲವಾಗಿ ತಮ್ಮ ಇಡೀ ಬದುಕಿನಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅಲ್ಲಮಪ್ರಭು, ಅಕ್ಕಮಹಾದೇವಿ ಮತ್ತಿತರ ಎಲ್ಲ ಶರಣರ ಒಂದು ಕಾಯಕ ನಿಷ್ಠೆ ಬಹಳ ಅಪರೂಪದ್ದು, ಆಶ್ಚರ್ಯಕರವಾದದ್ದು ಮತ್ತು ನಾವು ಹೆಮ್ಮೆ ಪಟ್ಕೊಳ್ಳುವಂಥದ್ದು. ಹಾಗಾಗಿ ಒಟ್ಟು ಕನ್ನಡ ಸಾಹಿತ್ಯದ ಒಂದು ಅಗ್ಗಳಿಕೆಗೆ ಪೂರಕವಾಗಿರ್ತಕ್ಕಂಥ, ಯಾಕೆಂದ್ರೆ ವಿಶ್ವಮಟ್ಟದಲ್ಲಿ ಈ ಹೋಮರ್, ವರ್ಜಿಲ್ ದೊಡ್ಡ ಕವಿಗಳಿದ್ದಾಗೆ ಮಹಾಕವಿಗಳ ಮಟ್ಟದಲ್ಲಿ ನಾರಣಪ್ಪ ಮತ್ತು ಪಂಪ ಅಂತ ನಮ್ಮ ಕುವೆಂಪು ಅವರು ಹೇಳ್ತಾರೆ. ಆ ನಾರಣಪ್ಪ ಈ ತರ ಮನುಕುಲದ ಏಳಿಗೆಯ ದೃಷ್ಟಿಯಿಂದ ಯಾವುದು ಒಳ್ಳೆಯದು ಅನ್ನೋ ಚರ್ಚೆ ಅವರ ಕಾವ್ಯದಲ್ಲಿ ಮಾಡಿದ್ದಾರೆ. ಅವರು ವಿಶ್ವಮಟ್ಟದ ಕವಿ ಅಂತ. ಮತ್ತೆ ಪಂಪ ಹಿಂದಿನವರಾದ್ರೂ ಕೂಡ ನಾರಣಪ್ಪನ ಹೆಸರನ್ನ ಮೊದಲು ಹೇಳ್ತಾರೆ. ಅಂದ್ರೆ ಅದು ಆತ ಬಹಳ ಮುಖ್ಯರಾದವರು ಅಂತ. ಹಾಗೆಯೇ ವಚನ ಸಾಹಿತ್ಯದ ಮಹತ್ವ ಕೂಡ ದೊಡ್ಡ ಪ್ರಮಾಣದ್ದು. ನಮ್ಮ ಒಟ್ಟು ಕನ್ನಡ ಸಾಹಿತ್ಯದ ಸುಮಾರು 1,500-2,000 ವರ್ಷಗಳ ಇತಿಹಾಸದಲ್ಲಿ 12ನೇ ಶತಮಾನದ ಈ ಚಳುವಳಿ ಆಶ್ಚರ್ಯಕರದು. ಈಗ ಭಾರತದ ಇತರ ರಾಜ್ಯಗಳಲ್ಲಿ ಆ ತರದ ಒಂದು ಚಳುವಳಿ ಇರಲಿಲ್ಲ. ಸಾಹಿತ್ಯ ಚಳುವಳಿ, ಅದು ಸಾಂಸ್ಕೃತಿಕವಾದ ಚಳುವಳಿ. ಒಟ್ಟು ಬದುಕನ್ನ ಯಾವ ರೀತಿ ಕಟ್ಕೊಳ್ಬೇಕು ಅನ್ನೋದ್ರಲ್ಲಿ ಅತ್ಯಂತ ದಿಟ್ಟತನದ ಪ್ರಯೋಗವನ್ನ ನಡೆಸದ್ದು. ಅದರಲ್ಲಿ ಎಲ್ಲ ಹಿನ್ನೆಲೆಯವರು ಕೂಡ ಇದ್ದುದನ್ನ ನಾವು ಗಮನಿಸ್ತೇವೆ. ಈ ಭಾರತದ ಮಟ್ಟದಲ್ಲಿ ಮತ್ತು ವಿಶ್ವದ ಮಟ್ಟದಲ್ಲೇನೆ ಸಾಮಾನ್ಯವಾಗಿ ನಾವು ನೆನ್ಕೊಳ್ಳೋದು ಬುದ್ಧದೇವನನ್ನ ನೆನ್ಕೊಳ್ತೀವಿ. 2,500 ವರ್ಷಗಳ ಹಿಂದಿನ ಬುದ್ಧದೇವ ಬಹಳ ವೈಜ್ಞಾನಿಕ ಮತ್ತು ಮಾನವೀಯ ಮತ್ತು ಒಂದು ತೆರೆದ ಮನಸ್ಸಿನ ಒಬ್ಬ ಚಿಂತಕ ಆಗಿ ಅದು ಬಹಳ ಪ್ರಸಿದ್ಧರಾಗ್ತಾರೆ. ಅದು ಆಶ್ಚರ್ಯ. ಅದು ಅವರನ್ನು ಕುರಿತು ಬರೆದಂತ ಕಾವ್ಯದಲ್ಲಿ ಲೈಟ್ ಆಫ್ ಏಷ್ಯಾ ಅಂತ ಹೇಳ್ತಾರೆ. ವಾಸ್ತವವಾಗಿ ಆತ ವಿಶ್ವದ ಬೆಳಕು. ಅದನ್ನು ಬಿಟ್ಟರೆ ಅದಕ್ಕೆ ಪೂರಕವಾಗಿ ಅದರಷ್ಟೇ ತರ್ಕಬದ್ಧವಾಗಿ ಮತ್ತು ಸಂವೇದನಾಶೀಲವಾಗಿ ಬಂದದ್ದು ನಮ್ಮ ವಚನ ಸಾಹಿತ್ಯ. ಅದರಲ್ಲೂ ಕೂಡ ನಮ್ಮ ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಮಡಿವಾಳ ಮಾಚಯ್ಯ, ಚನ್ನಬಸವಣ್ಣ ಎಲ್ಲ ಒಂದು ಶರಣೆಯರ ಒಂದು ಅರ್ಪಣಾ ಮನೋಭಾವ. ಅಂದ್ರೆ ಒಟ್ಟು ಮನುಕುಲಕ್ಕೆ ನಾವು ಯಾವ ರೀತಿಯ ಒಂದು ಘನತೆಯ ಬದುಕನ್ನ ನಾವು ಬದುಕಬಹುದು ಮತ್ತು ಚಿಂತನೆ ಇರಬೇಕು ಅನ್ನೋದ್ರಲ್ಲಿ ಆಶ್ಚರ್ಯಕರವಾದ ಒಂದು ಸಾಮೂಹಿಕ ಚಳವಳಿ ಇದಾಗಿದೆ. ಅದರಲ್ಲೂ ಬಸವಣ್ಣನವರು, ಯಾಕೆಂದ್ರೆ ನಮ್ಮಲ್ಲಿ ಭಾರತ ಅಂದ ಕೂಡಲೇ ವರ್ಣ ವ್ಯವಸ್ಥೆ ಮತ್ತೆ ಪಂಚಮರು ಅನ್ನೋದು ಅಸ್ಪೃಶ್ಯತೆ, ಲಿಂಗಭೇದ ನೀತಿ
ಹೆಣ್ಣು ಗಂಡು ಅನ್ನೋ ಭೇದಗಳು ಇವೆಲ್ಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಮೊದಲಿಂದನೂ ಕೂಡ ಇರ್ತವೆ. ಮತ್ತೆ ಇದನ್ನೆಲ್ಲ ನಮ್ಮ ಅತ್ಯುತ್ತಮ ಕವಿಗಳು ಇದನ್ನ ಟೀಕೆ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಈ ತರದ ಒಂದು ಅಸಮಾನತೆಗಳು ಇರಬಾರ್ದು ಅಂತ ಹೇಳಿದವರು ನಮ್ಮ ಬಸವಣ್ಣ. ಆತ ನೋಡಿ, ಬ್ರಾಹ್ಮಣನಾಗಿ ಹುಟ್ಟಿದ್ರು ಕೂಡ ಬ್ರಾಹ್ಮಣನಾಗಿ ಹುಟ್ಟಿದ್ರಿಂದ ಅದು ಶ್ರೇಷ್ಠ ಅನ್ನೋ ತಿಳುವಳಿಕೆ ಏನಿಲ್ಲ. ಅಲ್ಲ, ಮನುಕುಲ ಎಲ್ಲ ಒಂದೇ ಅಂತ. ಎನ್ನಯ್ಯ ಮಾದಾರ ಚೆನ್ನಯ್ಯ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ 49 ವಚನಗಳಲ್ಲಿ ಹೇಳ್ತಾರೆ. 49 ವಚನಗಳಲ್ಲಿ ಇದನ್ನ ಎಷ್ಟು ಒಂದು ಸಂತೋಷದಿಂದ ಹೇಳ್ತಾರೆ ಅಂದ್ರೆ ಅದು ಆಶ್ಚರ್ಯ. ಅದು ಗಾಂಧಿಯವರ, ಯಾರೋ ಬಂದಿದ್ದಾರೆ, ಅದನ್ನ ಪುಸ್ತಕ ಇಸ್ಕೊಂಡ್ಬಿಡಿ, ಒಂದು ಬುಕ್ ಕೊಡ್ತಾರೆ, ಇಸ್ಕೊಂಡ್ಬಿಡಿ, ಇದು ನಡೀತಿದೆ. ಹೀಗಾಗಿ ಸರ್ ಕೇಳಿಸ್ತಿದೆ ಸರ್. ಮಾತಾಡಿ ಸರ್. ಕಳಿಸ್ಕೊಡ್ತಾರೆ. ಓಕೆ ಓಕೆ. ಯಾವುದು ಸ್ವಲ್ಪ ಕ್ಲೋಸ್ ಅಲ್ಲ, ಬನ್ನಿ ಇದು. ಹಲೋ, ಅದು ನೋಡಿ. ಅಲ್ಲ ಅಲ್ಲ, ಹಲೋ, ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ. ಯಾರೋ ಬಂದ್ರು ಮೇಡಮ್, ನಾನು ಡಿಸ್ಟರ್ಬ್ ಆಯ್ತು. ಈಗೇನ್ ತೊಂದ್ರೆ ಇಲ್ಲ. ಅದು ಎಸ್ ಸರ್. ಮಾತಾಡ್ಲಾ ನಾನು? ಮುಂದುವರಿಸಿ. ಎಸ್ ಸರ್. ಓಕೆ. ಬಸವಣ್ಣನವರು ಒಂದು ವಿಶ್ವ ಸಾಹಿತ್ಯದಲ್ಲೇ ಬಹಳ ಮುಖ್ಯವಾದ ಮತ್ತು ಒಂದು ತೆರೆದ ಮನಸ್ಸಿನ ಒಂದು ಅಂತರಂಗದ ಅಂತರಾಳದಿಂದ ಎಷ್ಟು ಸಮಾನತೆಯ ತತ್ವಗಳನ್ನ ಅವರು ಪಾಲಿಸಿದ್ರು ಮತ್ತು ಅವರ ಸಾಹಿತ್ಯದಲ್ಲಿ ವಚನಗಳಲ್ಲಿ ಹೇಳಿದ್ರು ಮತ್ತು ಎಲ್ಲರಿಗೂ ಧೈರ್ಯ ತುಂಬಿದ್ರು ಅಂದ್ರೆ ಅದು ಆಶ್ಚರ್ಯಕರವಾದದ್ದು. ಎನ್ನಯ್ಯ ಮಾದಾರ ಚೆನ್ನಯ್ಯ, ಆತ ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಹೇಳ್ತಾರೆ. ನಾನು ಬ್ರಾಹ್ಮಣ, ಅದರಿಂದ ಶ್ರೇಷ್ಠ ಅನ್ನುವ ಒಂದು ಲವಲೇಶವಾದರೂ ಅಂಶ ನನ್ನ ಆಲೋಚನೆಯಲ್ಲಿ ಇರಬಾರ್ದು. ಮನುಷ್ಯರೆಲ್ಲ ಒಂದೇ ಅನ್ನುವ ಒಂದು ಚಿಂತನೆ ಬೇಕು. ಮತ್ತು ಈ ವರ್ಣಾಶ್ರಮ ಪದ್ಧತಿ ತಪ್ಪು, ಜಾತಿ ಪದ್ಧತಿ ತಪ್ಪು, ಅಸ್ಪೃಶ್ಯತೆ ಇನ್ನೂ ತಪ್ಪು, ಲಿಂಗಭೇದ ನೀತಿಯಂತೂ ಇನ್ನೂ ತಪ್ಪು ಅನ್ನೋದನ್ನ ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿಯವರು. 49 ವಚನಗಳಲ್ಲಿ ಹೇಳೋದನ್ನ ಅದು ಆಶ್ಚರ್ಯ ಆಗ್ತದೆ. ನನಗೆ ಒಂದು ಘಟನೆ ನೆನಪಾಗ್ತದೆ ನೋಡಿ. ಇವರು ಪುಣೆನಲ್ಲಿ ನಮ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಈಗ ಅಂಬೇಡ್ಕರ್ ಅವರು ಪ್ರತ್ಯೇಕ ಮತದಾನ ವ್ಯವಸ್ಥೆ ನಮ್ಮ ದಲಿತರಿಗೆ ಬೇಕು ಅಂತ ಒಂದು ಚಳುವಳಿ ಇದ್ದಾಗ ಆವಾಗ ಅಮರಣಾಂತರ ಉಪವಾಸ ಮಾಡ್ತಾರೆ. ಆವಾಗ ಅಮರಣಾಂತರ ಉಪವಾಸ ಆಗಿ ಒಂದೆರಡು ತೊಂದರೆ ಆದ್ರೆ ಏನು ಅಂತ ಅಂಬೇಡ್ಕರ್ ಅವರನ್ನ ಎಲ್ಲರೂ ಕೇಳ್ಕೊಳ್ತಾರೆ, ನೀವು ಉಪವಾಸ ನಿಲ್ಲಿಸ್ಬೇಕು ಗಾಂಧೀಜಿಯವರನ್ನ, ಅವರು ಎಲ್ಲ ಮನುಷ್ಯರ ಸಮಾನತೆ ಪರವಾಗಿದ್ದಾರೆ ಅಂತ. ಅದೊಂದು ಐತಿಹಾಸಿಕವಾದ ಘಟನೆ. ಅಲ್ಲಿ ಒಂದು ಘಟನೆ, ಒಂದು ಬಹಳ ಮುಖ್ಯವಾದ ಅಂಶ ನಡೀತದೆ. ಒಂದು ವೇಳೆ ಅಮರಣಾಂತರ ಉಪವಾಸದಲ್ಲಿ ಗಾಂಧೀಜಿಯವರು ತೀರ್ಕೊಂಡ್ಬಿಟ್ರೆ ಎಲ್ಲ ದಲಿತರ ಮೇಲೆ ಸವರ್ಣೀಯರು ಹಲ್ಲೆ ಮಾಡ್ತಾರೆ ಅಂತ ಮನಸ್ಸಲ್ಲದ ಮನಸ್ಸಿನಿಂದ ಅವರು ಬಂದು ಅವರು ಶರಬತ್ ಕೊಟ್ಟು ವೇದಿಕೆಗೆ ಬರ್ತಾ ಇರ್ತಾರೆ. ಇವರೇನೆ ಅದು ಶರಬತ್ ಕೊಟ್ಟು ಉಪವಾಸ ನಿಲ್ಲಿಸಿ ಅಂತ ಕೇಳ್ಕೊಳ್ಳಿಕ್ಕೆ. ಇದು ಬಹಳ ಐತಿಹಾಸಿಕವಾದ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಒಂದು ಘಟನೆ. ಆವಾಗ ಒಂದು ಮಾತು ಹೇಳ್ತಾರೆ. ಅವರು ವೇದಿಕೆ ಹತ್ತಿ ಬರ್ತಾ ಇದ್ದಾಗ ನಮ್ಮ ಅಂಬೇಡ್ಕರ್ ಅವರು ಗಾಂಧೀಜಿ ಒಂದು ಮಾತು ಹೇಳ್ತಾರೆ,
ಅಂಬೇಡ್ಕರ್ ನನ್ನನ್ನು ಯಾಕೆ ನಂಬ್ತಾ ಇಲ್ಲ, ನಾನು ದಲಿತರ ದತ್ತು ಮಗ ಅಲ್ವೇ ಅಂತ. ಆಗ ಚಕ್ಕಂತ ನಿಂತ್ಕೊಳ್ತಾರೆ ಅಂಬೇಡ್ಕರ್ ಅವರು. ಹೌದು ಸ್ವಾಮೀಜಿ, ಹೌದು ಗಾಂಧೀಜಿ, ತಾವು ದಲಿತರ ದತ್ತು ಮಗ, ಆದ್ರೆ ನಾನು ದಲಿತರ ಮನೆ ಮಗ. ಮನೆ ಮಗನ ಕಷ್ಟಗಳು ದತ್ತು ಮಗನಿಗೆ ಅರ್ಥ ಆಗಲ್ದಲ್ಲ ಗಾಂಧೀಜಿ. ಕ್ರಾಂತಿ ಆದ್ರೂ ಒಳ್ಳೇದೆ, ಅವನಿಗೆ ಆಗದೇ ಇದ್ರೂ ಒಳ್ಳೇದೆ, ತಡವಾದ್ರೂ ಒಳ್ಳೇದೆ, ಆದ್ರೆ ಮನೆ ಮಗನಿಗೆ ಕೂಡ್ಲೇನೆ ಬದಲಾವಣೆ ಆಗ್ಬೇಕು, ಅಪಮಾನಗಳು ತಪ್ಪಬೇಕು ಅಂತ. ನಮ್ಮ ಕನ್ನಡ ಸಾಹಿತ್ಯದ ಹೆಮ್ಮೆ ಅಂದ್ರೆ ಅದು ಬಸವಣ್ಣವ್ರು ಹೇಳ್ತಾರೆ 49 ಒಂದು ವಚನದಲ್ಲ, ನಾನು ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿರ್ಬೋದು, ಆದ್ರೆ ಮಾನಸಿಕವಾಗಿ ನಾನು ದಲಿತರ ಮನೆ ಮಗ. ಮನೆ ಮಗ ಅನ್ನೋದೇನೆ ಎನ್ನಯ್ಯ ಮಾದಾರ ಚೆನ್ನಯ್ಯ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನು. ಯಾಕೆಂತಂದ್ರೆ ನಮ್ಮ ಅಸ್ಪೃಶ್ಯರನ್ನ ನಾವು ಕೀಳಾಗಿ ಕಾಣ್ತೀವಿ, ಅವರೇ ನನ್ನ ತಂದೆ ತಾಯಿಗಳು. ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರು, ಅದರಿಂದ ನಾನು ಬಹಳ ಉನ್ನತವಾದವನು ಅಂತ ಹೇಳಿ. ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ. ನಾನು ನಂಬುವ ಕೂಡಲ ಸಂಗಯ್ಯ ಏನಪ್ಪಾ ಈ ಮನಸ್ಸಿನಲ್ಲಿ ಇಷ್ಟು ಕಲ್ಮಶ ಇಟ್ಕೊಂಡಿದ್ಯಾ ಅಂತ ಹೇಳ್ದಂಗಾಗುತ್ತೆ ಅನ್ನೋದ. ಆ ಅರ್ಥದಲ್ಲಿ ಇಡೀ ವಿಶ್ವದಲ್ಲೇನೆ ನಮ್ಮ ವಚನ ಸಾಹಿತ್ಯ ಮಾದರಿಯಾದದ್ದು ಮತ್ತು ಸತತವಾಗಿ ತೆರೆದ ಮನಸ್ಸಿನ ಒಂದು ಈ ಚಿಂತನೆ ಬಹಳ ಅಪರೂಪದ್ದು. ಅದೇ ರೀತಿ ನೋಡಿ ಅಲ್ಲಮಪ್ರಭು ತುಂಬಾ ಒಂದು ಹಿಂದುಳಿದ ಜನಾಂಗದಿಂದ ಬಂದ ಮೇಧಾವಿ. ನೋಡಿ ಅವರನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ. ಆಮೇಲೆ ಒಂದು ಈ ಚಿಂತನೆ ಇದೆಯಲ್ಲ ಬಯಲು ಆಲಯ ಅಂತ, ಅಂದ್ರೆ ಅಡೆತಡೆಗಳು ಇಲ್ದೇನೇನೆ ಜ್ಞಾನ ಸಾಗರಕ್ಕೆ ಅಡೆತಡೆಗಳು ಇರಬಾರ್ದು, ಯಾವುದು ಒಳ್ಳೇದೋ ಆ ಕಡೆಗೆ ಹೋಗ್ಬೇಕು ಅಂತ ಅನ್ನುವರು. ಆ ಅರ್ಥದಲ್ಲಿ ಅಲ್ಲಮಪ್ರಭು ಅವರ ಚಿಂತನೆ ಬಹಳ ಅಪರೂಪದ್ದಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವದಲ್ಲೇನೆ ನೋಡಿ ಎಷ್ಟೋ ನಮ್ಮ ಮುಂದುವರಿದ ರಾಷ್ಟ್ರಗಳಲ್ಲಿ ಕೂಡ ಮಹಿಳೆಯರಿಗೆ ಮತದಾನದ ಹಕ್ಕು ತಡವಾಗಿ ಬಂತು. ಅಮೆರಿಕಾದಂತಹ ಮುಂದುವರಿದ ರಾಷ್ಟ್ರದಲ್ಲಿ ಇನ್ನೂ ಒಬ್ಬ ಮಹಿಳೆ ಒಂದು ಅಧ್ಯಕ್ಷರ ಆಗಿಲ್ಲ. ಆ ತರದ ಒಂದು ವಾತಾವರಣ ಇದೆ. ಆದ್ರೆ ನಮ್ಮಲ್ಲಿ ಅಕ್ಕಮಹಾದೇವಿ ನೋಡಿ ಯಾವ ಅಜ್ಞಾನವನ್ನ ಅಜ್ಞಾನ ಅಂತ ಹೇಳ್ಬೇಕು, ಅವಿವೇಕನ ಅವಿವೇಕ ಅಂತ ಹೇಳ್ಬೇಕು. ತಪ್ಪು ಯಾರು ಮಾಡಿದ್ರು ತಪ್ಪೆ, ಅದು ವೇದ ಆಗ್ಲಿ ಶಾಸ್ತ್ರ ಆಗ್ಲಿ ಪುರಾಣ ಆಗ್ಲಿ. ನೋಡಿ ಇದನ್ನ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಲೋಹಿಯಾ ಅವರು ನೆಹರು ಅವರಿಗೆ ಎದುರಿಗೆ ಹೇಳಿದ್ರು. ನಾವು ಲೋಹಿಯಾ ಅವರ ಬರಹಗಳನ್ನ ಕನ್ನಡಕ್ಕೆ ತಂದಿದ್ದೀವಿ. ಅಂಬೇಡ್ಕರ್ ಕೂಡ ಇದು ಗೊತ್ತಿತ್ತು, ನಮ್ಮ ಅಕ್ಕಮಹಾದೇವಿ ಮತ್ತು ಬಸವಣ್ಣ ಅಲ್ಲಮಪ್ರಭುವಿಗೆ. ನೋಡಿ ಎಷ್ಟು ಒಂದು ಒಳ್ಳೆಯ ಅದು ವಚನ ಅಂತ ಅಂದ್ರೆ, ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಬರಿದೇ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನಡೆದರೆ ಬಟ್ಟಬಯಲು ಚೆನ್ನ ಮಲ್ಲಿಕಾರ್ಜುನ. ನೋಡಿ ನಿರಂತರವಾದ ಒಂದು ತೆರೆದ ಮನಸ್ಸಿರ್ಬೇಕು. ಮತ್ತು ವೇದದ ಹೆಸರಿನಲ್ಲಿ ತಪ್ಪೇಳಿ, ವೇದದಲ್ಲಿ ಒಳ್ಳೇದಿದ್ರೆ ನಾವು ಒಪ್ಕೊಳ್ಳೋಣ, ಶಾಸ್ತ್ರದಲ್ಲಿ ಅಸಮಾನತೆ, ಈಗ ಅನಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಬೇಡ ಅನ್ನೋದು ವಿವೇಕ ಅಲ್ಲ, ಅವಿವೇಕದ ಪರಮಾವಧಿ ಅದು ಯಾರು ಹೇಳಿದ್ರು ತಪ್ಪೇನೆ. ಆಮೇಲೆ ಈ ಏನು ಇದು ವರ್ಣಭೇದ ಮಾಡೋದು, ಮತ್ತೆ ಈ ತರದ ಯಾವುದೇ ಅಸಮಾನತೆ ಇರಬಾರ್ದು ಅನ್ನೋದನ್ನ ಅಷ್ಟು ದಿಟ್ಟತನದಿಂದ ಹೇಳದ ಇನ್ನೊಬ್ಬ ಮಹಿಳೆ ಇಲ್ಲ ಆ ಕಾಲದಲ್ಲಿ. ನೋಡಿ ಆ ಕಾಲದಲ್ಲಿ ಇವತ್ತಿಗೂ ಕೂಡ ಅಷ್ಟು ದಿಟ್ಟತನದ ಮಹಿಳೆ ಇಲ್ಲ ಅಂತ ಅನ್ನೋದನ್ನ ನಮ್ಮ ಲೋಹಿಯಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ಅದು ನಿಜಾನೂ ಕೂಡ. ಹಾಗಾಗಿ ಅಕ್ಕಮಹಾದೇವಿಯ ವಚನಗಳು, ಯಾಕೆಂದ್ರೆ ಹೆಣ್ಮಕ್ಳಿಗೆ ಇನ್ನೂ ನೋಡಿ ಇವತ್ತು ನಮ್ಮ ಸಂವಿಧಾನ ಎಷ್ಟು ಒಳ್ಳೇದಿದೆ ಅಂದ್ರೆ, ಒಬ್ಬ ಗುಡ್ಡಗಾಡಿನ ಮಹಿಳೆ ಕೂಡ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಆದ್ರೂ ನಮ್ಮ ವಿವೇಕ ಎಷ್ಟು ಅಂದ್ರೆ ರಾಷ್ಟ್ರಪತಿ ಅಂತ ಬರೀತಾರೆ ಎಷ್ಟೋ ಜನ. ತಪ್ಪದು. ರಾಷ್ಟ್ರಪತಿ, ಕುಲಪತಿ, ರಾಜ್ಯಪಾಲ ಎಲ್ಲ ಗಂಡಸರು ಮಾತ್ರ ಆಗೋದು ಅಂತ ತಿಳ್ಕೊಂಡಿದ್ದ ಅವಿವೇಕ ಇತ್ತು. ಆದ್ರೆ ನೋಡಿ ಅಂಬೇಡ್ಕರ್ ಅಂತಹ ಒಬ್ಬ ಮಹಾತ್ಮ, ಅವ್ರು ಎಷ್ಟು ಒಂದು ತೆರೆದ ಮನಸ್ಸಿನಿಂದ ಯಾರ ಸ್ವಾತಂತ್ರ್ಯಕ್ಕೂ ಧಕ್ಕೆ ಆಗ್ಬಾರ್ದು, ಎಲ್ಲರ ಸಮಾನತೆ ಇರಬೇಕು, ಸಹೋದರ ಭಾವ ಇರಬೇಕು ಅನ್ನುವ ಒಂದು ಚಿಂತನೆಯ ಇದರಲ್ಲಿ ನಮ್ಮ ಸಂವಿಧಾನ ರೂಪುಗೊಳ್ತದೆ. ಆ ಒಂದು ವಿಚಾರದಲ್ಲೇನೆ ಈ ನಮ್ಮ ವಚನ ಸಾಹಿತ್ಯದಲ್ಲಿ ಬಸವಣ್ಣವರಾಗ್ಲಿ, ಅಲ್ಲಮಪ್ರಭು ಆಗ್ಲಿ, ಅಕ್ಕಮಹಾದೇವಿ ಆಗ್ಲಿ, ಮತ್ತೆ ಚನ್ನಬಸವಣ್ಣ ಮೊದಲುಗೊಂಡು ಆಮೇಲೆ ಅದು ಎಷ್ಟು ಪ್ರತಿರೋಧ ಬರುತ್ತದೆ ಅನ್ನೋದ್ರೆ ನಮಗ್ ಗೊತ್ತಿದೆ. ಅದು ಬಸವಣ್ಣನವರು ಇಷ್ಟು ಖಡಾಖಂಡಿತವಾದ ಮತ್ತು ಅಂತರ್ಜಾತೀಯ ವಿವಾಹ ಮತ್ತೆ ಯಾವುದೇ ಜಾತಿ ಭೇದ ಇರಬಾರದು ಅನ್ನೋದರ ದೊಡ್ಡ ಹೋರಾಟದಿಂದ ಅದಕ್ಕೆ ಆ ಕಾಲದಲ್ಲಿ ವಿರೋಧ ಕೂಡ ಬರ್ತದೆ, ಅದು ನಮ್ಗೆಲ್ಲ ಗೊತ್ತಿದೆ. ಮತ್ತೆ ಅವರು ಕೂಡಲ ಸಂಗಮದಲ್ಲಿ
ಐಕ್ಯರಾದ್ರು ಅಂತ ಇದೆ, ಅದಕ್ಕಿಂತ ಬೇರೆ ತರದ ಇದು ಕೂಡ ಇದೆ. ಆಮೇಲೆ ಇಡೀ ಶರಣರ ಒಂದು ತಂಡ, ಮತ್ತೆ ಆ ಒಂದು ಇವರ ಶರಣ ಧರ್ಮದ ವಿರೋಧಿಗಳ ಕಾಟದಿಂದ ಅಸಹ್ಯ ಪಟ್ಟುಕೊಂಡು ಎಲ್ಲರೂ ಕೂಡ ಹೋಗ್ತಾರೆ. ನಾನು ಬಸವ ಕಲ್ಯಾಣದಿಂದ, ಬೀದರ್ನಿಂದ ಅದು ಆ ತಂಡ ಎಲ್ಲಿ ತನಕ ಹೋಯ್ತು ಅಂತ ಆ ಪ್ರತಿ ಭಾಗಗಳನ್ನು ನಾನು ನೋಡಿದ್ದೇನೆ. ಉಳಿವಿ ದಂಡಕಾರಣ್ಯ, ದಾಂಡೇಲಿಯಿಂದ ದಂಡಕಾರಣ್ಯ ಅಂತ ಕರೆಯೋದು ನೋಡಿ. ದಂಡಕಾರಣ್ಯ ಅದು ಆ ಇಡೀ ತಂಡ ಹೋಗ್ತದೆ, ಚನ್ನಬಸವಣ್ಣನ ನೇತೃತ್ವದಲ್ಲಿ ಹೊರಡೋದು. ಹೋಗಿ ಉಳುವಿನಲ್ಲಿ ಉಳುವಿಯ ಒಂದು ಗುಹೆಗಳಲ್ಲಿ ತಂತಾರೆ. ಅಲ್ಲಿ ಹರಳೆಯ ಚಿಲುಮೆ ಇವಾಗಲೂ ಕೂಡ ಇದೆ, ಮತ್ತು ಅಲ್ಲಿ ದೇವಸ್ಥಾನ ಇದೆ ನೋಡಿ. ಆ ಉಳುವಿ ಇವಾಗಲೂ ಕೂಡ ನಮ್ಮ ಶರಣ ಪರಂಪರೆಯ ತತ್ವಗಳನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ದೇವಾಲಯ. ಅಲ್ಲಿ ಆ ದೇವಾಲಯದ ಶಿಖರದಲ್ಲಿ ಅಲ್ಲಿ ಒಂದು ಮೋಚಿ, ಒಂದು ಚಪ್ಪಲಿ ಹೊಲಿತಾ ಇರ್ತಕ್ಕಂಥ ಮೋಚಿ ಚಿತ್ರನೂ ಇದೆ, ಮಡಿಕೆ ಮಾಡ್ತಕ್ಕಂಥವನ ಚಿತ್ರನೂ ಇದೆ. ಎಲ್ಲರ ಚಿತ್ರ ಕೂಡ ಆ ದೇವಸ್ಥಾನದ ಇದರಲ್ಲಿದೆ. ಹಾಗಾಗಿ ಅಷ್ಟೊಂದು ಪ್ರತಿಭಟನೆ ಬರ್ತದೆ, ಅನೇಕ ಸಾವು ನೋವುಗಳಾಗ್ತವೆ. ಆದ್ರೂ ಕೂಡ ಚನ್ನಬಸವಣ್ಣನ ನೇತೃತ್ವದಲ್ಲಿ ಆ ತತ್ವ ಇದೆ. ಮತ್ತೆ ಅಲ್ಲಿ ಈಗಲೂ ಕೂಡ ಅದರ ನೆನಪಿನಲ್ಲಿ ದೊಡ್ಡ ಉತ್ಸವಗಳು, ಕಾರ್ಯಕ್ರಮಗಳು ಎಲ್ಲ ಆಗೋದನ್ನ ನಾವು ಕಂಡಿದ್ದೇವೆ. ಹೀಗಾಗಿ ನಮ್ಮ ಒಂದು ವಿಶ್ವ ಸಾಹಿತ್ಯ, ಬರೀ ಕನ್ನಡ ಸಾಹಿತ್ಯದ ಅಷ್ಟೇ ಅಲ್ಲ, ವಿಶ್ವ ಸಾಹಿತ್ಯದಲ್ಲೇ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಅಂದ್ರೆ ಒಂದು ಅದರಲ್ಲೂ ಚನ್ನಬಸವಣ್ಣ ಅತ್ಯಂತ ಒಂದು ಧೈರ್ಯದಿಂದ ಈ ಒಂದು ತೊಂದರೆಗಳ ನಡುವೆನೂ ಕೂಡ ಆತ ಆ ತಂಡವನ್ನ ಕರ್ಕೊಂಡೋಗಿ ಆ ತತ್ವಗಳು ಆತ ಬದುಕಿರೋ ಕಾಲದ ತನಕ ಒಂದು ಉಳಿಯೋ ರೀತಿಯಲ್ಲಿ, ಮತ್ತೆ ಮುಂದೆ ಕೂಡ ಇವು ಒಂದು ಮಾನವೀಯ ಮೌಲ್ಯಗಳು ಇದು ಮುಖ್ಯ ಅನ್ನೋದನ್ನ ಜಗತ್ತಿಗೆ ಸಾರದಂತ ಮೇಧಾವಿ ಆಗಿರೋದನ್ನ ನಾವು ಕಾಣ್ತೀವಿ. ಇಷ್ಟು ಇದ್ರ ಜೊತೆಗೇನೆ ನಾವು, ಯಾಕೆಂದ್ರೆ ವಿಶ್ವ ಸಾಹಿತ್ಯ ದಿನದಲ್ಲೇ ಭಾರತದ ಪರಿಸ್ಥಿತಿನಲ್ಲಿ ಇದು ಈಗ ಮತ್ತೇನೆ ಇದು ಆಶ್ಚರ್ಯಕರವಾದ ಸರ್ವ ಸಮಾನತೆಯ ಚಿಂತನೆ ನಮ್ಮ ಜನಸಾಮಾನ್ಯರಲ್ಲೂ ಕೂಡ ಇತ್ತು ನೋಡಿ. ಅಕ್ಷರ ಜ್ಞಾನ ಎಲ್ರಿಗೂ ಇಲ್ಲ. ಕುರಿತೋದತೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಕುರಿತು ಓದದೇನೋ ಜ್ಞಾನಿಗಳಾಗೋಕ್ ಸಾಧ್ಯ ಅಂತ. ಹಾಗಾಗಿ ಅದು ಬಹಳ ಮುಖ್ಯ. ಓದದೇನೋ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಚಿಂತನೆ, ಶಿವನ ಕಲ್ಪನೆ ಇದೆಯಲ್ಲ, ಶಿವ, ರಾಮ, ಕೃಷ್ಣ ಇವ್ರಿಗೆ ಹೋಲಿಸಿದ್ರೆ ಶಿವನ ಕಲ್ಪನೆ ಬಹಳ ಹಿಂದಂದದ್ದು, ಸಾವಿರಾರು ವರ್ಷಗಳ ಹಿಂದದ್ದು ಭಾರತದಲ್ಲಿದ್ದದ್ದು. ಅದು ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳು ಸೃಷ್ಟಿ ಮಾಡೋದು ನೋಡಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಶಿವ ಅಂದ್ರೆ ಮಂಗಳಕರ ಅಂತ, ಮಂಗಳಕರವಲ್ಲದ ಮತ್ತೇನು ಅಲ್ಲ ಅಂತ. ಅಂದ್ರೆ ಕೆಟ್ಟದ್ದೇನು ಅಲ್ಲ, ಕೆಟ್ಟದ್ರ ಪರ ನಾವು ತಿರುಗೂ ನೋಡಬಾರ್ದು. ಶಿವತತ್ವದಲ್ಲಿ ಅದೇ ಇರೋದು. ಅರ್ಧನಾರೀಶ್ವರ ಕಲ್ಪನೆ ವಿಶ್ವದ ಯಾವ ಭಾಗದಲ್ಲೂ ಇಲ್ಲ. ಹೆಣ್ಣು ಗಂಡು ಒಂದೇ ಅಂತ ಹೇಳಿದ ಆ ಬಗೆಯ ಚಿಂತನೆಯ ಒಂದು ಹೊಸ ರೂಪ ನಮ್ಮ ವಚನ ಸಾಹಿತ್ಯ. ಹಾಗಾಗಿ ಶಿವತತ್ವ ಇದು. ಶಿವತತ್ವ ಅಂದ್ರೆ ಮಂಗಳಕರ, ನೆಗೆಟಿವ್ ಅಲ್ಲ, ನೆಗೆಟಿವ್ ಲವಲೇಶವೂ ಅಲ್ಲ. ಶಿವ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ಪಡೆದವನು ತಪ್ಪು ಮಾಡಿದ್ರೆ ಶಿವ ಅದಕ್ಕೆ ಹೊಣೆಗಾರ ಅಲ್ಲ. ಅದು ಭಸ್ಮಾಸುರನ ಕಥೆ ಆ ತರ ಇದೆ. ಅರ್ಧನಾರೀಶ್ವರ ಕಲ್ಪನೆ ಆಶ್ಚರ್ಯ ಆಗ್ತದೆ. ಹೆಣ್ಣು ಗಂಡು ನೋಡಿ, ಅದರ ಆ ಕಥೆಗಳನ್ನು ಕೂಡ, ಯಾಕೆಂದ್ರೆ ಇದು ಪೂರಕವಾದದ್ರಿಂದ ಇದನ್ನ ನಾನು ಹೇಳ್ಬೇಕು. ಒಬ್ಬ ಭಕ್ತ ಇಲ್ಲ, ನಿನ್ನ ಶಿವನೇ ಶಿವಭಕ್ತ ಅದನು, ಶಿವಭಕ್ತ ಒಬ್ಬ ಅವಿವೇಕಿ ಶಿವನಿಗೆ ಹೇಳ್ತಾನೆ, ಶಿವ ನೀನು ದೊಡ್ಡ ವ್ಯಕ್ತಿ, ನೀನು ನಿನ್ ಪಕ್ಕದಲ್ಲಿ ಒಂದು ತಿಂಗಳಿಗೆ ಹೊಲೆಯಾಗ್ತಕ್ಕಂಥ ಹೆಣ್ಣು ಮಗಳಿದ್ದಾಳೆ, ಅವಳನ್ನ ದೂರ ನಿಲ್ಲಿಸ್ಬಿಡು, ನೀನ್ ಪ್ರತ್ಯೇಕ ನಿಂತ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ದ. ಪೂಜೆ ಮಾಡ್ತೀನಿ ಅಂತ. ಅವಿವೇಕಿ ನಿನ್ನ ಅವಿವೇಕಕ್ಕೆ ನಾನು ಹೊಣೆಯಲ್ಲ, ಆಕೆ ಬೇರೆ ನಾನು ಬೇರೆ ಅಲ್ಲ, ಅವಳು ನಾವು ಅರ್ಧನಾರೀಶ್ವರ ಆದ ಅಂತ. ಯಾವ ಪುರಾಣದಲ್ಲೂ ಇಷ್ಟು ಅತ್ಯುತ್ತಮವಾದ ಹೆಣ್ಣು ಗಂಡು ಒಂದೇ ಅಂತಕ್ಕಂಥ ತತ್ವ ಇಲ್ಲಿ ತನಕ ಇಲ್ಲ. ಹಾಗಾಗಿ ಈ ಎಲ್ಲದರಿಂದ ನಮ್ಮ ವಚನಕಾರರು ಒಂದು ಆ ಸ್ಫೂರ್ತಿಯನ್ನ ಪಡೆದಿರ್ತಾರೆ. ಮತ್ತೆ ಹೊಸ ಕಾಲಕ್ಕೆ ತಕ್ಕಂತೆ ಅದನ್ನು ಇನ್ನಷ್ಟು ಒಂದು ವಿಕಾಸಗೊಳಿಸಿರೋದನ್ನ ನಾವು ಕಾಣ್ತೇವೆ ನೋಡಿ. ಈ ತರದ ಮಂಗಳಕರ ನೋಡಿ, ದಕ್ಷಿಣಾಮೂರ್ತಿ ನೋಡಿ, ದಕ್ಷಿಣ ದಿಕ್ಕು ಯಮನ ಪಟ್ಟಣದ ದಿಕ್ಕು ಅನ್ನೋ ಕಲ್ಪನೆ ಇದೆ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ. ಆದ್ರೆ ಅವನು ದಕ್ಷಿಣಾಮೂರ್ತಿ, ಯಾವುದು ಅಶುಭ ಅಲ್ಲ ಅದು ಕೂಡ ಶುಭ ಅಂತ ಹೇಳಿದ ಮಹಾತ್ಮ ಅವನು. ಆಮೇಲೆ ಒಂದಲ್ಲ, 3-4 ಮಾತ್ರ ನಾನು ಹೇಳ್ತೀನಿ ಬಹಳ ಮುಖ್ಯವಾದದನ್ನ ನೋಡಿ. ವಿಷಕಂಠ ಅಂತ ಒಂದು ಇದಿದೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ.
ಮತ್ತು ಕರ್ನಾಟಕದಲ್ಲಿ ನಂಜನಗೂಡು ಅಂತಿದೆ, ನಂಜುಂಡೇಶ್ವರ, ನಂಜನ್ನ ಉಂಡವನು ವಿಷಕಂಠ ಅನ್ನೋದನ್ನ ಆತರ ನೋಡಿ. ಆ ಕಥೆ ಕೂಡ ಭಾರತದಲ್ಲಿ ಜಾತಿ ಪದ್ಧತಿ ಎಷ್ಟು ನೀಚವಾಗಿತ್ತು ಅನ್ನೋದನ್ನ ಹೇಳಲಿಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ. ಅಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡಿದಾಗ ಒಂದು ಅಮೃತ ಬರುತ್ತೆ ಅಂತ ಇಬ್ರು ಪಾಲ್ಗೊಳ್ತಾರೆ ಶ್ರಮಜೀವಿಗಳಾಗಿ. ಅಮೃತ ಬರೋಕೆ ಮುಂಚೆ ವಿಷ ಬಂದ್ಬಿಡುತ್ತೆ. ವಿಷ ಬಂದಾಗ ಏನ್ ಮಾಡ್ತಾರೆ ಈ ದೇವತೆಗಳು ಅನ್ನೋರು, ಮತ್ತೆ ಅದರಲ್ಲೂ ದೇವತೆಗಳು ಅಲ್ಲದೆ ಇರೋರು ಅಂತ ಒಂದು ವಿಭಾಗ ಮಾಡಿಕೊಂಡು ಆ ದೇವತೆಗಳೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಇವರು ರಾಕ್ಷಸರು ಅಂದ್ರೆ ದೇವತೆಗಳು ಅಲ್ಲದೆ ಇರೋರು ಅಂತ, ಶೂದ್ರರು ಮತ್ತೆ ದಲಿತರು ಈ ತರದವರು ಅನ್ನೋ ಅರ್ಥದಲ್ಲಿ ಅದು. ಇವರಿಗೆ ನಾವು ವಿಷ ಕೊಟ್ಬಿಡೋಣ, ಆಗ ಅವರೆಲ್ಲ ಸತ್ತೋಗ್ಬಿಡ್ತಾರೆ, ನಾವು ಸಂತೋಷವಾಗಿರೋಣ, ಆಮೇಲೆ ಅಮೃತ ಬರುತ್ತೆ, ನಾವು ಕುಡ್ಕೊಂಡು ನಾವು ನಮ್ಗೆ ದೇವತೆಗಳಿಗೆ ಯಾವುದು ತೊಂದರೆ ಇಲ್ದಾಗೆ ಬದುಕೋಣ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ದೇವತೆಗಳ ಗುಂಪಿನಲ್ಲೇ ಇದ್ದ ನಮ್ಮ ಶಿವ ಹೇಳ್ತಾನೆ, ಇದು ಅವಿವೇಕ, ಯಾರಿಗೋ ವಿಷ ಕೊಡೋದಲ್ಲ, ವಿಷ ಕೊಡೋದು ನೀಚತನದ ಪರಮಾವಧಿ, ನನಗೆ ಕೊಡಿ, ಯೋಗ್ಯತೆ ಇದ್ರೆ ಕುಡಿತೀನಿ ಅಂತ. ನೋಡಿ, ಅದರಿಂದ ವಿಷಕಂಠ ಅದ. ಯಾಕೆಂದ್ರೆ ಆ ಒಂದು ಮಂಗಳಕರ ಚಿಂತನೆ ಅಂತ ಯಾವ್ದು ಹೇಳ್ತೀವಿ, ಒಳ್ಳೆದರ ಆಲೋಚನೆ, ಒಂದು ವಿಷಾನು ಕೂಡ ಅಮೃತ ಮಾಡ್ತದೆ, ಅದು ಗಂಟ್ಲಲ್ಲಿ ಸೇರ್ಕೊಳ್ತದೆ. ನಂಜನ್ನ ಉಂಡವನು ಅಂತ ನಮ್ಮಲ್ಲಿ ಅದನ್ನ ಮತ್ತೆ ನಮ್ಮ ಅದೆಲ್ಲ ಅದು ನಂಜುಂಡ ವಿಷಕಂಠ ಅನ್ನೋದರ ಕನ್ನಡ, ಒಳ್ಳೆಯ ಕನ್ನಡ ನಂಜುಂಡ ಅಂತ, ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಇದು ಇವತ್ತಿಗೂ ಕೂಡ ತುಂಬಾ ಪ್ರಸಿದ್ಧವಾದದ್ದು. ಹೀಗಾಗಿ ಯಾವ ವಿಚಾರದಲ್ಲಿ ನೋಡಿದ್ರು ಕೂಡ ಮಂಗಳಕರವಾದ ಚಿಂತನೆ ಬಹಳ ಮುಖ್ಯವಾದದ್ದು. ಆಮೇಲೆ ನಮ್ಮೆಲ್ಲ ಈ ಚಟುವಟಿಕೆಗಳು ನಮ್ಮ ಅಲ್ಲಮಪ್ರಭು ಅವರ ವಚನ, ಅಲ್ಲಮಪ್ರಭು ಅಂತೂ ಇನ್ನೂ ಖಂಡಿತವಾದಿಯಾಗಿ ನ್ಯಾಯಾಧೀಶರಾಗಿ ಸತ್ಯವನ್ನ ಹೇಳಿದರೆ, ಬಯಲು ಆ ನಿರಂತರವಾದ ಒಂದು ತೆರೆದ ಮನಸ್ಸಿರ್ಬೇಕು ಅನ್ನೋದು. ಬಯಲು ಅಂದ್ರೆ ಗೋಡೆಗಳು, ಯಾಕೆ ಯಾವುದೇ ಒಂದು ಕಿಟಕಿ ಗೋಡೆಗಳು ಇರಬಾರ್ದು ಅಂತ. ಅದನ್ನೇ ಕುವೆಂಪು ಅವರ ಇಂಥದ್ದೆಲ್ಲದರಿಂದ ಪ್ರಭಾವಿತರಾಗಿ ಅನಿಕೇತನ ಅಂತಂದ್ರೆ ಎಲ್ಲ ನೋಡಿ, ಯಾವುದನ್ನ ನಮ್ಮ ಅಕ್ಕ ಮಹಾದೇವಿ ನುಚ್ಚು ತೌಡು ಗಾಣಿಬೋ ಅಂತ ಹೇಳಿದ್ರು, ಅದನ್ನ ಬಸವಲಿಂಗಪ್ಪ ಅಂತ ಒಬ್ಬ ದಲಿತ ನಾಯಕರು ಹೇಳ್ತಾರೆ, ಸಾಹಿತ್ಯದಲ್ಲೂ ಕೂಡ ಭೂಸ ಇರೋ ಸಾಧ್ಯತೆ ಇರ್ತದೆ ಅಂತ. ಸಾಹಿತ್ಯದಲ್ಲೂ ಅಂದ್ರೆ ನಮಗರ್ಥವಾಗಿ ಯಾವುದನ್ನ ತೌಡು, ನುಚ್ಚು ತೌಡು ಅಂತ ಅಕ್ಕ ಮಹಾದೇವಿ ಹೇಳಿದ್ರು, ಅದನ್ನ ಹೊಸಕಾಲದಲ್ಲಿ ನಮ್ಮ ಬಸವಲಿಂಗಪ್ಪ ಅವರು ಹೇಳ್ತಾರೆ ಭೂಸ ಅಂತ. ನಾವೆಲ್ಲ ಅವರ ಪರವಾಗಿ ಇದನ್ನ ಅದೇ ನಾವು ಬಸವಣ್ಣವರು ವಚನ ಸಾಹಿತ್ಯದಿಂದ ನಾನು ಪ್ರಭಾವಿತನಾದವನು, ಈ ತರದ್ದೆಲ್ಲ ಅವಿವೇಕ ಸಾಹಿತ್ಯದಲ್ಲಿದ್ರು ಅವಿವೇಕಾನೆ ಅಂತ ಬಸವಲಿಂಗಪ್ಪ ಹೇಳಿ ಆ ಕಾಲದಲ್ಲಿ ಒಂದು ದೊಡ್ಡ ಒಂದು ಚರ್ಚೆ ಅದೆಲ್ಲ ಉಂಟಾಗಿತ್ತು. ಹೀಗಾಗಿ ನಮ್ಮ ಈ ಒಂದು ಶಿವತತ್ವದ ಚಿಂತನೆಯ ಆರಾಧಕರಾದ ನಮ್ಮ ವಚನ ಸಾಹಿತ್ಯ ಎಷ್ಟು ಸಂತೋಷವನ್ನ ನೀಡ್ತದೆ ಅಂತಂದ್ರೆ, ತೆರೆದ ಮನಸ್ಸು ಒಂದು ಅದಕ್ಕೆ ನಮ್ಮ ಕುವೆಂಪು ಅವರು ಇದೆಲ್ಲಾ ತತ್ವದಿಂದ ಪ್ರಭಾವಿತರಾಗಿ ಎಲ್ಲ ತತ್ವದೆಲ್ಲೆ ಮೀರಿ 100 ಮತದ ಹೊಟ್ಟ ತೂರಿ, ಯಾವುದನ್ನ ಅಕ್ಕಮಹಾದೇವಿ ತೌಡು ಅಂದ್ರು, ನುಚ್ಚು ತೌಡು ಅಂದ್ರು, ನಮ್ಮ ಬಸವಲಿಂಗಪ್ಪ ಭೂಸ ಅಂದ್ರು, ಕುವೆಂಪು ಅವರು ಹೊಟ್ಟ ತೂರಿ 100 ಮತದ ಹೊಟ್ಟ ತೂರಿ, ಯಾವುದು ಅವಿವೇಕವೋ, ಯಾವುದು ದೋಷವೋ, ಯಾವುದು ಮನುಕುಲಕ್ಕೆ ಒಂದು ಮಾರಕವೋ ಅದನ್ನ ಬಿಟ್ಬಿಡೋಣ ಅಂತ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ಅನಂತ ನಿತ್ಯ ಯೋಗಿ. ಆದ್ರೆ ಅನಂತ ತಾನ ಅಂದ್ರೆ ಜ್ಞಾನ ಅನ್ನೋದು ಎಂಡ್ಲೆಸ್ ಅಂತ. ನಾವು ಜ್ಞಾನದ ಕಡೆಗೆ ಹೋಗ್ತಾ ಇರ್ಬೇಕು. ಅದನ್ನ ನಮ್ಮ ವಚನಕಾರರು 12ನೇ ಶತಮಾನದಲ್ಲಿ ಇಡೀ ವಿಶ್ವವೇ ಆಶ್ಚರ್ಯ ಪಡೋ ರೀತಿಯಲ್ಲಿ ಅದನ್ನ ಒಂದು ದಾಖಲು ಮಾಡಿದ್ರು ಮತ್ತು ಪ್ರಾಮಾಣಿಕವಾಗಿ ಬದುಕಿದ್ರು. ಏನೋ ಒಂದು ಬದುಕಿನ ಹಂಗ ತೋರ್ದು, ಒಂದು ವೇಳೆ ಮರಣ ಬಂದ್ರೂ ಚಿಂತೆ ಇಲ್ಲ, ನಮಗ್ ತೊಂದರೆ ಆದ್ರೂ ಚಿಂತೆ ಇಲ್ಲ ಅಂತ ಧೈರ್ಯದಿಂದ ಹೋರಾಡಿದ್ರು. ಇದು ವಿಶ್ವದ ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ. ನೋಡಿ, ಈ ನಮ್ಮ ವಚನ ಸಾಹಿತ್ಯದಿಂದ ಶಿವತತ್ವದಿಂದ ಪ್ರಭಾವಿತರಾದ ನಮ್ಮ ಎಷ್ಟೋ ಜನಪದ ಕಲಾವಿದರು ಕನ್ನಡದಲ್ಲಿ ಮತ್ತು ಭಾರತೀಯ ಭಾಷೆಗಳಲ್ಲಿ ಬೇಕಾದಷ್ಟು ಈ ತರದ ಕಥೆಗಳೆಲ್ಲ ಇವೆ, ಹಾಡುಗಳಿವೆ. ನೋಡಿ, ಇದನ್ನ ಮಾದರ ಚೆನ್ನಯ್ಯನ ಮನೆಯ
ಮೋಜಿನಂಬಲಿ ಕುಡಿದು, ಮಾದರ ಚೆನ್ನಯ್ಯನ ಮನೆಯಲ್ಲಿ ಶಿವ ಅಂಬಲಿ ಕುಡಿತಾನೆ. ಅಂಬಲಿ ಕುಡಿದು ಅದೊಂದು ಹಾಡಿದೆ ನಮ್ಮ ಜನಪದದಲ್ಲಿ. ಮಾದರ ಚೆನ್ನಯ್ಯನ ಮನೆಯ ಮೋಜಿನಂಬಲಿ ಕುಡಿದು ಶಿವನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಯಾವುದೇ ಅಸಮಾನತೆಯ ವಿರುದ್ಧವಾದ ಸಮಾನತೆಯ ಚಿಂತನೆ ಅಂದ್ರೆ ಶಿವ ಕೈಲಾಸದಲ್ಲಿ ಸಂತೋಷದಿಂದ ಕುಣಿತಾನೆ ಅಂತ. ಆ ತತ್ವವೇ ನಮ್ಮ ವಚನಕಾರರಲ್ಲಿದ್ದದ್ದು. ಅದು ಬಹಳ ಮುಖ್ಯ. ಕುಂಬರಗುಂಡಯ್ಯನ ಮನೆಯ ಮಡಕೆ ಸಪ್ಪಳ ಕೇಳಿ ಶಿವನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಆಮೇಲೆ ಈ ನಮ್ಮ ವಚನಕಾರರಿಂದ ಪ್ರಭಾವಿತರಾದ ಇಬ್ಬರು ಮುಖ್ಯ ಕವಿಗಳು, ಹರಿಹರ ಅಂತೂ ಅತ್ಯುತ್ತಮವಾದ ಎಲ್ಲ ಶರಣರ ಕಥೆಗಳನ್ನ ಬರೆದಿದ್ದಾನೆ. ಬಸವರಾಜ ದೇವರ ರಗಡೆ. ನೋಡಿ, ಬಸವಣ್ಣ ಅವ್ರ ತತ್ವಗಳ ಅದ ರಾಜ ಅಲ್ಲದೆ ಇದ್ರು, ದೇವರಲ್ಲದೆ ಇದ್ರು ಆತ ರಾಜನಿಗಿಂತ ದೊಡ್ಡನು, ದೇವರಿಗಿಂತ ಬಸವರಾಜ ದೇವರ ರಗಳೆ ಅಂತ. ಅಲ್ಲಿ ಅನೇಕ ಚಾರಿತ್ರಿಕ ಸತ್ಯಗಳನ್ನ ಬರೀತಾರೆ. ನಮಗೆ ಎಷ್ಟೋ ಸಲ ಅವು ನಮ್ಗೆ ಇಷ್ಟ ಆಗದೇ ಇರೋದ್ರಿಂದ ಅದನ್ನೆಲ್ಲ ನಾವು ಹಾಳು ಮಾಡ್ಬಿಟ್ಟಿದ್ದೀವಿ. ಹೀಗಾಗಿ ಚರಿತ್ರೆನಲ್ಲಿ ನಮ್ಮ ವಚನಕಾರರು, ಅದರಲ್ಲೂ ನಮ್ಮ ಬಸವಣ್ಣವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಒಂದು ನಮ್ಮ ಮಡಿವಾಳ ಮಾಚಯ್ಯ, ಎಲ್ಲರನ್ನೂ ಕೂಡ ಎಷ್ಟು ದಿಟ್ಟತನದಿಂದ ನಡ್ಕೊಂಡ್ರು ಅನ್ನೋದು ಇತಿಹಾಸದ ಭಾಗವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂತ ನಮ್ಮ ಕುವೆಂಪು ಅವರು ಹೇಳ್ತಕ್ಕಂಥ ಈ ತತ್ವ ಇದೆಯಲ್ಲ, ಇದು ಜನಮಾನಸದಲ್ಲಿ ಮೊದಲಿಂದಾನು ಇದ್ದದ್ದು ಆ ಶಿವತತ್ವ ಅಂತ. ಶಿವ ಸಾವಿರಾರು ವರ್ಷ ಹಿಂದೆ, ಅಂದ್ರೆ ಇದೆಲ್ಲ ಕೂಡ ಈ ವರ್ಣ 4 ವರ್ಣ, ಅಸ್ಪೃಶ್ಯತೆ, ಲಿಂಗಭೇದ ನೀತಿ ಎಲ್ಲ ಬರೋಕ್ಕಿಂತ ನೋಡಿ, ಅಲ್ಲಿ ಲಿಂಗಭೇದ ನೀತಿನೂ ಇಲ್ಲ. ಆಮೇಲೆ ಹೆಣ್ಣು ಗಂಡು ಒಂದೇ ಅನ್ನೋ ಕಲ್ಪನೆ ಇದೆ. ಎಲ್ರೂ ಸಮಾನರು ಅನ್ನೋದಿದೆ. ಎಲ್ರೂ ಸಂತೋಷದಿಂದ ಇರ್ಬೇಕು. ಆಮೇಲೆ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ನಾವು ಗೌರವಿಸ್ಬೇಕು. ನೋಡಿ, ಶಿವತತ್ವದಲ್ಲಿ ಮಾತ್ರ ಅವನು ಶಿವನ ಕೊರಳಲ್ಲಿ ಒಂದು ನಾಗರಾವಿದೆ, ಆಮೇಲೆ ನಂದಿ ವಾಹನ ಅವನು. ಹಾಗಾಗಿ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ನಾವು ಸಂತೋಷದಿಂದ ಇಡೀ ಜಗತ್ತಿನಲ್ಲಿ ಇರಬೇಕು ಅನ್ನೋದರ ಚಿಂತನೆ. ಹಾಗಾಗಿ ನನಗೆ ಪ್ರತಿ ವಚನ ಸಾಹಿತ್ಯವನ್ನ ಗಮನಿಸಿದಾಗ, ಅದನ್ನ ನಾವು ತಿಳ್ಕೊಂಡಾಗ, ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಪರಮ ಸಂತೋಷ ಆಗ್ತದೆ. ಮತ್ತೆ ಈ ತರದ ಮಂಗಳಕರವಾದ ಚಿಂತನೆಯ ಮೂಲಕ ನಮ್ಮ ಬದುಕನ್ನ ಹಸನು ಮಾಡ್ಕೊಳ್ಬೇಕು. ಒಂದು ಕೆಟ್ಟದನ್ನ ನಾವು ಆಲೋಚನೆ ಮಾಡಬಾರ್ದು ಅನ್ನುವ ಒಂದು ಸ್ಫೂರ್ತಿ ನಮಗೆ ವಚನ ಸಾಹಿತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಅದಕ್ಕೆ ಪೂರಕವಾದ ನಮ್ಮ ಅನಕ್ಷರಸ್ಥ ತಂದೆ ತಾಯಿಗಳು ಕಟ್ಟಿದಂತ ಶಿವತತ್ವದ ಕಲ್ಪನೆಯಲ್ಲಿದೆ. ಇದನ್ನ ಹೊಸ ಕಾಲದಲ್ಲೂ ಕೂಡ ಎಲ್ಲಾ ನಮ್ಮ ಜನಪರವಾಗಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸುಗಳ ಎಲ್ಲ ಕವಿಗಳು, ಚಿಂತಕರು ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಇನ್ನಷ್ಟು ಅದನ್ನ ಹೊಸ ಕಾಲದ ಸಮಸ್ಯೆಗಳಿಗೆ ಏನು ನಾವು ಒಂದು ಪರಿಹಾರ ಹುಡುಕ್ಬೇಕು ಅನ್ನುವ ಕಾಲಕ್ಕೆ ಹೊಸ ಕಾಲದ ಸಮಸ್ಯೆಗಳಿರ್ತವೆ. ಹಾರ್ಡ್ ರಿಯಾಲಿಟೀಸ್ ಅಂತ, ಸುಡುವಾಸ್ತವಗಳು. ಬದಲಾದ ಕಾಲದಲ್ಲಿ ಬದಲಾದ ಸಮಸ್ಯೆಗಳಿರ್ತವೆ. ಅವಕ್ಕೆ ಈ ತರದ ಮಂಗಳಕರವಾದ ಒಂದು ಚಿಂತನೆ, ಇಡೀ ಮನುಕುಲಕ್ಕೆ ಒಳ್ಳೆಯದನ್ನ ಹಾರೈಸ್ತಕ್ಕಂಥ ಚಿಂತನೆ ಬೇಕು ಅನ್ನುವ ಅರ್ಥದಲ್ಲಿ ನಾನು ಎಲ್ಲ ಕಾಲದಲ್ಲೂ ನಾನು ಯೋಚನೆ ಮಾಡ್ತಿರ್ತೀನಿ. ಮತ್ತೆ ಇಲ್ಲಿ ಈ ಒಂದು ಮಾತುಗಳನ್ನು ಹೇಳಲಿಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ. ನಮಸ್ಕಾರ. ಬೇಕಾದ್ರೆ ಚರ್ಚೆ ಆಮೇಲೆ ಮಾಡೋಣ. ಅತ್ಯಂತ ಪ್ರಬುದ್ಧತೆಯಿಂದ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಂತ ಅನುಭಾವಿಗಳಾದ ಹಿರಿಯರಾದ ಪ್ರೊಫೆಸರ್ ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು, ಚಿಂತಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಹ್ಞೂನ್ರಿ. ಇಂದಿನ ದತ್ತಿ ದಾಸೋಹಿಗಳಾದ IRS ಆಯುಕ್ತರು, ಅಧಿಕಾರಿಗಳಾದ ಶ್ರೀ ಶಿವಾನಂದ ಕಲಕೇರಿ, ಆದಾಯ ತೆರಿಗೆ ಇಲಾಖೆ, ಚೆನ್ನೈ ಇವರಿಗೆ ನಾನು ಒಂದೆರಡು ಮಾತುಗಳನ್ನ, ಮನದಾಳದ ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ತೀನಿ. ಸರ್, ವೇದಿಕೆ ತಮ್ಮದಾಗಿ. ಮೇಡಮ್ ನಮಸ್ತೆ. ನಂದೊಂದ್ ಸ್ವಲ್ಪ ಇವತ್ತು ಗಂಟು ಸರಿ ಇಲ್ಲ, ಸ್ವಲ್ಪ ಹುಷಾರಿಲ್ಲ ನನಗೆ. ದಯವಿಟ್ಟು ನನಗೆ ಕ್ಷಮಿಸಿ, ಬೇರೆಯವ್ರಿಗೆ ಅವಕಾಶ ಮಾಡಿ. ಆಯ್ತು ಸರ್, ಧನ್ಯವಾದಗಳು ಸರ್. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತಮ್ಮ ಮನದಾಳದ ಮಾತುಗಳನ್ನ ನಮ್ಮೆಲ್ಲರೊಡನೆ ಹಂಚಿಕೊಳ್ಬೇಕು ಇಂದಿನ ಕಾರ್ಯಕ್ರಮದ ಕುರಿತಾಗಿ.
ಸರ್ ಪಟ್ಟಣ್ ಸರ್. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್. ಅಲ್ಲಿವರೆಗೂ ಬೇರೆದವ್ರು ಯಾರು ಮಾತಾಡ್ತಾರ ಕೇಳ್ರಿ ಮೇಡಮ್. ಬೇರೆದವ್ರು ಯಾರಾದ್ರೂ ಮಾತಾಡ್ಬೋದು? ಯಾರಾದ್ರೂ ಮಾತಾಡ್ತೀರಿ ಸರ್? ಮೇಡಮ್ ಇಂದಿನ ಡಾಕ್ಟರ್ ಆಲೂರ್ ಸರ್ ಕಾರ್ಯಕ್ರಮದ ಇದ್ದಾರೆ. ಉಪನ್ಯಾಸದ ಡಾಕ್ಟರ್ ಕುರಿತಾಗಿ ಆಲೂರ್ ಸರ್ ಇದ್ದಾರೆ. ಡಾಕ್ಟರ್ ಆಲೂರ್ ಸರ್, ವೇದಿಕೆ ತಮಗಾಗಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳ ಸರ್. ಇವತ್ತಿನ ದಿವಸ ಪ್ರೊಫೆಸರ್ ಕಾಳೇಗೌಡ ಅವರು ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ಚಿಂತನೆಗಳನ್ನ ನಮ್ಮೆಲ್ಲರಿಗೂ ಕೊಡಮಾಡಿದ್ದಾರೆ. ಅವರ ಚಿಂತನೆಗಳಲ್ಲಿ ಬಹಳಷ್ಟು ಸ್ಪಷ್ಟತೆ ಇತ್ತಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಹಲವಾರು ರೀತಿಯಲ್ಲಿ ಚಿಂತನೆಗಳನ್ನು ಮಾಡುವಾಗ ಬಹಳಷ್ಟು ಕನ್ಫ್ಯೂಷನ್ಸ್ಗಳು ಇರ್ತವೆ ನಮ್ಮಲ್ಲಿ, ಭಕ್ತರಲ್ಲಿ, ಜನರಲ್ಲಿ, ಜನಸಾಮಾನ್ಯರಲ್ಲಿ. ಅವುಗಳನ್ನ ಬಹಳ ಸ್ಪಷ್ಟವಾಗಿ ತಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ, ಇವತ್ತು ವಿಚಾರವನ್ನು ಅವರು ತಮ್ಮ ಒಂದು ವಿಚಾರಗಳಲ್ಲಿ ಹಂಚಿಕೊಂಡಿದ್ದಾರೆ. ಇವತ್ತಿನ ದಿವಸ ಶ್ರೀಯುತ ಶಿವಾನಂದ್ ಕಲ್ಕೇರಿಯವರ ಪೂಜ್ಯ ತಂದೆಯವರ ಒಂದು ನೆನಪಿನಲ್ಲಿ ಇವತ್ತಾಗಿರ್ತಕ್ಕಂಥ ಈ ಶರಣ ಮಾಸದ ಉಪನ್ಯಾಸ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಇಂಥ ಉಪನ್ಯಾಸ ಅಂದ್ರೆ ಇದೇ ವಿಶೇಷತೆ. ಇದರಲ್ಲಿ ಪ್ರತಿ ದಿವಸ ಒಂದೊಂದು ವಿಚಾರದ ಮೇಲೆ ಶರಣರಿಗೆ ಶರಣ ತತ್ವಗಳನ್ನ ಉಣಬಡಿಸ್ತಕ್ಕಂಥ ಒಂದು ಬಹುದೊಡ್ಡ ಪ್ರಯತ್ನವನ್ನ ಏನು ನಮ್ಮ ವಚನ ವೇದಿಕೆ ಮಾಡ್ತಾ ಇದೆ, ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಇಂತಹ ಅನುಭಾವಿ ಮಹನೀಯರನ್ನ ಕರೆದು ಮಾಡ್ತಕ್ಕಂಥದ್ದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಅನುಭವವನ್ನು ನೀಡಿರ್ತಕ್ಕಂಥ ಶ್ರೀಯುತ ಕಾಳೇಗೌಡರಿಗೂ ಮತ್ತು ಇವತ್ತಿನ ಈ ಒಂದು ಅನುಭವ ಚಿಂತನೆಯನ್ನ ನಮ್ಮೆಲ್ಲರಿಗೂ ಹಂಚಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಶ್ರೀಯುತ ಶಿವಾನಂದ್ ಕಲಕೇರಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಇಂತಹ ವಿಚಾರಗಳು ನಮ್ಮ ಮಧ್ಯ ನಿರಂತರವಾಗಿ ನಡೀಬೇಕು. ಬರೀ ಶ್ರಾವಣ ಮಾಸದಲ್ಲಿ ದಿವಸ ಮಾಡಿ ಕೈ ಬಿಡುವಂಗಿಲ್ಲ. ಪ್ರತಿ ದಿವಸವೂ ಶ್ರಾವಣ ಮಾಸ ಆಗ್ಬೇಕು, ಅದು ಶರಣ ಮಾಸ ಆಗ್ಬೇಕು. ನಮ್ಮ ಚಿಂತನೆಗಳು ಶರಣ ಮಾಸದ ಹಂಗೇನೆ ವರ್ಷವಿದ್ದಂತ ಅದು ನಡಿಬೇಕು ಅಂತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸಿ ನನಗೆ 2 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಡಾಕ್ಟರ್ ಪಟ್ಟಣ್ ಸರ್, ತಮ್ಮ ಮನದಾಳದ ಇಂದಿನ ಉಪನ್ಯಾಸದ ಕುರಿತು ಕೇಳಿಸ್ತಾ ಇದೆ ಸರ್, ತಮ್ಮ ಕೇಳಿಸ್ತಾ ಇದೆ. ಮನದಾಳದ ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ ಸರ್. ವೇದಿಕೆ ಓಂ ತಮಗಾಗಿ. ಶ್ರೀ ಗುರು ಬಸವಲಿಂಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯನ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಸಮಾಜವಾದಿ ಚಿಂತಕರನ್ನ ನೆನೆಯುತ್ತಾ, ಬಹುಶಃ ನನ್ನ ಬಾಲ್ಯದೊಳಗ ಒಂದು ಬಂಡಾಯ ಧೋರಣೆ, ಇವತ್ತಿಗೆ ನಾನು ಬಂಡಾಯ ಸಾಹಿತ್ಯದ ಪರಿಕಲ್ಪನೆ, ಬಂಡಾಯ ಧೋರಣೆಯನ್ನ ಉಳಿಸ್ಕೊಳ್ಬೇಕಾಗಿತ್ತಂದ್ರ 78-79 ಕಾಲದೊಳಗ ಗುಂಡೂರಾಯ ಸರ್ಕಾರದ ವಿರುದ್ಧ ಒಂದು ಎಮರ್ಜೆನ್ಸಿಯ ನಂತರ ಸಮುದಾಯವನ್ನ ಕಟ್ಟಿಕೊಂಡು ನಮ್ಮೂರಿಗೆ ಒಂದು 4-5 ಸಲ ಡಾಕ್ಟರ್ ಕಾಳೇಗೌಡ ನಾಗವಾರ್ ಬಂದಿದ್ರು. ಅಲ್ಲಿ ನಮ್ಮೂರಲ್ಲಿ ಒಬ್ರು ಲೋಹಿಯಾವಾದಿ, ನಾನು ಲೋಹಿಯಾವಾದಿ ಆಗ್ಲಿಕ್ಕೆ ಕಾರಣ ಅಂದ್ರೆ ಡಾಕ್ಟರ್ ಕಾಳೇಗೌಡ ನಾಗವಾರ್. ಅಂದ್ರೆ ಅಲ್ಲಿ ನಮ್ಮೂರೊಳಗಿನ ಪರಿಸರದೊಳಗ ಸಮುದಾಯ ಬೀದಿ ನಾಟಕಗಳನ್ನ ಇಟ್ಕೊಂಡು ಅಲ್ಲಿನ ವ್ಯವಸ್ಥೆಯ ವಿರುದ್ಧ ಬಂದಿರತಕ್ಕಂಥ ಒಂದು ಬಂಡಾಯ ಮನೋಭಾವವನ್ನ ಹುಟ್ಟಿ ಹಾಕಿ ಬಂಡಾಯ ಸಾಹಿತ್ಯಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಉಳಿದವರು ಡಾಕ್ಟರ್ ಕಾಳೇಗೌಡ ನಾಗವಾರ್. ಬಹಳಷ್ಟು ಜನ ಬಂದು ಪಲ್ಲಟಗೊಂಡು ಮತ್ತೆ ತಮ್ಮ ಬೇರೆ ಬೇರೆ ಹೋದವರಿದ್ದಾರೆ. ಆದರೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಸರ್, ನಾನು ನಿಜಕ್ಕೂ ಕೂಡ ಒಂದು ಸಾಕ್ಷಿ ಪ್ರಜ್ಞೆ, ಒಂದು ಪ್ರಾಮಾಣಿಕ ಕಳಕಳಿ, ಜನಪದ ಸಾಹಿತ್ಯ, ಬುಡಕಟ್ಟಿನ ಜನಾಂಗ, ಹಿಂದುಳಿದ ಜನಾಂಗದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ, ಬಹುಶಃ ಲೋಹಿಯಾರ ಬಗ್ಗೆ ಸಂಪುಟವನ್ನ ಪ್ರಕಟ ಮಾಡಿ ಕನ್ನಡ ಸಾಹಿತ್ಯದೊಳಗ ಅದು ಎಲ್ಲಿ ದಿಗ್ಗಜರು ಅಂದ್ರೆ ಉತ್ತರ ಭಾರತದ ಎಲ್ಲ ಸಂಸದರು ಕೂಡ ಬಂದು ಮೆಚ್ಚುಗೆಯನ್ನು ಸೂಚಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದ್ರು ಅಂದ್ರೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಹೀಗಾಗಿ ಅವರಿಗೆ ನಾನು ಈ ಬಂಡಾಯದ ಸಾಹಿತ್ಯದ ನಿಲುವುಗಳ ಬಗ್ಗೆ, ವಚನ ಸಾಹಿತ್ಯದ ಬಂಡಾಯ ಧೋರಣೆಗಳ ಬಗ್ಗೆ ಹೇಳ್ಬೇಕಾದ್ರೆ, ಬಹುಶಃ ಬಸವಣ್ಣ ಕನ್ನಡ ಸಾಹಿತ್ಯದ ಅಥವಾ ಭಾರತದ ಮೊಟ್ಟ ಮೊದಲ ಬಂಡಾಯಕಾರ ಅಂತಂದ್ರೆ ಒಳ್ಳೆ ಸ್ನೇಹಿತರು ಅವ್ರು ನನಗೆ, ಅವರೇ ಅರೇಂಜ್ ಮಾಡಿದ್ರು. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್ ವಾಯ್ಸ್ ಕೇಳ್ತಾ ಇಲ್ಲ ಸರ್. ಪಟ್ಟಣ್ ಸರ್, ಬಹುಶಃ ಕಾಲ್ ಬಂದಿರ್ಬೋದು.
ಸರ್ ಸರ್ ಹಾ ಹಾ ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಸರ್ ಸ್ಟ್ರಕ್ ಆದ್ರೆ ಎಕ್ಸಿಟ್ ಆಗಿ ರೀಜಾಯ್ನ್ ಆಗ್ತೀರಿ ಸರ್. ಮೇಡಮ್ ರೀಜಾಯ್ನ್ ಆಗ್ತಾರೆ ಈಗ. ಹ್ಞೂನ್ರಿ. ತಾಂತ್ರಿಕ ದೋಷ ಇದೆ, ದಯವಿಟ್ಟು ಕ್ಷಮಿಸಿ. ಪಟ್ಟಣ್ ಸರ್ ಈಗ ಜಾಯಿನ್ ಆಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಟ್ಟಣ್ ಸರ್ ಅವರು ಜಾಯಿನ್ ಆಗ್ತಾರೆ. ಮೇಡಮ್ ಸರ್ ಜಾಯಿನ್ ಆಗೋರಿಗೆ ಪಾಂಗಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪಾಂಗಿ ಸರ್, ತಾವು ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಬೇಕಂತ ಕೇಳ್ಕೊತೀನಿ. ಪಾಂಗಿ ಸರ್, ಮತ್ತೆ ಯಾರಾದ್ರೂ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಕೇಳ್ತಾ ಇದ್ದಾರೆ. ಎಸ್ ಸರ್. ಬಸವಣ್ಣ ಯಾವ ಪಂಥಕ್ಕೂ ನಿಲುಕಲಾರದ ಬಹುದೊಡ್ಡ ವ್ಯಕ್ತಿ. ಆತನನ್ನ ರಾಧಾಕೃಷ್ಣನ್ ಅಂತ ಬಲಪಂಥೀಯರು ವಿಚಾರ ಮಾಡ್ತಾರ. ಆತನನ್ನ MN ರಾಯ್ ಅಂತಕ್ಕಂಥವ್ರು, ಲೋಹಿಯಾ ಅಂತಕ್ಕಂಥವ್ರು, ಜಯಪ್ರಕಾಶ್ ನಾರಾಯಣ, ಎಲ್ಲ ಸಮಾಜವಾದಿ ಚಿಂತಕರು, ಜಗತ್ತಿನ ಎಲ್ಲ ಕಮ್ಯುನಿಸ್ಟ್ ಚಿಂತಕರು ಕೂಡ ಇವತ್ತು ಬಸವಣ್ಣನ ನೆನೆಸ್ತಾರೆ. ನಾನು ಅದಕ್ಕೆ ಹೇಳಿದೆ, ಅಲ್ಲ ಬಸವಣ್ಣ ಬಲಪಂಥೀಯ, ಅಲ್ಲ ಎಡಪಂಥೀಯ, ಬಲಪಂಥೀಯರ ಎಡಪಂಥೀಯರ ಪಡೆದುಕೊಂಡು ಬಡಪಂಥೀಯ ಅಂತಕ್ಕಂಥದ್ದು. ತನ್ನ ಸಮಕಾಲೀನ ಜೀವನದೊಳಗೆ ಈಗ ಹೇಳಿದ್ರು ಗಾಂಧಿ, ನಾನು ನಿಮ್ಮ ದಲಿತರ ದತ್ತು ಮಗ ಅಂತಕ್ಕಂಥದ್ದು. ಮುಂದಿನ ಕಾಲದೊಳಗೆ ನಾನು ಏನಾದ್ರು ಹುಟ್ಟಿದ್ರ ನಾನು ದಲಿತನಾಗಿ ಹುಡ್ತೀನಿ ಅಂತಕ್ಕಂಥದ್ದು ಗಾಂಧೀಜಿಯವರು ಹೇಳಿದ್ರು. ಅದ್ರ ಬಸವಣ್ಣ ನಿನ್ನ ಮಾದಾರ ಚೆನ್ನಯ್ಯನ ಮನೆ ಮಗ ನಾನಯ್ಯ ಅಂತಕ್ಕಂಥದ್ದು. ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದ ನಡುಗಿತ್ತು ಅಂತಕ್ಕಂಥದ್ದು. ಮಾದಾರ ಚೆನ್ನಯ್ಯನ ಮನೆ ದಾಸಿಯ ಮಗ, ದೋಹಾರ ಕಟ್ಟೆಯ ಮನೆಯ ದಾಸಿಯ ಮಗಳು, ಇವರಿಬ್ಬರು ಗಂಡಿಯ ತರಲು ಹೋಗಿ ಸಂಗಮ ಮಾಡಿದ್ರು. ಇವರಿಬ್ಬರಿಗೆ ಹುಟ್ಟಿದ ಶಿಕ್ಷಣ ಅನ್ನುವಂತಕ್ಕಂಥದ್ದು ಆ ದೊಡ್ಡ ಕಾರ್ಯವನ್ನ, ಅದು ಒಂದು ಬಂಡಾಯ ಧೋರಣೆಯನ್ನ ಬಸವಣ್ಣ ಅವರು ತೋರಿಸ್ತಾರ. ಬಸವಣ್ಣ ತನ್ನ ಸಮಕಾಲೀನವಾಗ್ತಕ್ಕಂಥ ಒಂದು ಮೂಢ ಕಂದಾಚಾರಣೆ, ಅಸ್ಪೃಶ್ಯತೆಯನ್ನ ಎಷ್ಟು ಕಟುವಾಗಿ ಟೀಕಿಸಿದಂತಂದ್ರ, ನಿಮ್ಮ ದೇವಗಳು ಮುರಟುವ ದೇವ, ಕರಗುವ ದೇವ, ಸುಡುವ ದೇವ, ಮರದೈವ, ಮಡಿಕೆ ದೈವ ಕಾಲಿಡಲಿಂಬಲ್ಲ ಅಂತಕ್ಕಂಥ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬಕ್ಕುವ ಜಲವ ಒಣಗುವ ಮರವ ನಿಶ್ಚಿತವರ ನಿಮ್ಮನ್ನೆತ್ತಬಲ್ಲರು ಅಂತಕ್ಕಂಥದ್ದು. ಅಂದ್ರೆ ಆ ಇದು ಒಂದು ಸನಾತನ ವ್ಯವಸ್ಥೆಗೆ ಸಡ್ಡು ಹೊಡಿತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಗಟ್ಟಿಮುಟ್ಟಾದ ಸಂಕೇತವಾದಂತ ಜನಿವಾರಕ್ಕೆ ತೊಯ್ತಕ್ಕಂಥದ್ದು ಇವತ್ತಿಗೂ ಕೂಡ ಆಗಂಗಿಲ್ಲ ಯಾರಿಗೂ ಕೂಡ. ಇವತ್ತು ನಾವು ಅನಂತಮೂರ್ತಿ ಅಂತ ಒಬ್ಬ ದೊಡ್ಡ ಸಾಹಿತಿ, ನಾನು ಬ್ರಾಹ್ಮಣ್ಯವನ್ನು ಬಿಟ್ಟರು ಬ್ರಾಹ್ಮಣ್ಯವನ್ನು ಬಿಡಲಿಲ್ಲ ಅಂತಕ್ಕಂಥದ್ದು ಬಹುಶಃ ಅವರ ಕೊನೆಗಳಿಗೆ ನಮ್ಗೆಲ್ಲರಿಗೂ ಸಮಾಜವಾದಿ ಚಿಂತನೆಯನ್ನು ಬೋಧನೆ ಮಾಡ್ತಕ್ಕಂಥ ಅನಂತಮೂರ್ತಿ ಅವರ ಕೊನೆಗೆ ಮಾಧ್ವ ಬ್ರಾಹ್ಮಣರ ಪ್ರಕಾರನೇ ಅವರ ಅಂತ್ಯ ಸಂಸ್ಕಾರ ಆಯ್ತು. ಆದ್ರೆ ಬಸವಣ್ಣ ಕಸಕ್ಕಿಂತ ನಿಮ್ಮ ಶರಣರು ಜೋಗಿಸುವುದು ಸುಮ್ಮವಾಗಿ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ ಅಂತಕ್ಕಂಥದ್ದು ನಿವೇದನೆ ಮಾಡ್ತಾನಲ್ಲ, ತನ್ನನ್ನ ಸಮಾಜಕ್ಕೆ ಅರ್ಪಿಸ್ಕೊಳ್ತಕ್ಕಂಥ ರೀತಿ ಬಹುಶಃ ಜಗತ್ತಿನೊಳಗೆ ಯಾರೂ ಕೂಡ. ಹಿಂಗಾಗಿ ನನಗೆ ಆರ್ಥರ್ ಮೈಲ್ಸ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ 1933 ದ ಲ್ಯಾಂಡ್ ಆಫ್ ಲಿಂಗಮ್ ಅಂತಕ್ಕಂಥ ಒಂದು ಪುಸ್ತಕದ ಬರೀತಾರ. ಅವ್ರು ಹೇಳ್ತಾರ, ವಾಟ್ ಎವರ್ ದ ಲಿಜೆಂಡ್ ಮೇ ಸೇ ಅಬೌಟ್ ಬಸವ, ಇಟ್ ಈಸ್ ಪ್ರೆಟಿ ಕ್ಲಿಯರ್ ದಟ್ ಈಸ್ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ. ಆತ ಭಾರತದ ಮೊಟ್ಟ ಮೊದಲ ವಿಚಾರಧಾರೆ. ಒಂದು ಗೌತಮ್ ಬುದ್ಧ ಮಹಿಳೆಯರಿಗೆ ಒಂದು ಬೌದ್ಧ ದೀಕ್ಷೆ ಕೊಡ್ಬೇಕಾದ್ರೆ 12 ವರ್ಷ ತಗೊಂಡ. ಆದ್ರೆ ಬಸವಣ್ಣ ಹೋರಾಟ ಆರಂಭ ಮಾಡಿದ್ದೇ ಮಹಿಳೆಯರಿಗಾಗಿ. ಈಗ ಕಲಬುರ್ಗಿ ಅವರು ತಮ್ಮ ಮಾರ್ಗದೊಳಗೆ ಒಂದು ಪುಸ್ತಕದೊಳಗೆ ಬರಿತಾ ಬಸವಣ್ಣ ದಕ್ಷಿಣ ಭಾರತದ ಪರ್ಯಾಯ ಬುದ್ಧ ಅಂತ ಬರೆದ್ರು. ನಾನು ಅವ್ರಿಗೆ ಒಪ್ಪಲಿಲ್ಲ. ನಾನು ಅವ್ರ ಹತ್ತಿರದ ಆತ್ಮೀಯನಾದ ಕಾರಣ ಹೇಳಿದೆ, ಸರ್ ಇದು ನಾನು ಒಪ್ಪೋದಿಲ್ಲ ಅಂತಂದೆ. ಮತ್ತೆ ಏನ್ ಹೇಳ್ತೀಯ ಅಂದ್ರು. ನಾನು ಹೇಳಿದೆ, ಬುದ್ಧ ಅಪೂರ್ಣ ಬಸವಣ್ಣ ಪರಿಪೂರ್ಣ ಬುದ್ಧ ಅಂತಕ್ಕಂಥ ಮಾತನ್ನ ಹೇಳಿದೆ. ಕಾರಣ ಹಲವಾರು ಕ್ರಾಂತಿಯ ಮಗ್ಗಲುಗಳನ್ನ ನಾವು ನೋಡಿದಾಗ ಎಲ್ಲಾ ಕ್ರಾಂತಿಗಳು ಮತ್ತು ಆತನ ಬಾಲ್ಯ ಎಷ್ಟು 8-9 ವರ್ಷಕ್ಕೆ ತನ್ನ ಕುಟುಂಬವನ್ನ ಧಿಕ್ಕರಿಸಿ ಹೊರಗೆ ಹೋಗ್ತಾನ ಅಂತಂದ್ರೆ ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಕ್ರಾಂತಿ. ಹೀಗಾಗಿ ಸಮಗ್ರವಾಗಿ ಶರಣರ
ಅವರ ಹೋರಾಟ ಸಂಘರ್ಷ ಇವತ್ತಿಗೂ ಕೂಡ ಮಾದರಿಗೆ ಮತ್ತು ಆದರ್ಶಪ್ರಾಯ. ಬಹುಶಃ ನಾವು ಬಸವಣ್ಣ ಇಟ್ಟಂತ 1000 ಮೈಲಿ ಒಳಗ ನಾವೇನೋ ಒಂದು ಹೆಜ್ಜೆ 2 ಹೆಜ್ಜೆ ಇಟ್ಟಿವಿ ಅಂತಕ್ಕಂಥ ಒಂದು ಮಾತ್ರ ನಮ್ಮೊಳಗೈತಿ. ನಾವೆಲ್ಲ ಬಸವಣ್ಣನನ್ನ ಭಜನೆಗೆ, ಕೀರ್ತನೆಗೆ, ಪ್ರಾರ್ಥನೆಗೆ, ಪಾಠಕ್ಕ, ಉಪನ್ಯಾಸಕ್ಕ, ಲೇಖನಕ್ಕ, ಪದವಿಗೆ ಮಾತ್ರ ಇಟ್ಟಿವಿ. ಆದ್ರೆ ವಾಸ್ತವಿಕವಾಗಿ ಬಸವಣ್ಣನನ್ನ ಅರಿತುಕೊಳ್ತಕ್ಕಂಥ ರೀತಿ ನಮ್ಮೊಳಗಿಲ್ಲ. ಬಸವಣ್ಣ ಎದ್ದದ್ದೇ ಒಂದು ಇಡೀ ವ್ಯವಸ್ಥೆಯನ್ನ ಧಿಕ್ಕಾರ ಮಾಡಿ ಬಿಜ್ಜಳನ ಭಂಡಾರವೆಷ್ಟಿದ್ದರೇನು ಅಂತಕ್ಕಂಥದ್ದು. ನಾನಿ ಬಿಜ್ಜಳ ಗಂಜುವನೆ, ಭವಿ ಬಿಜ್ಜಳ ಅಂತಕ್ಕಂಥದ್ದು. ಬಿಜ್ಜಳನ ಅಂದ್ರು ಕೂಡ ಅರ್ಕೇಶ್ವರಿಯನ್ನು ಹೊಗಳ ಬರಿತಾನ. ಆತ ನನಗೆ ಅರ್ಜುನಿಗೆ ಹೋಲಿಸ್ತಾರ. ಅದರ ಬಸವಣ್ಣ ತಾನು ಯಾವ ಆಶ್ರಯದಲ್ಲಿ ರಾಜ್ಯಾಶ್ರಯದೊಳಗ ಬದುಕಿ ಒಂದು ಕಲ್ಯಾಣ ಕ್ರಾಂತಿ ಮಾಡ್ತಕ್ಕಂಥ ಸಂದರ್ಭದೊಳಗ ಬಿಜ್ಜಳನ ಕುರಿತಾಗಿ ವಚನವನ್ನು ಹೇಳ್ತಾನ. ಊರ ಮುಂದೆ ಹಾಲ ಹಳ್ಳ ಹರಿಯಲು ಅದು ಎನ್ನ ಬೆನ್ನೆ ಆವುನ ಮೇಲೆ ಹರಿಯಲಿ ತಕ್ಕಯ್ಯ. ಲಜ್ಜೆಗಿಡಲೇಕೆ ನಾನು ಗಿಡಲೇಕೆ, ಬಿಜ್ಜಳನ ಭಂಡಾರ ಎಷ್ಟಿದ್ದೇನು, ನನಗೆ ಬಿಜ್ಜಳನ ಭಂಡಾರ ಬೇಡ, ನಾನು ಮಾಡ್ತಕ್ಕಂಥ ನನ್ನ ಕಾಯಕಕ್ಕೆ ಕೂಲಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾನ. ಹಿಂಗಾಗಿ ವರ್ಗ ಜ್ಯೇಷ್ಠತೆ, ವರ್ಣ ಶ್ರೇಷ್ಠತೆಯನ್ನು ಏಕಕಾಲಕ್ಕೆ ಧಿಕ್ಕರಿಸಿ ಸ್ಪಷ್ಟವಾದಂತ ಬಯಲು ಸಿದ್ಧಾಂತವನ್ನು ಒತ್ಕೊಂಡ್ರು. ಅಲ್ಲಿವರೆಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಏನೇನೋ ಪರಿಕಲ್ಪನೆಗಳನ್ನು ತಂದು ಆ ವೈದಿಕರು ನಮ್ಮ ಮನಸ್ಸಿನ ಮೇಲ, ನಮ್ಮ ಜನಪದಿಗರ ಮೇಲ ಹೇರ್ಬಿಟ್ಟಿದ್ರು. ನಮ್ಮ ನೆಲಮೂಲದ ಸಂಸ್ಕೃತಿ ಮೇಲೆ ಹೇರ್ಬಿಟ್ಟಿದ್ರು. ಅನಗತ್ಯವಾಗಿ ತಂದು ಇದು ಹಿಂಗೈತಿ ಅಂತಕ್ಕಂಥದ್ದು. ಅದನ್ನ ಎಲ್ಲವನ್ನ ಅಲ್ಲಿಗಳದು ಬಯಲನೆ ಬಿತ್ತಿ, ಬಯಲನೆ ಬೆಳೆದು, ಬಯಲೊಳಗೆ ಬಯಲಾದೆ. ಇಡೀ ಸೃಷ್ಟಿಯನ್ನ ಅಪ್ಪಿಕೊಂಡು ಬದುಕತಕ್ಕಂಥ ಮತ್ತು ತಾನು ಕಂಡಂತ ಕೆಲ ಈ ಧೋರಣೆಗಳನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಡ್ತಾನೆ ಬಸವಣ್ಣ. ಅದು ಬಹಳ ದೊಡ್ಡದು. ಲಿಂಗವ ಪೂಜಿಸಿ ಫಲವೇನು, ಸಮರತಿ ಸಮಕಳೆ ಸಮ ಸುಖವಂದರಿಯದನ್ನಕ್ಕ. ಇವತ್ತ ಡಾರ್ವಿನ್ ಸಿದ್ಧಾಂತವನ್ನ ಜೈವಿಕ ವಿಕಾಸದೊಳಗ ಸಮರತಿ ಸಮಕಳೆ ಸಮ ಸುಖವಂದರಿಯದನ್ನಕ್ಕ ಅಂತಕ್ಕಂಥ ವಿಚಾರ ಹೇಳ್ತೀವಲ್ಲ, ಬಸವಣ್ಣ ಅವ್ರು ಹೇಳಿದ್ರು, ಬಹಳ ಚಂದ ಹೇಳಿದ್ರು. ಬಸವಣ್ಣ ಕೇವಲ ಮನುಷ್ಯರನ್ನ ಪ್ರೀತಿ ಮಾಡ್ಲಿಲ್ಲ, ಬಸವಣ್ಣ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಿಜವಾದ ಶರಣ ಅಂತಕ್ಕಂಥದ್ದು. ಸಂಗ್ರಹ ಬುದ್ಧಿ ಇಲ್ಲ, ಇವತ್ತಿಗೆ ನಾಳೆಗೆ ಅಂತಕ್ಕಂಥದ್ದು ಅದು ತಂಗ್ಳಾಕತ್ತಂತಾನ, ನಾಳೆ ಇಡಬಾರ್ದು. 6 ಮನೆಯ ಹಂಗಿನ ಕೂಳಾದ್ರೂ ತಂದು ಪ್ರಸಾದವ ಮಾಡಬಾರ್ದು. ನಾನು ಕಾಳೇಗೌಡ ಸರ್ ಮನೆಗೆ ಹೋಗಿ ಅವ್ರ ಮನೆಯಿಂದ ಅಡಿಗೆ ತಂದು ನಮ್ಮ ಭಕ್ತರಿಗೆ ಕೊಡ್ತಕ್ಕಂಥದ್ದಲ್ಲ, ನನ್ನ ಶ್ರಮದಿಂದ ಬರ್ತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಬಸವಣ್ಣ ನಿಲುವು. ಅವ್ರು ತಾನು ಕಂಡಂತ ಕೆಲ ಪ್ರತಿಪಾದನೆ ಸಿದ್ಧಾಂತಗಳನ್ನ ಕೂಡ ಎಷ್ಟು ಹೇಳ್ತಾರಂತಂದ್ರ, ಅವಾಗಿನ ಕಾಲದ ಪಂಚಾಕ್ಷರ ಮಂತ್ರ ನಾವು ಬಹಳಷ್ಟು ಜನ ಏನಾಗಿತ್ತು ಅಂದ್ರೆ ಬಸವಣ್ಣನನ್ನ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಸಿಲುಕಿಸ್ಬಿಟ್ವಿ. ಅಥವಾ ಸಮಾಜವಾದಿ, ಅಥವಾ ಕಮ್ಯುನಿಸ್ಟು, ಅಥವಾ ಮಾನವತಾವಾದಿ, ಅಥವಾ ರ್ಯಾಡಿಕಲ್ ರ್ಯಾಷನಲ್ ಅಂತಕ್ಕಂಥದ್ದನ್ನ ನಾವು ಬಸವಣ್ಣನನ್ನ ನೋಡ್ಲಿಲ್ಲ. ಅವನು ಓಂ ನಮ ಶಿವಾಯ ಅನ್ನಬೇಕು, ಕೆಲ ಕೂಟ ವಚನಗಳನ್ನ, ಪ್ರಕ್ಷಿಪ್ತ ವಚನಗಳನ್ನ ಮುಂದೆ ಮಾಡಿಟ್ಕೊಂಡು ಆತ ಒಂದು ವಚನ ಹೇಳ್ತಾನ, ನಮ ಶಿವಾಯ, ಓಂ ನಮ ಶಿವಾಯ ಅನ್ನೋದ್ರ ಬಗ್ಗೆ. ಪಂಚಾಕ್ಷರ ಮಂತ್ರವ ಪಾವನವೆನ್ನುವ ಮಹಾಪಾತಕನ ಮುಖವ ನೋಡಲಾಗದು ಅಂತಾನ. ವಿಭೂತಿ ಮೈತುಂಬ ಹಚ್ಕೊಂತೀರಿ, ಕತ್ತಿ ಬೂದಿಯೊಳಗೆ ಉಳ್ಳಾಡ್ತತಿ. ಹಂಗಾರೆ ಕತ್ತಿನೂ ಶರಣ ಕತ್ತಿನ ಅಂತಕ್ಕಂಥದ್ದು ದಿಟ್ಟತನ, ಅದು ಹೋರಾಟದ ಮನೋಭಾವ. ಆ ಬಂಡಾಯ ಧೋರಣೆ ಬಹುಶಃ ಯಾರಿಗೂ ಬರೋದಲ್ಲ. ಅದೇ ರೀತಿಯಾಗಿ ಅವರು ಪ್ರತಿಯೊಂದನ್ನ ಅವ್ರು ಹೇಳ್ತಾನೆ, ಲಿಂಗವ ಪೂಜಿಸಿ ಫಲವೇನು ಅಂತ ಹೇಳ್ತಕ್ಕಂಥ ಮನುಷ್ಯ ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ. ಪ್ರಾಯಶಃವಾಗ ಗುಡಿ ಒಳಗ ದಲಿತರಿಗೆ, ಅಸ್ಪೃಶ್ಯರಿಗೆ ಅವಕಾಶ ಸಿಗಲಾರ್ದಂತ ಸಂದರ್ಭದೊಳಗ ಈತ ಒಂದಿಷ್ಟು ಲಿಂಗವನ್ನು ಕೊಟ್ಟ. ಇದು ಅರಿವಿನ ಕುರು, ಇದು ದೇವರಲ್ಲ, ಇದು ಲಿಂಗ ಯೋಗ. ಅದರ ವ್ಯತಿರಿಕ್ತವಾಗಿ 900 ವರ್ಷಗಳ ನಂತರ ಬಸವಣ್ಣ ತೋರಿದ ದಿಕ್ಕಿನೊಳಗೆ ಬಿಟ್ಟು ನಾವು ಮಠಾಧೀಶರನ್ನ, ಕಾವಿಗಳನ್ನ ಬೆನ್ನ ಹತ್ತಿ ನಾವು ಇನ್ನೊಂದು ದಿಕ್ಕಿಗೆ ನಿಂತೀವಿ. ಇದು ಬಸವಣ್ಣನಿಗೆ ಮಾಡ್ತಕ್ಕಂಥ ದೊಡ್ಡ ಅಪಚಾರ. ಲಿಂಗ ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ. ಜಂಗಮಕ್ಕೆರೆದರೆ ಸ್ಥಾವರ ನೆನೆಯಿತ್ತು. ಸ್ಥಾವರ ನೆನೆಯಿತ್ತು 2 ಅರ್ಥದೊಳಗ. ಒಂದು ನೆನೆಸ್ತಕ್ಕಂಥ ಕೆಲೆ, ಇನ್ನೊಂದು ತಂಪಾಯ್ತು, ನೆನೆ ಆಯ್ತು. ಅದನ್ನ ನೀವು ಜಂಗಮಕ್ಕ ಸಮಾಜಕ್ಕೆ ಮಾಡುವಂತಕ್ಕಂಥದ್ದು. ಹಿಂಗಾಗಿ ಸಮಾಜವನ್ನು ಅತಿಯಾಗಿ ಪ್ರೀತಿ ಮಾಡಿಕೊಂಡು ಅದು ಹೇಳಿದಲ್ಲ, ಇವತ್ತ ಶರಣರ ಬಹಳ ದೊಡ್ಡ ಇದ್ರೊಳಗ ಪಂಚಾಚಾರದೊಳಗ ಗಣಾಚಾರ ಅಂತಕ್ಕಂಥದ್ದು, ಭೃತ್ಯಾಚಾರ ಅಂತಕ್ಕಂಥದ್ದು. ಶರಣರ ಕೊನೆಗೆ ಶಾಂತಿ ಪ್ರಿಯರಾದಂತ ಶರಣರು ಕೊನೆಗೆ ಏನಾಯ್ತು ಅಂದ್ರೆ ವಚನ ಸಂರಕ್ಷಣೆಗಾಗಿ ಖಡ್ಗವನ್ನು ಎತ್ತಬೇಕಾಯ್ತು. ತಮ್ಮ ಆತ್ಮರಕ್ಷಣೆಗಾಗಿ ಅಲ್ಲ, ವಚನ ಸಂರಕ್ಷಣೆಗಾಗಿ. ಉಳಿವಿಗೆ ಶಿಕಾರಿಪುರ ಎಲ್ಲ ಕಡೆಗೆ ಶರಣರು ಚದುರಿದ್ರು. ಬಹುಶಃ ಕಲ್ಯಾಣ ನಾಡಿನ ಒಂದು ದೊಡ್ಡ ಕ್ರಾಂತಿಯನ್ನ ಇವತ್ತು ಪಾಶ್ಚಿಮಾತ್ಯರು ನೋಡಿದಾಗ, ಇವತ್ತು ಜಾನ್ ಬರ್ಕೋ ಅಂತಕ್ಕಂಥ ಇಂಗ್ಲೆಂಡ್ ಸ್ಪೀಕರ್ ಅವ್ನು ಹೇಳ್ತಾನ, 12ನೇ ಶತಮಾನದೊಳಗ ಇಂಗ್ಲೆಂಡ್ ಇಡೀ ಜಗತ್ತಿನ ಪ್ರಜಾಪ್ರಭುತ್ವದ ಒಂದು ಕ್ಯಾಪಿಟಲ್, ಅಥವಾ ನಾವು ಮ್ಯಾಗ್ನಾ ಕಾರ್ಟಾದವರು ನಾವೇ ಅದನ್ನು ಸ್ಥಾಪಿಸಿವಿ ಅಂತ ಅಂತೀವಿ, ಬಟ್ ನಾವು ಅದನ್ನ ಒಪ್ಪೋದಿಲ್ಲ.
ನಾನು ಅದನ್ನ ಒಪ್ಪೋದಿಲ್ಲ. ನಾನು ಈ ಈ ಕ್ರೆಡಿಟ್ ಅನ್ನ ಐ ಗಿವ್ ಕ್ರೆಡಿಟ್ ಟು ಬಸವಣ್ಣ. ಈ ಫಾಟ್ ಅಗೇನ್ಸ್ಟ್ ವುಮನ್ ಇದು ಒಂದು ಲಿಂಗ ತಾರತಮ್ಯದ ವಿರುದ್ಧ, ವರ್ಗ ಅಸಮಾನತೆ ವಿರುದ್ಧ, ಜಾತಿ ವಿರುದ್ಧ ಆ ಬಸವಣ್ಣ ಇಂಥ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಇಂಗ್ಲೆಂಡಿನೊಳಗೆ ಇದ್ರ ಬಗ್ಗೆ ಯಾರೂ ಕೂಡ ಊಹೆ ಮಾಡಿರ್ಲಿಲ್ಲ. ನಮ್ಮ ಡಾಕ್ಟರ್ ಕಾಳೇಗೌಡ ನಾಗಬಾರ್ ಸರ್ ಹೇಳಿದ್ರು, ಅಮೆರಿಕೆ 450 ವರ್ಷದ ಪ್ರಜಾಪ್ರಭುತ್ವ ರಾಷ್ಟ್ರವಾದರೂ ಕೂಡ ಅಲ್ಲಿ ಮಹಿಳೆ ಅಧ್ಯಕ್ಷೆ ಆಗಿಲ್ಲ. 250 ವರ್ಷದ ಹಿಂದೆ ಇಂಗ್ಲೆಂಡ್ನೊಳಗೆ ಮಹಿಳೆಯರಿಗೆ ವೋಟಿಂಗ್ ಪವರ್ ಇರಲಿಲ್ಲ. ಇವತ್ತು ಯಾವ ಪ್ರಜಾಪ್ರಭುತ್ವ ರಾಜ್ಯಗಳನ್ನ ನೋಡಿದಾಗ ಅದು ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳನ್ನು ಕೊಟ್ಟವ್ರು ಯಾರಂತಂದ್ರೆ ಅದು ಬಸವಣ್ಣ. ಅವ್ರೊಳಗೆ ಬರ್ತಕ್ಕಂಥ ಒಂದು ಚಿಂತನೆ ಇವತ್ತು ನಾವು ಅರಿಸ್ಟಾಟಲ್, ಪ್ಲೋಟೋ ಅವರ ಅಕಾಡೆಮಿಯಾದ ಬಗ್ಗೆ ನಾವು ಮಾತಾಡ್ತೀವಿ, ಅವ್ರ ಜನತಾಂತ್ರಿಕ ನೀತಿಗಳ ಬಗ್ಗೆ ಮಾತಾಡ್ತೀವಿ. ಬಟ್ ಇಟ್ ವಾಸ್ ಓನ್ಲಿ ಫಾರ್ ದ ಲಿಮಿಟೆಡ್ ಪೀಪಲ್ ಆಫ್ ಇಂಟೆಲೆಕ್ಚುಯಲ್ ಅಂತಾರ. ಅಕಾಡೆಮಿ ಅಂತಂದ್ರೆ ಜೀನಿಯಸ್ ಪೀಪಲ್, ಇಂಟೆಲೆಕ್ಚುಯಲ್ ಪೀಪಲ್. ಬಸವಣ್ಣ ಹಂಗಲ್ಲ. ದೇವಲೋಕದ ಬಟ್ಟೆ ಅದಂತಂದ್ರ ಕಂಬಾರ, ಕುಂಬಾರ, ತಳವಾರ, ಡೋಹಾರ, ಮಾದರ ಎಲ್ಲ ತಳ ಸಮುದಾಯದವ್ರನ್ನ, ಅದ್ರ ಮೇಲ್ವರ್ಗದವ್ರು ಇಲ್ಲ ಅಂತಲ್ಲ. ಇದೊಂದು ಇಷ್ಟೊಂದು ವಿಚಿತ್ರ ವೈಶಿಷ್ಟ್ಯವಾದಂತ ಕ್ರಾಂತಿ ಅಂದ್ರ ಕಲ್ಯಾಣದ ಬಸವಣ್ಣನ ಕ್ರಾಂತಿ ಒಳಗ ಮೇಲ್ವರ್ಗದ ಬ್ರಾಹ್ಮಣರಿದ್ರು, ಜೈನರಿದ್ರು, ಕ್ಷತ್ರಿಯರಿದ್ರು, ಪಂಚಮರಿದ್ರು, ಶೂದ್ರರಿದ್ರು, ದಲಿತರಿದ್ರು. ಹೆಚ್ಚಿನ ಸಂಖ್ಯೆಯೊಳಗೆ ದಲಿತರಿದ್ರು. ಏನಾದ್ರೂ ಬಸವಣ್ಣನ ವಾರಸುದಾರರು, ಬಸವಣ್ಣನ ಸರಿಯಾಗಿ ನಾವು ತಿಳ್ಕೊಂಡಿದ್ವಿ ಅಂದ್ರೆ ಬಹುಶಃ 1956 ಅವ್ರ ಕನ್ಸೆಪ್ಷನ್, ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಿದ್ದಪ್ಪ ಕಂಬಳಿ ಅವ್ರ ಮುಂದ, ನೀವು ನನಗೆ ಏನಾದ್ರೂ ಈ ಬಸವ ಸಾಹಿತ್ಯವನ್ನ ಮೊದಲು ಕೊಟ್ಟಿದ್ರೆ ನಾನು ಲಿಂಗ ಧರ್ಮ ಸ್ವೀಕಾರ ಮಾಡ್ತಿದ್ನಿ ಅಂತಕ್ಕಂಥದ್ದು. ಅಂದ್ರೆ ನಾವು ಬಹಳ ಮುಚ್ಚಿಟ್ಬಿಟ್ವಿ. ಅಂಬೇಡ್ಕರ್ ಅಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಅರವಿಂದ ಸಾವಿನ ಸೈದೊಳಗ ಅವಾಗ ಏನು ಮೊದಲು ಒಂದು 5-6 ಕ್ಲಾಸಿಕ್ ಮಾಡಿಕೊಟ್ಟಾಗ ಅವ್ರು ನೀನು ಮೊದಲು ಕೊಟ್ಟಿದ್ದಂದ್ರೆ ನಾನು ವಚನ ಸಾಹಿತ್ಯವನ್ನು ಓದ್ತಿದ್ನಿ, ಜಗತ್ತಿನ 14 ಭಾಷೆಗಳನ್ನ ಓದ್ತಿದ್ನಿ, ಪಕ್ಕದ ಕನ್ನಡವನ್ನು ಓದ್ಲಿಲ್ಲ ಅಂತಕ್ಕಂಥ ಒಂದು ನೋವನ್ನ ನಮ್ಮ ಅರವಿಂದರು ಕೂಡ ಆ ನೋವನ್ನ ಹೇಳ್ತಾರೆ. ಯಾಕಂದ್ರೆ ಇದನ್ನ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ. ನನ್ನ ನೋವಿನ ಸಂಗತಿ ಅಂದ್ರೆ ನನ್ನ ವಚನ ಚಳವಳಿಯ ಪೂರ್ವವಾಗಿರ್ತಕ್ಕಂತಹ ಒಂದು ಕರ್ಮಠತನ ಬಸವೋತ್ತರ ಕಾಲದ 900 ವರ್ಷಗಳ ನಂತರ ಮತ್ತೆ ಅದೇ ಮುಂದುವರೆದಿದೆ. ಇದನ್ನ ಅತ್ಯಂತ ಪ್ರಾಂಜಲ ಮನಸ್ಸಿಂದ ನಾವು ಒಪ್ಪಿಕೊಳ್ಬೇಕು. ಇವತ್ತು ನಾವು ಮತ್ತೆ ತನು ವಿರೋಧ, ತನ್ನ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಬಸವಣ್ಣ ಮಾಡ್ತಾನ. ಎನ್ನ ಚಿತ್ತವು ಅತ್ತಿಯನ್ನು ನೋಡಯ್ಯ, ಮಾವಿನಕಾಯಿ ಒಳೊಂದು ಎಕ್ಕೆಕಾಯಿ ನನಯ್ಯ, ಮರಕಟ್ಟನಂತೆ ಲಂಘಿಸುತ್ತಿರಬೇಕು ಕೊಂಬೆ ರೆಂಬೆ ಅಂತ ಹೇಳ್ತಾನ. ಎಷ್ಟೊಂದು ಆತ್ಮ ವಿಶ್ಲೇಷಣೆ ವಚನ. ಆತ್ಮ ತನ್ನ ಇಡೀ ವಚನಗಳನ್ನ ನಾವು ಹೇಳ್ತಾನ, ಇವಹಾರವ ಇವಹಾರವ, ಅದು ಇವನಾರವ ಅಲ್ಲದು, ಇವಹಾರವ 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 ಎಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ. ಮೊಟ್ಟ ಮೊದಲ ಕ್ರಾಂತಿ ಬಸವಣ್ಣ ಮಾಡಿದ್ದಂದ್ರೆ ಅಲ್ಲಿ ಮಂಗಳವೇಡಿಯಿಂದಾಗ ಆತಗೆ ಆದೇಶ ಬರ್ತೈತೆ, ಆರ್ಡರ್ ಬರ್ತದೆ, ನೀವು ಹೋಗಿ ಕಲ್ಯಾಣದ ಅರ್ಥ ಸಚಿವನಾಗ್ಬೇಕು ಹೋಗುವಂತಂದಾಗ ಒಂದು ಪ್ರತಿಭಟನಾ ಅತ್ಯಂತ ಮೃದುವಾಗಿ ನಾವು ಕಂಡಿವಿ. ಅದು ಬಂದು ಆಸ್ಥಾನಕ್ಕೆ ಬಂದು ಹೋಗಿ ಆತನ ಮನೆಯೊಳಗ ಅಂಬಲಿ ಕುಡಿದು ಆಸ್ಥಾನಕ್ಕೆ ಬರ್ತಾನೆ. ಉದ್ದೇಶ ಅಂತಂದ್ರ ನಾನು ತಳ ಸಮುದಾಯದ ಪರವಾಗಿ ನಿಲ್ತಕ್ಕಂಥವ, ಮೇಲ್ವರ್ಗದ ಪರವಾಗಿ ಅದ್ರ ಆತನ ಕ್ರಿಯೆ, ಆತನ ಮಾತು, ಆತನ ವಚನ, ಆತನ ಪ್ರತಿಯೊಂದು ಚಟುವಟಿಕೆಗಳು ಸೂತ್ರವನ್ನು ಸಹಿಸ್ತಕ್ಕಂಥದ್ದು. ಎಲ್ಲರನ್ನ ಆಗಿನ ಕಾಲದ ಅನೇಕ ಬೇಷೆಯರನ್ನ ತಂದು ಮದುವೆ ಮಾಡಿಕೊಟ್ಟ. ಸೂರ್ಯ ಸಂಕಲ್ಪಿ ಅಂತಕ್ಕಂಥ ಒಬ್ಬ ಮಹಿಳೆಗೆ ಸಾಹಿತ್ಯ ಕಂಪನಿಗಳು ಪಾಲ್ಗೊಳ್ತಕ್ಕಂಥ ಅವಕಾಶ ಮಾಡಿಕೊಟ್ಟ. ಹಿಂಗಾಗಿ ಇಡೀ ಸಮಗ್ರವಾಗಿ ಸಾಮಾಜಿಕವಾಗಿ, ನೈತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮಗ್ರವಾಗಿ ಒಂದು ವಚನ ಚಳುವಳಿಯನ್ನ ಹುಟ್ಟು ಹಾಕಿ ಇದೊಂದು ನಿಜವಾದ ಪ್ರತಿಕ್ರಾಂತಿ, ಪರ್ಯಾಯ ಅಲ್ಲ ಇದು ವಚನ ಕ್ರಾಂತಿ, ಇದು ಪ್ರತಿಕ್ರಾಂತಿ. ಅವು ಇಡೀ ಸಮುದಾಯದೊಳಗೆ ಇಟ್ಕೊಂಡು ಅದರಿಂದ ಹೊರಗೆ ಭಿನ್ನವಾಗಿ ಬಂದು ಅವರಿಗೆ ಒಂದು ಹೊಸ ಒಂದು ಭರವಸೆಯ ಚಳುವಳಿಯ ಹೋರಾಟವನ್ನು ರೂಪಿಸಿಕೊಟ್ಟವರು ಬಸವಣ್ಣವರು. ಹೀಗಾಗಿ ಈ ಕ್ರಾಂತಿಯ ಬಗ್ಗೆ ಬಹಳ ಜನ ಇವತ್ತು ಥರ್ಸ್ಟನ್ ಬಹಳ ಜನ ಓದ್ತಾರ. ನಮಗೆ ಬಹುಶಃ ನಾವು ಗಾಂಧೀಜಿ ಕೂಡ 1924 ಬಂದಾಗ ಮರಾಠಿ ಸಾಹಿತಿ ಲಕ್ಷ್ಮಣರಾವ್ ಬೇಡೆ ಅಂತಕ್ಕಂಥ ಒಂದು ಪುಸ್ತಕವನ್ನ ಹರ್ಡೇಕರ್ ಮಂಜಪ್ಪನ ಕೊಡ್ತಾರ, ಸತ್ಯಾಗ್ರಹಿ ಬಸವೇಶ್ವರ ಅಂತ. ಗಾಂಧಿ ಆ ಪುಸ್ತಕವನ್ನು ಓದಿ ಕಣ್ತುಂಬ ನೀರು ತರ್ತಾನ. ಅವ್ರಂತಾರ, ನೀವು ಎಂತ ನಿರ್ಲಕ್ಷ್ಯ ಸಮಾಜದವರಿದ್ರೆ ನೀವು. ಬಸವಣ್ಣ ಮಾಡಿದ ಕ್ರಾಂತಿಯನ್ನ ನನ್ನ 10% ಮಾಡಿದ್ರೆ ಜಗತ್ತನ್ನ ನಾವು ಬೆಳಗಬಹುದು ಅಂತಕ್ಕಂಥದ್ದನ್ನ. ಅದ್ರ ನಾವ್ ಇವತ್ತು ಕೇವಲ ದೊಡ್ಡವರ ಉಲ್ಲೇಖಗಳನ್ನ, ಮಾತುಗಳನ್ನ, ಉಕ್ತಿಗಳನ್ನ ಹೇಳ್ತಾ ನಾವು ಸಂಭ್ರಮಿಸಿ ಭ್ರಮೆ ಭ್ರಾಂತಿ ಒಳಗಿದ್ದೇವೆ ವಿನ ನಿಜವಾದ ಬಸವಣ್ಣನ ಕ್ರಾಂತಿಯನ್ನ ಜನ ಸಮುದಾಯಕ್ಕೆ ತರತಕ್ಕಂಥ ಕಾರ್ಯವನ್ನ ನಾವು ಯಾರೂ ಕೂಡ ಮಾಡಲಿಲ್ಲ. ಅಟರ್ ಫೇಲ್ಯೂರ್. ಇವತ್ತು ಇಂಗ್ಲೆಂಡ್ ಪಾರ್ಲಿಮೆಂಟ್ ಬಸವಣ್ಣ ಕುಂತಾನಂತಂದ್ರೆ ಈ ಬಿಕಾಸ್ ಆಫ್
ನಾವ್ ಯಾರು ಕುಂಡಿಸ್ಯಾರ ರಾಜಕಾರಣಿ ಕುಂಡಿಸ್ಯಾರ ಅಂದ್ರೆ ತಪ್ಪು. ಅವ್ರು ಅಲ್ಲಿ ಇರ್ತಕ್ಕಂಥ ನಾನ್ ಬರ್ಕೊಂಡೆ ಹೇಳ್ತಾನೆ ಸ್ಪೀಕರ್, ಅದು ಯಾಕೆ ಪರ್ಮಿಷನ್ ಕೊಟ್ಟಿವಿ ಅಂದ್ರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಿದಂತ ಬಸವಣ್ಣ, ಪ್ರಜಾಪ್ರಭುತ್ವಕ್ಕೆ ಮಾದರಿಯಾದಂತ ಬಸವಣ್ಣ, ಪ್ರಜಾಪ್ರಭುತ್ವ ತೊಟ್ಟಿಲು ಕಲ್ಯಾಣ ಅಂತಕ್ಕಂಥ ಮಾತಿಗೆ ಅಲ್ಲಿ ಕೊಟ್ಟ. ಅದಾಗಿ 2 ವರ್ಷಕ್ಕೆ ಗಾಂಧಿ ಪುತ್ಳ ಕೊಟ್ರ. ಅಲ್ಲಿ ಪ್ರಿನ್ಸೆಸ್ ಡಯಾನಾ ಅಂತಕ್ಕಂಥ ಒಂದು ಮಹಾದೇವಿಗೆ 87% ಇಂಗ್ಲೆಂಡ್ ಅವರು ಸಹಿ ಮಾಡಿ ಅಫಿಡೇವಿಟ್ ಮಾಡಿಕೊಟ್ಟಾರ. ಅವರ ಮೂರ್ತಿಯನ್ನು ನಿಲ್ಸಕ್ಕೆ ಅಲ್ಲಿ ಇಂಗ್ಲೆಂಡ್ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಇಂಗ್ಲೆಂಡ್ ಅಥವಾ ಪಾಶ್ಚಿಮಾತ್ಯರೊಳಗೆ ಹಿಂಗ್ ಮೂರ್ತಿ ನಿಲ್ಸೋದಂದ್ರ ಇಟ್ ಹ್ಯಾಸ್ ಎ ಪ್ರೋಟೋಕಾಲ್. ಸಿಕ್ಕಂಗ್ ನಮ್ಮಲ್ಲಿ ಯಾರು ಬೇಕಾದವ್ರು ನಿಲ್ಲಿಸ್ತಾರಂತ ಇಲ್ಲ. ಮೂರ್ತಿಗೆ ಬೆಲೆ ಇಲ್ಲಿ ಇಲ್ಲ, ಅದು ಬೆಲೆ ಐತಿ, ಅದು ಮೌಲ್ಯ ಅಂತಾರ. ಇಲ್ಲಿ ಮೌಲ್ಯಗಳನ್ನು ಕಳ್ಕೊಂಡವ್ರು ಎಲ್ಲರದು ಮೂರ್ತಿ ನಿಲ್ಲಿಸ್ತಾರೆ. ಹಿಂಗಾಗಿ ನನ್ನ ಒಂದು ಕೋರಿಕೆ ಅಂದ್ರ ಡಾಕ್ಟರ್ ಕಾಳೇಗೌಡ ನಾಗವಾರ, ನಾನು ನಿಜಕ್ಕೂ ಕೂಡ ಬಾಲ್ಯದಿಂದ ಈಗ ನನಗೆ 60, ಲಾಸ್ಟ್ ಐ ಕ್ಯಾನ್ ಟೆಲ್ 42-44 years ಐ ಬೀನ್ ಅಬ್ಸರ್ವಿಂಗ್. ನಮ್ಮ ರಾಮದುರ್ಗ ಹಸನ್ ಸುರ್ಗೋಡ್ ಅಂತ ಬಂದಿದ್ರು, ಅಲ್ಲಿ ರಾಮದುರ್ಗ ಇರ್ತಕ್ಕಂಥ ಚಿಕ್ಕನರಗುಂದವರಾಗ್ಲಿ, ಒಂದು ಪರಿಸರ ವಾತಾವರಣ ಇಷ್ಟು ಪ್ರಭಾವ ಆಗಿತ್ತದ. ನಾನು 12-13 ವರ್ಷದಾಗ ಕಾಳೇಗೌಡ ನಾಗವಾರ, ಚಂದ್ರಶೇಖರ್ ಪಾಟೀಲ್ರು ಅದೊಂದು ಒಂದು ಬಹಳ ದೊಡ್ಡ ಪ್ರಜ್ಞೆ, ಅಂದ್ರೆ ಸಾಮಾಜಿಕ ಚಳುವಳಿ ನಮ್ಮಂತ ಯುವಕರೆಲ್ಲರೂ ಅದಕ್ಕೆ ತೊಡಗಿಸ್ಕೊಂಡ್ ಬಿಟ್ವಿ. ನನ್ನ ಮನೆತನ ಕಾಂಗ್ರೆಸ್ ಮನೆತನವಾಗಿದ್ದರೂ ಕೂಡ ನಾನು ಕಾಂಗ್ರೆಸ್ ಮನೆತನದ ವಿರುದ್ಧ ನಾನು ಸೈದ್ಧಾಂತಿಕವಾಗಿ ನನ್ನನ್ನು ನಾನು ರೂಪಿಸಿಕೊಂಡೆ. ಕಾರಣ ಅದು ಕಾಳೇಗೌಡ ನಾಗವಾರ. ಹಿಂಗಾಗಿ ನನಗೆ ಅವ್ರ ಬಗ್ಗೆ ಅತಿಯಾದ ಗೌರವ. ಇವತ್ತು ಪಾಪ ಬಂದು ನಮ್ಮ ವಿಷಯವನ್ನ ಹೇಳಿದ್ರು. ಈಗಾಗಲೇ 2 ಸಲ 3 ಸಲ ಮಾತಾಡಿದ್ದಾರೆ. ನಾವು ಶಾಂತವೇರಿ ಗೋಪಾಲ್ ಗೌಡರ ಬಗ್ಗೆ ನಾವು ಮಾತಾಡ್ಸಿದ್ವಿ ಇಲ್ಲಿ. ಆಮೇಲೆ ಸಾಕಷ್ಟು ಸಾಮಾಜಿಕವಾದ ಚಿಂತಕರ ಬಗ್ಗೆ, ಲೋಹಿಯಾರ ಬಗ್ಗೆ ಮಾತಾಡಿವಿ, ಜಗಜೀವನ್ ರಾಮರ ಬಗ್ಗೆ. ಅಂದ್ರೆ ನಾವು ಸಾಮಾಜಿಕ ಚಿಂತನೆ, ಇದು ಬಸವಣ್ಣ ಪರ್ಸೆಪ್ಷನ್ ರಾಜಕೀಯವಾಗಿ ಆಚರಣೆ ಮಾಡಿಲ್ಲ. ಅಂದ್ರೆ ನಾವು ಅನುಭವಿಸ್ತೀವಿ, ಸಂಭ್ರಮಿಸ್ತೀವಿ, ಬಸವ ಜಯಂತಿ ಸಂಭ್ರಮಿಸ್ತೀವಿ. ಇದೇ ಅಂಬೇಡ್ಕರ್ ವಾದಿಗಳು ಮಾಡಕತ್ತಾರ, ಇದೇ JP ವಾದಿಗಳು ಮಾಡತ್ತಾರ, ಲೋಹಿಯಾವಾದಿಗಳು ಹಂಗೆ ಮಾಡತ್ತಾರ. ಇವತ್ತು ಲೋಹಿಯಾವಾದಿ ಇತ್ತಂದ್ರ ಉತ್ತರ ಪ್ರದೇಶ ಹೋಗಿ ಅವ್ನು ಊರು ಹಾಕೋತಿದ್ದವ, ಅವ ಹೇಳಿದ್ದೇನು ಇವ್ರು ಏನ್ ಮಾಡಕತ್ತಾರ, ಗಾಂಧಿ ಹೇಳಿದ್ದೇನು ನಾವೇನ್ ಮಾಡಕತ್ತೀವಿ. ಅಂದ್ರೆ ಬಹುಶಃ ಆ ಮಹಾ ದಾರ್ಶನಿಕರ ಹಿಂದ ನಾವು ಅವ್ರನ್ನ ಮರಿತು ಅವರ ಫೋಟೋ ಕಟ್ ಹಾಕಿ ಮಳಿ ಹಾಕಿ ಮಾಲಿ ಹಾಕಿ ಪೂಜಾ ಮಾಡ್ತೀವಿ, ಅವರ ತತ್ವಗಳನ್ನ ಆಚರಿಸುದಿಲ್ಲ. ಇಂದಿನ ದಿನಮಾನದೊಳಗ ಇವರ ಚಿಂತನೆಗಳು ಅಗತ್ಯ, ಅವರ ಮಾರ್ಗದರ್ಶನ ಅಗತ್ಯ. ಇನ್ನೂ ಒಂದು ವಿಷಯ ನಾ ಇಲ್ಲಿ ಹೇಳ್ಬೇಕು. ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಯಾರು ಮೈಕ್ ಮ್ಯೂಟ್ ಮಾಡಿದ್ರು, ಮೈಕ್ ಮ್ಯೂಟ್ ಮಾಡ್ರಿ ಯಾರು, ದಯವಿಟ್ಟು ಬೇರೆಯವರು ಮ್ಯೂಟ್ ಮಾಡ್ರಿ ಪ್ಲೀಸ್. ಮಾಡಿದೀನಿ ಸರ್, ಅವ್ರದ್ದು ಮಾಡಿದೀನಿ. ಶಿವಾನಂದ್ ಕಲ್ಕೇರಿ ಅಂತಕ್ಕಂಥವ್ರು ನನ್ನ ಸೈನಿಕ ಶಾಲೆ, ನನಗಿಂತ 9-10 ವರ್ಷ ಚಿಕ್ಕವರು. IAS ಬಹಳ ಕಷ್ಟಪಟ್ಟು IAS ಪಾಸ್ ಆದ್ರು. ಅವರು ನನಗೆ ಗೊತ್ತಿರ್ಲಿಲ್ಲ, ಅವ್ರ ತಂದೆ ತಾಯಿಗಳ ಹೆಸರಲ್ಲಿ, ಅವ್ರ ತಂದೆ ತಾಯಿಗಳು ಶಿಕ್ಷಕರು, ಅವರ ಸೋದರ ಮಾವ ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು. ಅವರು ಇದು ಒಂದು ವಿಶ್ವಸ್ತರಾಗಿ ಈ ವೇದಿಕೆಯನ್ನ ಬಹಳ ಎಲ್ಲ ರೀತಿಯ ಸಬಲವಾಗಿ ಮಾಡ್ತಕ್ಕಂಥ ಕಾರ್ಯವನ್ನ ಇಲ್ಲಿ ನಮ್ಮ ಹೋರಾಟದ ಬಗ್ಗೆ ಹೇಳ್ಬೇಕಂತ ಇವತ್ತ ಎಲ್ಲ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಮಠಮಾನ್ಯಗಳು ವಚನ ಚಳುವಳಿ ಒಳಗಿರ್ತಕ್ಕಂಥ ಒಂದು ಗೊಂದಲಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಯಾರಿಗೂ ಕೂಡ ಆಗ್ತಾ ಇಲ್ಲ. ವಚನಗಳ ಪರಿಷ್ಕರಣೆ ಮಾಡಕ್ ಆಗ್ತಾ ಇಲ್ಲ. ಈಗ ಆರಂಭವ ಮಾಡುವೆ ಗುರುಪೂಜೆ ಗೆಂದು ಅಂತಕ್ಕಂಥದ್ದು ಗುರುಪೂಜೆ ಗೆಂದು ಅಲ್ಲ, ಗುರುಪೂಜೆ ಎಂದು. ಈ ರೀತಿಯಾದ ಹಲವಾರು ಬದಲಾವಣೆಗಳನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಕೈ ಎತ್ತಿಕೊಂಡಿವಿ. ಅಕ್ಕಮಾದೇವಿ ಬೆತ್ತಲೆ ಬಂದಿಲ್ಲ, ತನ್ನ 13 ವಚನದೊಳಗೆ ನಾ ಉಡುವ ಮುನ್ನ ಜಂಗಮಕ್ಕೆ ಉಡಿಸುವೆ, ನಾ ತೊಡುವ ಮುನ್ನ ಜಂಗಮಕ್ಕೆ ತೊಡಿಸುವೆ, ನಾನು ಉಟ್ಟ ಬಟ್ಟೆ ಅಂತಕ್ಕಂಥ ವಚನ, ಅಂಗಶೀತಕ್ಕೆ ಬಿಸಿಟ್ಟದ ಬಟ್ಟೆಗಳು ಉಂಟು ಅಂತಕ್ಕಂಥ ವಚನದಾಗ ಅದನ್ನ ಹಲಗೆಯರೆ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಅವಳನ್ನ ಬೆತ್ತಲೆ ಮಾಡನ, ಇದು ತಪ್ಪು. ಆಮೇಲೆ ದೇವರದಾಶಿಬೆ ಜೇಡರದಾಶಿಬೆ ಇಬ್ಬರು ಬೇರೆ ಆದ್ರೂ ಕೂಡ ದೇವರದಾಶಿಬೆ ಅಂತ ಬಸವಣ್ಣ ಪೂರ್ವ ಯುಗದ 140 ವರ್ಷದ ಮುಂಚಿನ ಒಬ್ಬ ಬ್ರಹ್ಮಚಾರಿಯನ್ನ ತಂದು ಜೇಡರದಾಶಿಮೆ ಹೆಂಡತಿಗೆ ನಾವು ಮದುವೆ ಮಾಡ್ತಾ ಇದ್ವಿ. ಅಂದ್ರೆ ಯಾಕೆ ಈ ಮಾತನ್ನ, ಇವೆಲ್ಲವಕ್ಕೂ ಕೂಡ ಬಹಳ ಸಪೋರ್ಟಿವ್ ಆಗಿ ನಿಂತವರು ಶಿವಾನಂದ ಕಲ್ಕೇರಿ ಅವರು. ಏನೋ ಹೋರಾಟಿದ್ರು ಕೂಡ ನೀವು ಮಾಡಿ ಸರ್ ನಾವು ಇರ್ದೀವಿ ಅಂತ ತಿಳ್ಕೊಂಡು ಇದಕ್ಕೆ ಅತ್ಯಂತ ಮತ್ತೆ ಅವ್ರ ತಂದೆ ತಾಯಿಗಳು ಕೂಡ ಬಸವ ತತ್ವದ ಪ್ರಕಾರನೇ ಇದ್ದವರು. ಅವ್ರ ಸೋದರ ಮಾವ, ಇಡೀ ಮನೆಯ ಪರಿಸರ ಒಂದು ಬಸವಮಯ ಐತಿ. ಮುಂದಿನ ದಿನದೊಳಗ ನಾನು ಕಾಳೇಗೌಡ ನಾಗರಿಕರಿಗೂ ಹೇಳ್ತಾ ಇದ್ದೀನಿ, ನಾವು ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ, ಬಸವೋತ್ತರ ಕಾಲದ ಮುಖಾಮುಖಿ ಚರ್ಚೆಗಳು ಅಂತಕ್ಕಂಥದ್ದು, ಸೈದ್ಧಾಂತಿಕ ಅಲ್ಲಿ ಸಾಹಿತ್ಯಿಕ ಸಾಕಷ್ಟು ಕಲಬೆರಕೆ ಆಗ್ಬಿಟ್ಟಿದ್ವಿ. ಸುಮ್ಮನೆ ತಂದು ನಮ್ಗೆ ಶಕ್ತಿ ವಿಶಿಷ್ಟ ಅದ್ವೈತ ಯಾರೋ ಹೇಳ್ಬಿಟ್ರು, ಶಕ್ತಿ ವಿಶಿಷ್ಟ ಅದ್ವೈತ ಅದಕ್ಕೂ ನಾವು ಒಪ್ಕೊಂಡ್ಬಿಟ್ವಿ. ನಮ್ದು ಯಾವುದೂ ಅಲ್ಲ, ಬಯಲು ಸಿದ್ಧಾಂತ ನಮ್ದು ಶೂನ್ಯ ಸಿದ್ಧಾಂತ. ನಮ್ಗೆ ಯಾವ ಸಿದ್ಧಾಂತಗಳೇ ಇಲ್ಲ. ಮಾನವ ಪ್ರೇಮವನ್ನು ಬಿಟ್ಟರೆ ಯಾವುದೂ ಇಲ್ಲ. ಅದಕ್ಕೆ ಸಮಯೋಚಿತ ಲಿಂಗ ಪೂಜೆ, ಸಾಂದರ್ಭಿಕ ಜಂಗಮ ಪ್ರೇಮ, ಜಂಗಮ ಸೇವೆ. ನಿನಗೆ ಸಮಯ ಸಿಕ್ಕಾಗ
ಮಾಡು. ಅದರ ಯಾವಾಗ ಸಮಯ ಸಿಕ್ಕಾಗ ಪೂಜಾ ಮಾಡು, ಲಿಂಗ ಯೋಗ ಮಾಡು. ಅದರ ಯಾವಾಗ ಅಗತ್ಯ ಐತಲ್ಲ ನೀವು ಜಂಗಮ ಸೇವೆ ಮಾಡೋ ಅಂತಕ್ಕಂಥದ್ದು. ಜಂಗಮ ಅಂತಕ್ಕಂಥದ್ದು ಕೂಡ ಬಹಳ ಬಿರಪ್ ಆಗೈತಿ. ಅದು ಜಂಗಮ ಅಂತಕ್ಕಂಥದ್ದು ಜಾತಿ ಆಯ್ತು. ಅದಕ್ಕೆ ಅರಿವೇ ಗುರು, ಆಚಾರ್ಯ ಲಿಂಗ, ಅನುಭಾವ್ಯ ಜಂಗಮ ಅಂತಕ್ಕಂಥ ಒಂದು ಬಹಳಷ್ಟು ಪ್ರಖರ ಮತ್ತು ನಿಖರವಾದಂತ ವಿಚಾರಗಳನ್ನ ಬಸವಣ್ಣ ಹೇಳಿ ಒಂದು ಬಂಡಾಯ ಧೋರಣೆಯನ್ನ, ವೈಚಾರಿಕ ಧೋರಣೆ. ಬಂಡಾಯ ಅಂದ್ರೆ ಬರೀ ಹಿಂಸೆ ಅಂತಲ್ಲ. ಬಹಳ ಜನ ಬಂಡಾಯ, ಗಾಂಧೀಜಿ ಮಾಡಿದ್ದು ಕೂಡ ಬಂಡಾಯನೇ. ನಾವು ಬಂಡಾಯ ಅಂತ ತಕ್ಷಣ ನಾವು ಬಹಳ ಅದಕ್ಕೆ ಏನಾಗ್ಬಿಟ್ಟು ಅಂದ್ರೆ ಬಡಿಲ್ಲ ಹಿಕ್ಕಿಲ್ಲ, ಅದು ಹಿಂಸೆ ಅಂತ ಹೇಳಿ ಅದನ್ನು ಬಹಳ ಮುರಿತಕ್ಕಂಥ ಸಂದರ್ಭ. ಅದಕ್ಕೆ ವ್ಯತಿರಿಕ್ತವಾಗಿ ಬಂಡಾಯ ಅಂತಕ್ಕಂಥ ಪರಿವರ್ತನೆ, ಆ ಪರಿವರ್ತನೆಗೆ ಅಕ್ಕನ ಅರಿವು ಕಳೆದ 6 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾರ್ಯ ಮಾಡ್ತಾ ಇದೆ. ತಮ್ಮೆಲ್ಲರಿಗೆ ಮತ್ತು ಶಿವಾನಂದ ಕಲ್ಕೇರಿ ಅವರ ತಂದೆ ತಾಯಿಗಳಿಗೆ, ಗಿರ್ಜಕ್ಕ ಮತ್ತು ಹನುಮಂತರಾಯ ಸರ್ಗೆ, ಆಮೇಲೆ ಅವ್ರ ಮನೆಯವರ ಕುಟುಂಬದ ಸದಸ್ಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿದ್ದಯ್ಯ, ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗನ. ಎಲ್ಲರಿಗೂ ಉದ್ಧಾರ ಹಕ್ಕಿದೆ ಮತ್ತು ಅರಿವಿನ ಸಂಸ್ಕಾರ, ಪ್ರತಿಯೊಬ್ಬರು ಅರಿವಿನ ಸಂಸ್ಕಾರ ಪಡೆದರೆ ಪ್ರತಿಯೊಬ್ಬ ಮಾನವನು ಶರಣನಾಗುವನು ಎಂಬಂತೆ ಶರಣರ ಕ್ರಾಂತಿಯ ಭಂಡಾರದ ಮತ್ತು ವೈಚಾರಿಕ ಧೋರಣೆಯ ಅನುಭೂತಿಯ ಕಳಕಳಿಯ ಮಾತುಗಳನ್ನ ಹಂಚಿಕೊಂಡಂತ ಮಾರ್ಗದರ್ಶಕರಾದ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾರಿಗಾದರೂ ಡೌಟ್ಸ್ ಇದ್ರೆ ಹಂಚ್ಕೋಬಹುದು, ಚರ್ಚೆ ಮಾಡ್ಬೋದು, ಚರ್ಚೆಯಲ್ಲಿ ಪಾಲ್ಗೊಳ್ಬಹುದು. ಯಾರಾದ್ರೂ ಮಾತಾಡ್ತೀರಾ? ಸಾಲಕ್ಕಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಗಂಗಾಧರ್ ಸಾಲಕ್ಕಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವೇದಿಕೆ ತಮಗಾಗಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳ ಅದ್ಭುತವಾದ ಉಪನ್ಯಾಸ ಕಾಳೇಗೌಡರು. ಅವರ ಸರಳ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು. ನಮ್ಮ ಶಶಿಕಾಂತ್ ಮೇಲೆ ಹೇಳ್ತಿದ್ರು ಕಾಳೇಗೌಡರನ್ನ ಮಾತಾಡ್ಸೋದು. ನಮ್ಮ ಹೊರಟ್ಟಿ ಅವರು, ಕಾಳೇಗೌಡರು, ಆಶಾದೇವಿ, ಬಹಳ ಉನ್ನತವಾದಂಥ ಚಿಂತಕರು ನಮ್ಮ ವೇದಿಕೆಯಲ್ಲಿ ಬಂದಿತ್ತು. ಒಂದು ಪ್ರಶ್ನೆ ಅಂದ್ರೆ, ಈ ಮ್ಯಾಗ್ನಾ ಕಾರ್ಟನ್ನ ಮತ್ತು ನಮ್ಮ ಬಸವಾದಿ ಶರಣರನ್ನ ನಾವು ಒಂದು ಕಂಪೇರ್ ಮಾಡ್ತೇವೆ. ಯಾರೋ ಮೈಕ್ ಮೈಕ್ ಮ್ಯೂಟ್ ಮಾಡ್ರಿ ಸರ್. ನಾವು ಮುಂದುವರ್ಸೋಣ. ಈ ನೆಲೆಯಲ್ಲಿ ಮ್ಯಾಗ್ನಾ ಕಾರ್ಟ್ ಮತ್ತು ಬಸವಾದಿ ಶರಣರ ಚಿಂತನೆಗಳನ್ನ ನಾವು ಮೇಲೆ ಅದನ್ನ ಕಂಪೇರ್ ಮಾಡ್ತಿರ್ತೀವಿ. ಈ ನೆಲೆಯಲ್ಲಿ ನಾಗೇಗೌಡರಿಗೆ ನನ್ನ ಪ್ರಶ್ನೆ, ಈ ಬಂಡಾಯ ನಮ್ಮ ಸಾಹಿತ್ಯದಲ್ಲಿ ಇರುವಂತ, ವಚನ ಸಾಹಿತ್ಯ ಇರುವಂತ ಬಂಡಾಯ ಮ್ಯಾಗ್ನಾ ಕಾರ್ಟದಲ್ಲಿ ಇದೆಯಾ ಅನ್ನೋದನ್ನು ಸ್ವಲ್ಪ ಹೇಳಬೇಕು. ಇನ್ನೊಂದು 2 ಉಪನ್ಯಾಸ ನೋಡ್ದಂಗಾಯ್ತು ನಾವು. ಒಂದು ಬಂಡಾಯ ವಚನ ಸಾಹಿತ್ಯದಲ್ಲಿ ಬಂಡಾಯ ನಾಗೇಗೌಡರದು. ಅದರೊಂದಿಗೆ ನಾವು ಮೇಲೆ ಹೇಳ್ತಿರ್ತೀವಿ, ಬಸವಣ್ಣ ಅಂದ ತಕ್ಷಣ ಶಶಿಕಾಂತರ ಮೇಯಲ್ಲಿ ಬಸವಣ್ಣೇ ಬಂದ್ಬಿಡ್ತಾನೆ. ಆಮೇಲೆ ಹೇಳಿ ಬಹಳ ನಿಷ್ಠೂರವಾದ 4 ಮಾತುಗಳನ್ನು, ಬಹುಶಃ ಈ ಒಂದು ಬಸವ ತತ್ವ, ಬಸವನ ಆಚಾರಕ್ಕೆ ಯಾರು ಕುಂದು ತರ್ತಾರ, ಅದನ್ನ ಯಾರು ಕೇವಲ ಅದನ್ನ ಇದರಂಗೆ ಮಾಡ್ತಾರ, ಅವ್ರಿಗೆ ಒಂದು ಚಾಟಿ ಎಬ್ಬಿಸಿದ್ರು ಶಶಿಕಾಂತ್. ಆ ನೆಲೆಯಲ್ಲಿ ನಾವು ನೋಡ್ತೀವಿ, ಅನುಭವ ಬಹಳ ನಮ್ದು. ಇವತ್ತು ಬಹಳ ಭಾವುಕರಾಗಿ ಬಸವಣ್ಣ ವಚನ ಬಂಧಗಳೇ ದೇವ್ರೇ ನಾವು ಅಂತಿರ್ತೀವಿ, ನಿಮ್ಮ ಹೇಗೆ ದೇವರೇ ಬರ್ತಾನಂತ. ಹಂಗ ಬಹಳ ಅದ್ಭುತವಾದ ಮಾತುಗಳನ್ನು ನಾವು ಶಶಿಕಾಂತರ ಕೇಳಿದೀವಿ. ಈ ಒಂದು ಉಪನ್ಯಾಸಕ್ಕೆ ಅಭಿನಂದನೆಗಳು. ಶರಣ. ಧನ್ಯವಾದಗಳು ಸಾಲಕ್ಕಿ ಸರ್. ಮತ್ತೆ ಯಾರು ಮಾತಾಡ್ತೀರಾ? ನಾನು ಮಹದೇವಪ್ಪ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೇನೆ. ಕಾಳೇಗೌಡ ನಾಗವಾರ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅದರ ವ್ಯಾಪ್ತಿ, ಅದರ ಹಿನ್ನೆಲೆ, ಮುಂದೆ ಅದು ರೂಪುಗೊಳ್ಳುವಂತ ರೀತಿ, ಅದೆಲ್ಲರೂ ಕೂಡ ತುಂಬಾ ವಿಶೇಷವಾಗಿ ನಮ್ಮ ಗಮನ ಸೆಳೆಯುವಂತೆ, ಜೊತೆಗೆ ಹೊಸ ಒಳವುಗಳನ್ನು ಕೂಡ ನೀಡಿದ್ದಾರೆ. ಅವರಿಗೆ ಶುಭ ಕೋರ್ತಾ, ಕುವೆಂಪು ಅವರು
ಬಸವಣ್ಣನ ಬಗ್ಗೆ ಬರೆದಿರುವಂತ ಪದ್ಯದ ಒಂದು ಸಾಲು ಆಧ್ಯಾತ್ಮ ಕ್ರಾಂತಿವೀರ ಅನ್ನುವಂತ ಮಾತನ್ನ ಬಳಸ್ತಾರೆ ಕುವೆಂಪು. ಇದರ ವ್ಯಾಪ್ತಿ ಏನು ಅನ್ನುವಂಥದ್ದು, ಯಾಕೆಂದ್ರೆ ತುಂಬಾ ಜನ ತುಂಬಾ ಸೌಮ್ಯ ಅಥವಾ ತುಂಬಾ ಭಕ್ತಿಯ ಪರಾಕಾಷ್ಠೆ ಅನ್ನುವಂತ ಮಾತುಗಳಿಗೆ ಆರೋಪಿಸ್ತಾ ಈ ಕ್ರಾಂತಿಯ ಆಧ್ಯಾತ್ಮದಲ್ಲಿ ಕ್ರಾಂತಿಯನ್ನ ಆ ವೀರತ್ವ ಹೇಗೆ ತೋರಿಸಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕು. ಕುವೆಂಪು ಅವರು ಯಾತಕ್ಕೆ ಆ ಮಾತುಗಳನ್ನ, ಆ ನುಡಿಗಟ್ಟನ್ನ ಯಾತಕ್ಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ಇಲ್ಲ ಸರ್ಗೆ ಕಾಳೇಗೌಡ ನಾಗವಾರ್ ಸರ್ಗೆ. ಕಾಳೇಗೌಡ ಸರ್. ಕುವೆಂಪು ಅವರು ಅಂದ್ರೆ ಅವರು ಒಂದು ನಿರಂತರವಾಗಿ ಒಂದು ತೆರೆದ ಮನಸ್ಸು, ಎಲ್ಲಿಂದ ಒಳ್ಳೇದನ್ನು ತಗೊಳ್ಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಅದು ಪ್ರಯೋಗಶೀಲವಾಗಿ ಕೊನೆಯ ತನಕ ಹಾಗೆ ಬದುಕಿದ್ರು. ನಮ್ಮ ವಚನ ಚಳುವಳಿಯ ಇದೂ ಕೂಡ ಅಷ್ಟೇನೆ. ಅಂತಿಮವಾಗಿ ನಾವು ಮನುಷ್ಯತ್ವದ ಅಂದ್ರೆ ಮನುಕುಲದ ಏಳಿಗೆಗೆ ಪೂರಕವಾಗಿರ್ತಕ್ಕಂಥ ಇಡೀ ನಮ್ಮ ಬದುಕು ಚಿಂತನೆ ಎಲ್ಲವೂ ಕೂಡ ಇರಬೇಕು ಅನ್ನೋ ಚಿಂತನೆ ಬಂದ ಹಾಗೆ ಅದು ಪರಸ್ಪರ ಇರುವಂಥದ್ದು. ಈಗ ಶಿವರಾಮ್ ಕಾರಂತರು ಕೂಡ ತಮ್ಮದೇ ಆದ ರೀತಿಯಲ್ಲಿ ನೋಡಿ, ಅವರು ಒಂದು ವೈದಿಕ ಹಿನ್ನೆಲೆಯಲ್ಲಿ ಬಂದ್ರು ಕೂಡ ಮುಕ್ತವಾಗಿರ್ತಾರೆ. ಆತರ ನಮ್ಮ ಯಾರು ಒಂದು ತೆರೆದ ಮನಸ್ಸಿರ್ತದೆ ಅವರೆಲ್ಲ ನಮ್ಮ ತಪ್ಪುಗಳನ್ನು, ನಮ್ಮ ಬೆನ್ನು ನಮಗ್ ಕಾಣಲ್ಲ ನೋಡಿ, ನಮ್ಮ ಬೆನ್ನು ನಮಗ್ ಕಾಣಲ್ಲ. ಆಮೇಲೆ ಇನ್ನೊಬ್ರು ಹೇಳಿದ್ರೆ, ಇನ್ನೊಬ್ರು ನಮಗಿಂತ ಅತ್ಯುತ್ತಮವಾದದನ್ನ ಒಳನೋಟಗಳಿರ್ತಕ್ಕಂಥ ಇದನ್ನ ಕೊಟ್ರೆ ನಾವು ತಿದ್ಕೊಳ್ತೀವಿ. ಎಷ್ಟೋ ಸಲ ಗೊತ್ತಾಗಲ್ಲ, ಎಲ್ಲ ಕಾಲಕ್ಕೆ ಎಲ್ಲವೂ ಒಂದೇ ಸಲ ಎಲ್ರಿಗೂ ಗೊತ್ತಾಗಲ್ಲ. ಹಾಗಾಗಿ ನಾವು ಸೌಭಾಗ್ಯಶಾಲಿಗಳು. ಅದರಿಂದ ನಾವು ಈ ತರದ ಎಲ್ಲಾ ಒಂದು ತೆರೆದ ಮನಸ್ಸಿನ ಒಂದು ಚಿಂತಕರ ಸಂಬಂಧದಲ್ಲಿ ನಾವು ಆಲೋಚನೆ ಮಾಡೋದು, ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಎಲ್ಲ ಮನುಷ್ಯರಿಗೂ ಮಿತಿಗಳಿರ್ತವೆ. ಮತ್ತೆ ಅದ ನಮಗೆ ನಿಜವಾದ ಒಂದು ದರ್ಶನ, ಮನುಕುಲದ ದರ್ಶನ, ಮತ್ತೆ ಅಪರೂಪದ ಒಳನೋಟಗಳು, ಸಂತೋಷ ಆಗ್ತಕ್ಕಂಥ ಸಂಗತಿಗಳನ್ನು ಯಾರು ಹೇಳಿದ್ರು ಕೂಡ ಇದು ಒಂದು ಸಾಮೂಹಿಕ ಹೊಣೆಗಾರಿಕೆ. ಮತ್ತು ನಿರಂತರವಾಗಿ ಅದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಮತ್ತು ಎಲ್ಲ ಪ್ರಜ್ಞಾವಂತರು ಈ ಕಾರ್ಯ ಮಾಡಿದ್ದಾರೆ ಅಂತ ನಾನು ನಂಬಿದ್ದೇನೆ. ಧನ್ಯವಾದಗಳು ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಸರ್ ಅವರಿಗೆ. ಹಲೋ, ಹೇಳಿ ಸರ್. ಸರ್, ಅದೇ ನಮ್ಮ ಮಾದೇಪರ ಪ್ರಶ್ನೆಗೆ ಶಶಿಕಾಂತ್ ಪಟ್ಟಣ್ ಸರ್ ಒಂದು ಉತ್ತರ ಕೊಟ್ರೆ ಚೆನ್ನಾಗಾಗ್ತಿದೆ. ಅವರು ನೇರವಾದ ಅವ್ರದ್ದು ಏನ್ ಪ್ರಶ್ನೆ ಸರ್ ಹೇಳ್ತೀನಿ. ಆಲ್ರೆಡಿ ನಮ್ಮ ಹಿರಿಯರಾದಂತ ಕಾಳೇಗೌಡ ನಾಗವಾರ್ ಸರ್ ಹೇಳಿದ್ದಾರೆ, ಮೌಲ್ಯಗಳು ಎಲ್ಲಿಯೇ ಹಾಗೆ ಈ ಕಾರ್ತಿಕ ಕತ್ತಲೊಳಗೆ ನೀ ಆಕಾಶ ದೀಪವಾಗಿ ಬಂದೆ ಅಂತಕ್ಕಂತ ಒಂದು ಸಂದರ್ಭವನ್ನ ಇಟ್ಕೊಂಡು ಇವರು ಮಾದೇವಪ್ಪ ಸರ್ ಬಹಳ ಒಳ್ಳೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆಧ್ಯಾತ್ಮ ಕ್ರಾಂತಿವೀರ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಕ್ರಾಂತಿಯನ್ನ ಖಡ್ಗ ಅವತಾರಿ ಹಿಡ್ಕೊಂಡು ಈಗ ಮೆಸೊಪೊಟೇಮಿಯಾ ಕ್ರಾಂತಿಗಳಾಗ್ಲಿ, ಬೇರೆ ಬೇರೆ ರಾಷ್ಟ್ರದ ಫ್ರಾನ್ಸ್ ಕ್ರಾಂತಿಗಳಾಗ್ಲಿ, ಜರ್ಮನ್ ಕ್ರಾಂತಿಗಳಾಗ್ಲಿ, ಎಲ್ಲೇ ಕ್ರಾಂತಿಗಳಾದ್ರೂ ಕೂಡ ಅಲ್ಲಿ ಹಿಂಸೆಯಿಂದ ಕೂಡಿದಂತ ಕ್ರಾಂತಿಗಳು. ಆದ್ರೆ ಅಧ್ಯಾತ್ಮ ಕ್ರಾಂತಿ ಅಂತಕ್ಕಂಥದ್ದು ಅಂತರಂಗದ ಶುದ್ಧೀಕರಣದ ಜೊತೆಗೆ ಬಹಿರಂಗವಾಗಿ ಬದುಕುವ ಒಂದು ರೀತಿಯನ್ನ ಕೊಟ್ರು. ಅತಿಯಾದ ಅಧ್ಯಾತ್ಮ ಒಳಗೆ ಒಳಗೆ ಸ್ವಚ್ಛ ಮಾಡ್ಕೊಂಡು ತಾನು ಮೊದಲ ಒಬ್ಬ ಪರ್ಫೆಕ್ಟ್ ಸಿಟಿಸನ್ ಆಗಿ ಇನ್ನೊಬ್ಬರಿಗೆ ಬೋಧನೆ ಮಾಡ್ತಕ್ಕಂಥ ಕಾರ್ಯವನ್ನು ಶರಣರು ಮಾಡಿದ್ರು. ಹಿಂಗಾಗಿ ಅದು ಆಧ್ಯಾತ್ಮಿಕ ಕ್ರಾಂತಿ ಅಂತಕ್ಕಂಥದ್ದು ನನ್ನ ದೃಷ್ಟಿಯೊಳಗ ಸರಿ ಅಂತ ಅನ್ಸುತ್ತೆ. ಹೀಗಾಗಿ ಅದು ಹೀಗಾಗಿ ಮಾದೇವಪ್ಪ ಸರ್ ಆಧ್ಯಾತ್ಮ ಕ್ರಾಂತಿವೀರ ಅಂತಕ್ಕಂಥ ಉಲ್ಲೇಖ ಬಸವಣ್ಣವ್ರು ಬಹಳ, ಅವ್ರು ಕೊನೆಗೆ ದೇಜೇವರೇಗೌಡರನ್ನ ಕರೆದು, ನಾನು ಬಹಳ ತಡವಾಗಿ ಬಸವಣ್ಣನ ಓದ್ಕೊಂಡೆ, ಯಾಕಂದ್ರೆ ದೇಜೇವರೇಗೌಡರ 2-3 ಸಲ ಅವ್ರ ಸಂದರ್ಶನ ಮಾಡಿದಾಗ ಬಸವಣ್ಣನ ಬಗ್ಗೆ ಬಷ್ಟೋ ದೇಜೇವರೇಗೌಡರಿಗಿತ್ತಂದ್ರೆ ಕುವೆಂಪುರವರು ಬಹಳ ವಿಷಾದವಾಗಿ ನಾನು ರಾಮಕೃಷ್ಣ ಮಿಷನ್, ಬೇರೆ ಬೇರೆ ಸನಾತನ ವ್ಯವಸ್ಥೆ, ಧರ್ಮ ಎಲ್ಲ ಕಳ್ಕೊಂಡು ಅವ್ರು ನೋಡ್ಕೊಂಡು ನಾನು ಇಲ್ಲಿ ಬಸವಣ್ಣಗ ಅಟ್ ದ ಏಜ್ ಆಫ್ 45-50 ನಾನು ಬಸವಣ್ಣನ ಓದ್ಕೊಂಡೆ. ನೀನ್ ಹಂಗ್ ಮಾಡ್ಬೇಡ, ಬಸವಣ್ಣನ ಬಿಟ್ಟು ಬೇರೆ ಯಾವ ದಾರ್ಶನಿಕರು ಓದ್ಬೇಡ ಅಂತಕ್ಕಂಥದ್ದನ್ನ ಮೇಲಿನ ಮೇಲೆ ಹೇಳ್ತಿದ್ರು ಅಂತಂದು ನನಗೆ ದೇಜೇವರೇಗೌಡರು ಹೇಳಿದ್ರು. ಇದು ನಾವು ಇದನ್ನ ಸೀಮಿತಗೊಳಿಸ್ತಕ್ಕಂಥದ್ದಲ್ಲ. ಇವತ್ತು ಏನಾಗಿದೆ ಅಂದ್ರೆ ಬಸವಣ್ಣನನ್ನ ಲಿಂಗಾಯತಿಗೆ ಸೀಮಿತ ಮಾಡತಕ್ಕಂಥದ್ದು, ಬುದ್ಧನನ್ನ ಬೌದ್ಧ ಧರ್ಮೀಯರಿಗೆ ಅಥವಾ ದಲಿತರಿಗೆ ಅಂಬೇಡ್ಕರ್ನ ದಲಿತರಿಗೆ ಮಾಡ್ತಕ್ಕಂಥದ್ದು, ಆಮೇಲೆ ನಾವು ಎಲ್ಲರನ್ನ ಜೈನರನ್ನ ಮಹಾವೀರನನ್ನ ಜೈನರಿಗೆ ಮಾಡ್ತಕ್ಕ ಅದನ್ನ ಕಟ್ಟಿ ಹಾಕ್ಬಿಟ್ವಿ ಅವ್ರವ್ರಿಗೆ. ನಾವು ಗೆರೆಗಳನ್ನ ಎಲ್ಲ ಸೀಮೆಗಳನ್ನ ಎಲ್ಲ ಮೀರಿ ನಿಂತಂತ ದಾಟಿ ನಿಂತಂತ ಒಬ್ಬ ಮಹಾದಾರ್ಶನಿಕರನ್ನ ನಾವು ತಂದು ಮತ್ತೆ ಕುಬ್ಜರನ್ನಾಗಿ ಮಾಡ್ತಕ್ಕಂಥ ಕೆಲಸ. ಯಾಕಂದ್ರೆ ನಾವು ಕುಬ್ಜರಿದ್ವಿ, ಮೂಲತಃ ನಾವು ಲಿಂಗಾಯತರು ಅಂತಕ್ಕಂಥವ್ರು ಅಥವಾ ಬಸವಾಯತರು ಅಂತಕ್ಕಂಥ ಹೇಳ್ಕೊಂತವ್ರು ನಾವು ಕುಬ್ಜರಿದ್ವಿ. ಬಸವಣ್ಣನ ವಿರಾಟ ದರ್ಶನವನ್ನ, ದಿವ್ಯ ಚೈತನ್ಯವನ್ನ, ಆತನ ವ್ಯಕ್ತಿತ್ವವನ್ನ ಅರಿಯಲಾರದೆ
ಇವತ್ತು ಪಾಶ್ಚಿಮಾತ್ಯರು ಪೌರಾತ್ಯರು ಇವತ್ತು 23 ಭಾಷೆ ಒಳಗ 32 ಭಾಷೆ ಒಳಗ ಯಾಕೆ ವಚನ ಸಾಹಿತ್ಯ ಹೊಂಟೈತಿ. ಇವತ್ತು ಸಾರ್ವಕಾಲಿಕ ಇವತ್ತು ಬಸವಣ್ಣನ ಹೋಗಿ 900 ವರ್ಷಗಳಾದ್ರೂ ಕೂಡ ಅವಾಗ ಏನು ನಮ್ಮ ಸಾಹಿತ್ಯ ಪರಂಪರೆ ಒಳಗ ಚಂಪು ಸಾಹಿತ್ಯಕ್ಕೆ ಅಡ್ಡಗೋಡೆಯನ್ನು ನಿಲ್ಲಿಸಿ ಮಾದಾರ ಚೆನ್ನೈಯನ್ನ ಮೇಲೆ ಕೊಂಡಿಸಿ ಅದನ್ನು ಮಾಲೀಕ ಮಾಡಿದ್ರು ಅವನು. ಇವಡವನು ಅಲ್ಲಿ ಕೇವಲ ಒಂದು ಬಿಜ್ಜಾಳನ ಪ್ರೀತಿಯನ್ನು ಗಳಿಸಿ ತಾನೇ ಎಲ್ಲವನ್ನೂ ಆಗ್ಬೋದು ಆಗಿತ್ತು, ಅದು ಬೇಡಾಗಿತ್ತು. ಅದಕ್ಕೆ ಆತ ಹುದ್ದೆಯನ್ನ ಅಲಂಕರಿಸಿದ್ದು ಕೂಡ ತಳ ಸಮುದಾಯದವ್ರ ಜೊತೆಗೆ, ಅವ್ರ ಜೊತೆಗೆ ಬೆರಿಬೇಕು, ಅವರನ್ನ ಮೇಲ್ ತರಬೇಕು ಅಂತಕ್ಕಂಥದ್ದು. ಇದೇ ಕಾಲಕ್ಕೆ ಚನ್ನ ಬಸವಣ್ಣ ದೇವಲೋಕದ ಬಟ್ಟೆಗೆ ಅದನ್ನು ಬಸವಣ್ಣ ನಮ್ಮ ದೇವನೂರ್ ಮಾದೇವ್ರು ಹೇಳ್ತಾರ, ನೆಲಕ್ಕೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು. ಲಿಂಗಾಯತ ಇದು ಧರ್ಮವಾದರೆ ಜಗತ್ತಿನ ಸರ್ವಶ್ರೇಷ್ಠ ಧರ್ಮ, ಇದು ಜಾತಿ ಅಂತ ಆದ್ರೆ ಇದಕ್ಕಿಂತ ಕೊಳಚೆ ಇನ್ನೊಂದಿಲ್ಲ ಅಂತಕ್ಕಂಥದ್ದು. ಇನ್ನೊಂದು, ಜಗತ್ತಿನ ಎಲ್ಲದರೊಳಗೆ ದಾರ್ಶನಿಕರಿದ್ದಾರೆ, ಅವರಿಗೆ ಅನುಯಾಯಿಗಳಿದ್ದಾರೆ, ಅಂದ್ರೆ ಫಾಲೋವರ್ಸ್ ಅಂತಿದ್ದಾರೆ. ಬಸವಣ್ಣ ಹಂಗಲ್ಲ, ತಾನು ದಾರ್ಶನಿಕನಾದ, ತನ್ನ ಜೊತೆಗಿದ್ದವ್ರು ಎಲ್ಲರನ್ನೂ ದಾರ್ಶನಿಕ ಮಾಡ್ತಾನೆ, ತನ್ನ ಎತ್ತರಕ್ಕೆ ವೈದ ಅಂತಕ್ಕಂಥ ಮಾತನ್ನ. ಆತನಲ್ಲಿ ಹಿಂಬಾಲಕರು ಇಲ್ಲ. ಅದಕ್ಕೆ ಬಸವಣ್ಣಗೆ ದೇವರಿಲ್ಲದ ಗುಡ್ಡ ಅಂತಾರ, ಅಂದ್ರ ಗುರು ಇಲ್ಲದ ಗುಡ್ಡ. ಈತನಿಗೆ ಗುರು ಅರಿವೇ ಗುರು ಆಚಾರ್ಯವೇ ಲಿಂಗ ಅನುಭವೇ ಜಂಗಮ ಅಂತಕ್ಕಂಥ ರೀತಿಯೊಳಗ ಇವ ಗುರು ಇಲ್ಲದ ಗುಡ್ಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಿಂಗಾಗಿ ಆಧ್ಯಾತ್ಮಿಕ ಕ್ರಾಂತಿ ಶಿಖರ ಅಥವಾ ಕ್ರಾಂತಿವೀರ ಅಂತ ಬಳಕೆ ಮಾಡಿದ್ದು ಬಹಳ ಅರ್ಥಪೂರ್ಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಹಲೋ, ಮಾತಾಡ್ಬೋದಲ್ಲ? ಮಾತಾಡಿ ಸರ್. ಸರ್ವರಿಗೂ ಶರಣಾರ್ಥಿಗಳು, ಹಿರಿಯರು, ಚಿಂತಕರು, ಅನುಭವಿಗಳು ಮತ್ತು ಅನೇಕ ವರ್ಷಗಳವರೆಗೆ ಶರಣ ತತ್ವವನ್ನ ಆಚರಣೆಯಲ್ಲಿ ತರುವಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿರ್ತಕ್ಕಂಥ ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥ ಕಾಳೇಗೌಡ ನಾಗವಾರ ಅವರ ಶ್ರೀಚರಣಕ್ಕೆ ಪಡಮಟ್ಟು ಇವತ್ತಿನ ಅತ್ಯುತ್ತಮ ಒಂದು ಅವರ ವಾಣಿಗಳನ್ನು ಕೇಳಿ ನಿಜಕ್ಕೂ ಸಂತೋಷವಾಗಿದೆ. ಅವರ ಎತ್ತರದ ಆ ವಾಣಿ ನಮ್ಮೆಲ್ಲರನ್ನ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಗೆ ಗುರಿ ಮಾಡಿದೆ ಅಂತ ಹೇಳಿ ಅವರಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಅದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ನೀಡಿದ್ದಾರೆ. ನಾನು ಇನ್ನೊಂದ್ಸತಿ ಅದನ್ನ ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಅವ್ರ ಕುರಿತು 1-2 ಕಡೆ ನಾನು ಹೇಳಿದ್ದು ಬರೆದದ್ದು. ಗಡಿಯಲ್ಲಿ ಕನ್ನಡದ ನುಡಿನಗಾರಿಯನ್ನು ಗಟ್ಟಿಯಾಗಿ ರಿಂಗಣಿಸಿದವರು ತಾವು. ಬಸವ ಚಿಂತನ ಪಾಲಕರಾಗಿ, ಪರಿಚಾರಕರಾಗಿ ತಾವು ಮಾಡಿದ ಕಾರ್ಯ ಅನನ್ಯ, ಅಪರೂಪ. ಅಕ್ಷರಶಃ ಸೇವಾವ್ರತಧಾರಿಗಳಾದಿರಿ. ಕನ್ನಡ ಭಾಷೆಯ ಅಸ್ಮಿತೆಯ ಪ್ರಖರ ಪ್ರತೀಕಗಳಾಗಿ ಹೊರಹೊಮ್ಮಿದ ವಚನ ವಾಂಗ್ಮಯದ ಗಂಗೋತ್ರಿ ಎಂದೂ ಬತ್ತದಂತೆ ನೋಡಿಕೊಂಡಿರಿ. ನಿಮ್ಮ ಈ ಜೀವನ ಅವಧಿಯಲ್ಲಿ ಮಾಡಿದ ಕಾರ್ಯಗಳನ್ನು, ಬರೆದ ಪುಸ್ತಕಗಳನ್ನು, ತಮ್ಮ ಬದುಕಿನ ಎತ್ತರವನ್ನು, ಗಗನ ಸದೃಶ ಬದುಕನ್ನು ನೋಡಿದಾಗ, ಬಸವ ತತ್ವ ಪಾಲನೆಗೆ ತಾವು ಅರ್ಪಿಸಿಕೊಂಡ ರೀತಿಯನ್ನು ನೋಡಿದಾಗ ನಮ್ಮ ಕಾಲಘಟ್ಟದ ವಿಸ್ಮಯವೇ ತಾನು ನೀವು ಅಂತ ಹೇಳಿ ಶಶಿಕಾಂತ್ ಪಟ್ಟಣ್ ಅವರು ನಮ್ಮ ಕಾಲಘಟ್ಟದ ವಿಸ್ಮಯ ಅನ್ನೋ ಹಾಗೆ ಒಂದ್ ಕಡೆಯಲ್ಲೂ ಬರೆದಿದ್ದೇನೆ. ಬಹುಶಃ ಅವರ ಆ ಬದುಕಿನ ಎತ್ತರ, ಅವರ ವಿಚಾರದ ಎತ್ತರಗಳನ್ನ ನೋಡಿದ್ರೆ ಆ ಬಂಡಾಯ ಅಥವಾ ಅದು ಬಂಡಾಯಕ್ಕೆ ಎಷ್ಟು ಒಂದು ಸಮರ್ಪಿತವಾಗಿರ್ತಕ್ಕಂಥ ಉತ್ತರನ ಅವ್ರು ಕೊಟ್ರು ಅಂತ ಹೇಳಿ. ಅದು ಹಿಂಸೆ ಅಲ್ಲ, ಅದು ಆ ಆಂತರಿಕ ಸ್ವಚ್ಛತೆಯನ್ನ ಮಾಡ್ಕೊಳ್ತಾನೆ ಸಮಾಜವನ್ನ ತಿದ್ದುವಂಥದ್ದು, ಸ್ವಚ್ಛತೆ ಮಾಡುವಂಥದ್ದು. ಅಲ್ಲಿ ಪ್ರಭುತ್ವವನ್ನ ಪ್ರಶ್ನಿಸಿ ಬೆಳೆದಿರ್ತಕ್ಕಂಥದ್ದು ಮತ್ತು ಏಕದೇವೋಪಾಸನೆಯನ್ನ ಮಾಡಿರ್ತಕ್ಕಂಥದ್ದು, ಕಾಯಕ ದಾಸೋಹ ನಿಷ್ಠೆಯನ್ನು ಮಾಡಿರ್ತಕ್ಕಂಥದ್ದು, ಅರಿವೇ ಗುರು ಆಚಾರ್ಯಲಿಂಗ ಅನುಭವೇ ಜಂಗಮ ಅಷ್ಟಾವರ್ಣವೇ ಅಂಗ ಅಂದ್ರೆ ಈ ಪಂಚಾಚಾರಗಳ ಶಟಸ್ಥಲವೇ ಆತ್ಮ ಅನ್ನೋದು, ಅಷ್ಟಾವರ್ಣವೇ ಅಂಗ ಪಂಚ ಆಚಾರಗಳೇ ಅಣ ಶಟಸ್ಥಲವೇ ಆತ್ಮ ಅನ್ನುವಂಥದ್ದೇನಿದೆ, ಈ ತತ್ವಕ್ಕೆ ಹೇಗೆ ಅವರೆಲ್ಲ ಭದ್ರಾಗಿ ನಡ್ಕೊಂಡ್ರು, ಆ ಬಸವಣ್ಣನ ಆ ವಾಣಿಗೆ ಪೂರಕವಾಗಿ ನಿಂತರು, ಒಂದು ಸ್ವಲ್ಪ ಬಸವ ತತ್ವಕ್ಕೆ ಅಪಮಾನ ಮಾಡ್ಲಿಲ್ಲ, ಅಪಚಾರ ಮಾಡ್ಲಿಲ್ಲ, ನಿರಂತರವಾಗಿ ತಮ್ಮನ್ನು ಶೋಧಿಸ್ಕೊಳ್ತಾ ತಮ್ಮನ್ನ ಒಂದು ಚಿಂತನೆಗೆ ಹಚ್ಕೊಂಡನೆ ಬೆಳೆದ್ ನಿಂತದ್ದು ಮತ್ತು ಅತ್ಯುತ್ತಮ ಸಮಾಜವನ್ನು ಕಟ್ಟಿಕೊಟ್ಟದ್ದು ಮತ್ತು ಸಮಾನತೆಗಾಗಿ ನಿಂತದ್ದನ್ನು ಕೂಡ ಅವರು ಅತ್ಯಂತ ಸುಂದರವಾಗಿ ಹೇಳಿದ್ದು. ಇಲ್ಲಿ ನನಗೆ ಆ ಪಂಪನ ನಾಗವಾರ ಅವ್ರು ಹೇಳಿದ ಹಾಗೆ ಇಲ್ಲಿ ನನಗೆ ಅನಿಸ್ತದೆ, ಅರಿವಂ ಪೊಸೈಸುವುದು
ಧರ್ಮಂ ಅನ್ನುವಂಥ ರೀತಿಯಲ್ಲಿ ಅದು ಬೆಳೆದು ಬಂದಿರತಕ್ಕಂಥದ್ದು. ಅವನು ಕೂಡ ಆ ಒಂದಿಷ್ಟು ಆ ಚಿಂತನೆಯಲ್ಲಿ ಆ ರೀತಿ ಮಾತುಗಳನ್ನ ಹೇಳಿದ್ದನ್ನು ನಾವು ಕಾಣ್ತೇವೆ. ಯಾವಾಗಲೂ ಒಂದು ದೊಡ್ಡ ಕ್ರಾಂತಿ ಬಹಳ ಸಲ ಅದು ಹಿಂಸಾತ್ಮಕವಾಗಿ ತಿರುಗಿ ಏನೇನೋ ಮಾಡಿದ್ದನ್ನು ನೋಡ್ತೀವಿ. ಇಲ್ಲಿ ಬಸವ ಕ್ರಾಂತಿ, ವಚನ ಕ್ರಾಂತಿಗಳು, ಬಸವ ಇಡೀ ಬದುಕು ಅದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತಾ ಇರುವಂತ ಒಂದಾಗಿದ್ದ ಕಾರಣ ಅಲ್ಲಿ ನಡೆದಿರಬಹುದಾಗಿರ್ತಕ್ಕಂಥ ಎಲ್ಲಾ ಘಟನೆಗಳನ್ನು ನೋಡಿದಾಗ ವಚನಗಳಲ್ಲಿ ಬಹಳ ಬಹಳ ಒಂದು ಬಂಡಾಯದ ಕೆಲವು ಮಾತುಗಳು ಬಂದದ್ದು ಉಂಟು. ಹಾಗಾಗಿ ಅವು ಆ ಕ್ರಾಂತಿಯ ಉತ್ಪನ್ನಗಳು ಅಂತ ಕೂಡ ನನಗನಿಸ್ತದೆ. ಈ ರೀತಿಯಾಗಿ ನೋಡಿದಾಗ ಕೂಡ ಎಲ್ಲರೂ ಇವತ್ತು ಅಕ್ಕಮಹಾದೇವಿಯಿಂದ ಹಿಡಿದು ಮಡಿವಾಳ ಮಾಚಿದೇವ, ಬೊಂತಾದೇವಿ, ಗೊಗ್ಗವ್ವೆ, ಪಿಟ್ಟವ್ವೆ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ಬಸವಣ್ಣ, ಅಲ್ಲಮಾಪ್ರಭುಗಳು, ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಒಂದೊಂದು ಸಂದರ್ಭದಲ್ಲಿ ನಿಷ್ಠುರವಾಗ ಕಾರಣ ಏನಂತಂದ್ರೆ ಆಗಿನ ಆ ಸಂದರ್ಭಗಳು ಹಂಗಿದ್ದಾಗ ಅವಳನ್ನು ಎದುರಿಸಿದ್ದು ಮತ್ತು ಸರಿಯಾಗಿ ಹೇಳಬೇಕಾದದನ್ನು ಗಟ್ಟಿಯಾಗಿ ಹೇಳಿದ್ದಿದೆಯಲ್ಲ, ಅದು ನಮ್ಮಲ್ಲಿ ಇನ್ನೂ ಅದು ಜಾಗೃತ ಆಗಲಿಲ್ಲ. ವೈದಿಕದ ಆಚರಣೆಗಳಲ್ಲೇ ಮುಳುಗಿ ಹೋದ್ವಿ. ನಾವು ಬಸವ ತತ್ವವನ್ನ ಒಪ್ಪಿಕೊಳ್ಳಿಲ್ಲ. ಎಲ್ಲೋ ಒಂದು ಆ ಭಯದ ವಾತಾವರಣದಲ್ಲಿ, ಹೆದರಿಕೆಯಲ್ಲಿ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕಳಕಳಿಯಿಂದ ವ್ಯಕ್ತ ಮಾಡಿದ್ದಾರೆ. ಅವರಿಗೂ ಮತ್ತು ಇಲ್ಲಿ ಮತ್ತೊಮ್ಮೆ ನಾಗವಾರ್ ಸರ್ ಎತ್ತರದ ಆ ವಿಚಾರಗಳಿಗೆ ಎಲ್ಲರಿಗೂ ಮತ್ತು ನೆರೆದಿರ್ತಕ್ಕಂಥ ಸಮಸ್ತ ಮಹಾದೈವಕ್ಕೆ ತಮ್ಮೆಲ್ಲರ ಶ್ರೀಚರಣಕ್ಕೆ ಹಣೆ ಹಚ್ಚಿ ಶರಣಾರ್ಥಿಗಳನ್ನು ಅರ್ಪಿಸಿ ಶರಣಾರ್ಥಿಗಳು. ತಮ್ಮ ವಿಚಾರಧಾರೆಗಳನ್ನು ಪ್ರಸ್ತುತಪಡಿಸಿದ ಶರಣರಾದ ಮೃತ್ಯುಂಜಯ್ ಅವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಯಾರಾದ್ರೂ ಮಾತಾಡ್ತೀರಿ? ಮೇಡಮ್, ನಾನು ಡಾಕ್ಟರ್ ನಾಶಿ ಮಾತಾಡಿ ಸರ್. ನಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಶರಣರು ವಚನಗಳಲ್ಲಿ ಸತ್ಯವನ್ನ ನುಡಿದಿದ್ದಾರೆ, ಸತ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಈ ಸತ್ಯವನ್ನ ನುಡಿದಕ್ಕೆ ಏನಾದ್ರು ವಚನದಲ್ಲೇ ಸತ್ಯವನ್ನ ಹೇಳಿದ್ದಕ್ಕಾಗ ಏನಾದ್ರು ನೀವು ಬಂಡಾಯ ಅಂತ ಏನಾದ್ರು ಕರಿತೀರಾ ಅಂತ ಹೇಳಿ ನಂದು ಪ್ರಶ್ನೆ. ಸರ್, ಇದು ಬಂಡಾಯ, ಸತ್ಯವನ್ನ ಹೇಳೋದು ಬಂಡಾಯ ಅಲ್ರಿ. ಅದು ಸತ್ಯವನ್ನ ಹೇಳೋದು ಸತ್ಯದ ಕೂರಲಗಲ. ಅವ ಬಸವಣ್ಣ ಅವ್ರು ಹೇಳ್ತಾನ, ಕೂರಲಗವನ್ನು ಹಿಡ್ಕೊಂಡಿದ್ವಿ, ಸತ್ಯವೇ ಅಂತಕ್ಕಂಥ ಕೂರಲಗ, ಮತ್ತೇನು ಅಲ್ಲ. ಸತ್ಯವನ್ನು ಹೇಳಲಿಕ್ಕೆ ಗಟ್ಟಿತನ ಬೇಕು. ಸತ್ಯ ಹೇಳ್ತಕ್ಕಂಥ ತನ್ನ ಮುಂದಾಲೋಚನೆ ಇತ್ತು ಬಸವಣ್ಣನಿಗೆ. ಇದು ಈ ರೀತಿ ನಾನು ಬಂದ ಕಾರ್ಯಕ್ಕೆ ನೀವು ಬಂದ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ವಚನದೊಳಗಾಗ್ಲಿ, ಸತ್ಯದ ಕೂರಲಗ ಹಿಡ್ಕೊಂಡು ಅಲ್ಲಂದ್ರೆ ಅದು ಹೇಳ್ತಕ್ಕಂಥ ರೀತಿಯೊಳಗ ಆ ವಚನ ಸಾಹಿತ್ಯವನ್ನು ಸಂಪೂರ್ಣವಾಗಿ ಸತ್ಯದ ಪ್ರತಿಪಾದನೆಯೇ ಆಗಿತ್ತು, ಮತ್ತೇನಲ್ರಿ. ಖಂಡಿತ. ಅದು ನಿಜವಾದ ಒಂದು ನಿರಂತರವಾದ ತೆರೆದ ಮನಸ್ಸು. ಏಕೆಂದ್ರೆ ಈಗ ತಿಳಿದಿರೋದಕ್ಕಿಂತ ಹೊಸ ಸತ್ಯಗಳು ಬರ್ಬೋದು ನಮ್ಗೆ. ಆ ಕಾಲಕ್ಕೆ ಎಲ್ಲರ ಅನುಕೂಲಕ್ಕಾಗಿ, ಸಕಲರ ಏಳಿಗೆಗಾಗಿ ಯಾವ ತತ್ವ ಪೂರ್ವಕವೋ ಅದನ್ನ ನಾವು ಒಪ್ಕೋಬೇಕು. ತೆರೆದ ಮನಸ್ಸು ಎಟರ್ನಲ್ ಆಗಿರ್ಬೇಕಂತ, ನಿತ್ಯ ನಿರಂತರವಾಗಿರ್ಬೇಕು ಅನ್ನೋದು ನಮ್ಮ ಬಸವ ತತ್ವದ, ಅದರಲ್ಲೂ ನಮ್ಮ ವಚನ ಚಳುವಳಿಯ ನೇತಾರರಾದ ಬಸವಣ್ಣವರು ಆಶ್ಚರ್ಯಕರವಾದ ಆ ತರದ ಒಂದು ತೆರೆದ ಮನಸ್ಸನ್ನ ಉದ್ದಕ್ಕೂ ಇಟ್ಕೊಳ್ತಾರೆ ಕೊನೆಗಳಿಗೆ ತನಕ. ಅದು ವಿಶ್ವದಲ್ಲೇ ನಮಗೆ ಒಂದು ಮಾದರಿಯಾದ ಒಂದು ಚಳುವಳಿಯಾಗಿ ಎಲ್ಲ. ಅಂದ್ರೆ ನೋಡಿ, ಈಗ ಒಂದು ಘಟನೆಯಲ್ಲಿ ತಾವು ಬೇರೆ ಸ್ನೇಹಿತರನ್ನು ಕೂಡ ಹೇಳಿದ್ರು ನೋಡಿ, ನಿಜಲಿಂಗಪ್ಪನವ್ರಿಗೆ ಒಂದು ಮೀಟಿಂಗ್ ಅಲ್ಲಿ ಇದರದ್ದು ಸೇರಿದಾಗ ಏನ್ ನಿಜಲಿಂಗಪ್ಪನವ್ರೆ, ಒಂದು ಭಾಷೆಗೆ ಒಂದು ಜಾತಿಗೆ ನೀವು ಕೂಡಿಟ್ಬಿಟ್ರಲ್ಲ ನಮ್ಮ ಬಸವಣ್ಣನ, ಆ ತರ ಮಾಡ್ತಾ ಇದ್ದೀವಿ, ಅದು ತಪ್ಪು ಅಂತ ಅನ್ನೋದನ್ನ ಅವರು ಕೂಡ ಹೇಳ್ತಾರೆ. ನಮ್ಮ ಅಂಬೇಡ್ಕರ್ ಅವರು ಕೂಡ. ಲೋಹಿಯಾ ಅಂತೂ ಇಲ್ಲಿ ಪದೇ ಬರ್ತಿರ್ತಾರೆ, ಅದಕ್ಕೆ ಅವರು ತುಂಬಾನೇ ಪ್ರಭಾವಿತರಾಗಿರ್ತಾರೆ. ಹಾಗಾಗಿ ಈ ಒಂದು ಒಳ್ಳೆದಕ್ಕೆ ಎಲ್ಲ ಕಾಲಕ್ಕೂ ಗೌರವ ಇರ್ತದೆ ಅನ್ನೋದಕ್ಕೆ ನಮ್ಮ ಬಸವ ಚಳುವಳಿ, ವಚನ ಚಳುವಳಿ ಬಹಳ ಮುಖ್ಯವಾದದ್ದು. ನಿತ್ಯ ನಿರಂತರವಾದ ಒಂದು ತೆರೆದ ಮನಸ್ಸಿನ ಚಳುವಳಿ. ಏನು ಒಳ್ಳೇದೋ, ಸಕಲರ ಏಳಿಗೆಗೆ ಯಾವ್ದು ಒಳ್ಳೇದೋ ಅದನ್ನ ಒಪ್ಕೊಳ್ಳೋಣ ಅಂತಕ್ಕಂಥ ಚಿಂತನೆ, ಇದು ನಿಜವಾದ ಸಾರ್ವಕಾಲಿಕವಾದ ಒಂದು ಆದರ್ಶ ಅಂತ ನಾನು ನಂಬಿದ್ದೇನೆ. ಧನ್ಯವಾದಗಳು ಕಾಳೇಗೌಡ್ ಸರ್. ಧನ್ಯವಾದಗಳು ಸರ್. ಸರಿ ಮೇಡಮ್, ಮತ್ತಾರಾದ್ರೂ ಮಾತಾಡ್ತೀರಾ ಸರ್? ಹೊರಟ್ಟಿ ಸರ್ ಏನಾದ್ರು ಕೇಳಿ. ಹೊರಟ್ಟಿ ಅವರು. ಹೊರಟ್ಟಿ ಸರ್. ಸರ್ ಇಲ್ಲ ಅನ್ಸುತ್ತ ಅವ್ರ. ವೇಟ್ ಮಾಡೋಣ. ಗುರ್ಲಿಂಗಪ್ಪ ಸರ್ಶೆಟ್ಟಿ ಸರ್.
ನಮ್ಮ ನಾಗರಾಜ್ ಕೊಟ್ಗಾರ್ ಸರ್ ಮಾತಾಡ್ರಿ. ಡಾಕ್ಟರ್ ನಾಗರಾಜ್ ಕೊಟ್ಗಾರ್. ಡಾಕ್ಟರ್ ನಾಗರಾಜ್ ಕೋಟಗರ್ ಸರ್. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ನಂದು ಒಂದು ಪ್ರಶ್ನೆ ಏನಿಲ್ಲ ಸರ್, ಒಂದು ಸಾಮಾನ್ಯ ಒಂದು ಇತ್ತು ಸರ್. ಈಗ ಬಸವಣ್ಣ ದೇವರ ಗುಡಿಗಳಲ್ಲೆಲ್ಲ ಸರ್ ಈಗ ನಾವು ನಂದಿಯನ್ನೇ ವಿಶೇಷವಾಗಿ ಪೂಜೆ ಮಾಡೋದು ಒಂದು 90% ಅದ ಸರ್. ಅದಕ್ಕೆ ಬಸವಣ್ಣವರಿಗೂ ನಂದಿಗೂ ಏನ್ ಸಂಬಂಧ ಅನ್ನುವಂಥದ್ದು ಸರ್ ಒಂದು ಪ್ರಶ್ನೆ ಸರ್. ಇದು ಮೊನ್ನೆನೂ ಕೇಳ್ಬೇಕಂತ ಅನ್ಕೊಂಡೆ ಸರ್, ಸಮಯದ ಅಭಾವದಿಂದ ನನಗೆ ಅವಾಗ ಕೇಳಕ್ ಆಗದೆ, ಹಂಗ ಮುಂದೆ ಹಾಕಿದೆ ಸರ್ ನಾನು. ಸರ್ ಬಸವಣ್ಣನ ಹುಟ್ಟೂರು ಬಾಗೇವಾಡಿ ಒಳಗ ಅಲ್ಲಿ ನಂದಿಯ ವ್ರತ ಆಚರಣೆ, ವೃಷಭ ಅಥವಾ ನಂದಿಯನ್ನ ಪೂಜೆ ಮಾಡಿ ಇವ ಹುಟ್ಟಿದ ಅಂತಕ್ಕಂಥ ಅದೊಂದು ಕಥೆಯನ್ನ ಹರಿಹರ ಹುಟ್ಟಾಕ್ತಾರ. ಹರಿಹರ ರಗಳೆ ಒಳಗೆ ಬರ್ತದ ಅದು. ಅದು ನಂದಿ ಅದು ಜನರಿಗೆ 250 ವರ್ಷಗಳ ವಚನ ಕ್ರಾಂತಿ ಏನು ಭೂಗರ್ಭದಲ್ಲಿ ಹೋದ್ಮೇಲೆ ಜನರಿಗೆ ಬಸವಣ್ಣನ ಗುರುತಿಸುದು ನಂದಿ. ಎತ್ತಾಗಿ ಬಿತ್ತಾಗಿ ತೊತ್ತ ಎತ್ತನ ಬಸವಣ್ಣ ನಂದಿ ಅಂತೇಳಿ ಅವನು ಜನಪದಿಗರು ಪ್ರೀತಿ ಮಾಡಕತ್ರ ಆತನ ರೂಪದೊಳಗ. ಹಿಂಗಾಗಿ ಜನರು ಬಸವ ಪೂರ್ವ ಯುಗದೊಳಗಿರ್ತಕ್ಕಂಥ ನಂದಿಯನ್ನ, ಆ ನಂದಿಯ ವಿಗ್ರಹವನ್ನ ಬೇರೆ ಭಿನ್ನವಾಗಿ ನೋಡತಕ್ಕಂಥ ಜನಪದಿಗರು ಕನ್ನಡಿಗರು. ಇಲ್ಲ ಇವ್ ನಮ್ಮ ಬಸವಣ್ಣ ಅಂತಂದ್ರೆ ಇವ್ ನಮ್ಮ ಅದಕ್ಕ ಹೇಳ್ತಾರ, ಕುಡಿಕಾಯಿ ಹರಿಬೇಡ, ಹಸಿದಂಟ ಮುರಿಬೇಡ, ಹೂಡಿ ಬಸವಣ್ಣ ಬರಿಬೇಡ. ಬಸವಣ್ಣ ಅಂತಂದ್ರೆ ಎತ್ತ, ಹೂಡಿ ಬಸವಣ್ಣ ಬಡಿಬೇಡ, ಸ್ವಾಮಾರ ಹೊಸ ಮಗನಾಗಿ ತಿರುಗಲಿ ನಾಡಾಗ. ನಮ್ಮ ಬಸವಣ್ಣ ಅಂತ ಇವ ನಮ್ಗ ಅದಾನ, ನಮ್ಮ ಎಲ್ಲವಕ್ಕೂ ನಮ್ಗ ದೊಡ್ಡವ ಅಂದ್ರೆ ಬಸವಣ್ಣ ಅಂತಕ್ಕಂಥ ಪ್ರೀತಿಯಿಂದ ತಗೊಂಡ್ರು. ಅದ ಕಾಲಕ್ರಮೇಣ ಕರ್ನಾಟಕದ ಮಟ್ಟಿಗೆ ನಂದಿಯನ್ನ, ಬಸವಣ್ಣ ತತ್ವ ಚಿಂತನೆಗಳಿದ್ರು ಕೂಡ ಬಸವಣ್ಣನನ್ನ ಆರಾಧನೆ ಮಾಡ್ಕೊಂತ ಬಂದ್ರು. ಅದಕ್ಕೆ ಒಂದು ಹುನ್ನಾರ ಅಂತಂದ್ರೆ ಶೈವವಾದಿಗಳು ಈ ಚಿಂತನೆಗಳನ್ನು ವಿರೂಪಗೊಳಿಸ್ಲಿಕ್ಕೆ ಅಲ್ಲಲ್ಲಿ ಹಾದಿ ಬಸವಣ್ಣ, ಬೀದಿ ಬಸವಣ್ಣ, ಪತ್ರಿ ಬಸವಣ್ಣ, ಹೊಳೆ ಬಸವಣ್ಣ, ನೀವು ನೋಡಿ ಹೊಳೆ ಬಸವೇಶ್ವರ ನಾಟಕ ಸಂಘ ಅಂತೀವಿ ನಾವು, ಆಮೇಲೆ ಬೀದಿ ಬಸವಣ್ಣ, ಪತ್ರಿ ಬಸವಣ್ಣ, ಇವೆಲ್ಲವನ್ನ ದಾರ್ಯಾಗ ಇಟ್ಕೊಂತ ಹೊಂಟರು. ಅಲ್ಲಿ ಬಸವಣ್ಣ ಇವನ್ನ ನಿಮ್ಗೆ ಹೇಳ್ಬೇಕಂದ್ರೆ ಉಳಿವಿ ಬಸವಣ್ಣ ಅಂತಾರೆ. ಉಳಿವಿ ಬಸಪ್ಪನ ಗುಡಿ ಹೋಗಿನಂತ ಧಾರವಾಡದಾಗ ಉಳಿವಿ ಬಸಪ್ಪ ಅಂತಾರೆ, ಚನ್ನ ಬಸವನ ಗುಡಿ ಅನ್ನಂಗಿಲ್ಲ. ಅಂದ್ರೆ ಎಲ್ಲ ಸಮಗ್ರ ಶರಣರ ಪ್ರತೀಕವಾಗಿ ಬಸವಣ್ಣ ನಿಂತ. ಆಮೇಲೆ ನಂದಿಯನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಒಂದು ಐತಿಹ್ಯ, ಅದೊಂದು ಪುರಾಣದ ಘಟನೆಯನ್ನ ಹಿಡ್ಕೊಂಡು ಅವ್ರು ನಂದಿಯನ್ನು ಮಾಡಿದ್ರು. ವಿನ ಇಲ್ಲಿ ಬಾಗೇವಾಡಿಗೆ ಹೋದ್ರು ಕೂಡ ನಂದಿ ಇತ್ತು, ಬಸವ ಕಲ್ಯಾಣದಾಗೂ ಮೊದಲು ನಂದಿ ಇತ್ತು. ಈಗ ಬಸವಣ್ಣ ಮೂರ್ತಿ ಇಟ್ಟಾರ. ಈಗ 40 ವರ್ಷದ ಹಿಂದೆ ನಾವು ಹೋದಾಗ ಅಲ್ಲಿಯೂ ಕೂಡ ಬಹಳ ಗಲಾಟೆಯಾಗಿ ಹಿಂದೆ ನಂದಿ ಇಡೋರು, ಮುಂದೆ ಬಸವಣ್ಣ ಫೋಟೋ ಇಡೋರು. ಇದು ಒಂದು ತಪ್ಪು ಗ್ರಹಿಕೆ. ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸರ್ ಶರಣು ಸಮರ್ಪಣೆ ತಗೊಳ್ಳೋಣ. ಶರಣು ಸಮರ್ಪಣೆ ಮಾಡಬೇಕು ಅಂತ ಶರಣೆಯಾದ ಬಸಮ್ಮ ಬರಂಶೆಟ್ಟಿ ಅವರಿಗೆ ಕೇಳ್ಕೊಳ್ತೀನಿ. ಬರಂಶೆಟ್ಟಿ ಮೇಡಮ್. ಕೇಳಿಸ್ತೈತಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಮಾಸದ ಶರಣ ಚಿಂತನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಭಕ್ತಿಯ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಶರಣ ಮಾಸದ ವಿಶೇಷ ಉಪನ್ಯಾಸ ಮಾಲಿಕೆ 12 ದತ್ತಿದಾನಿಗಳಾದ ಶರಣರಾದ ಶ್ರೀ ಶಿವಾನಂದ ಕಲ್ಕೇರಿ, PRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಚೆನ್ನೈ ಅವರು ತಮ್ಮ ತಂದೆಯವರಾದ ಲಿಂಗೈಕ್ಯ ಶರಣರಾದ ಶ್ರೀ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಗಿರಿಜಾದೇವಿ ಮಡಿವಾಳಪ್ಪ ಕಲ್ಹಾಳ್ ಅವರ ಸ್ಮರಣಾರ್ಥ ಉಪನ್ಯಾಸ. ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಶುಭ ಕೋರಿ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ಗಾಯಕರಾದ ಶರಣರಾದ ಶ್ರೀ ಮೃತ್ಯುಂಜಯರವರಿಗೆ ಧನ್ಯವಾದಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ವಿಷಯ ವಚನ ಸಾಹಿತ್ಯದಲ್ಲಿ ಬಂಡಾಯ ಕುರಿತು ಅದ್ಭುತ ಉಪನ್ಯಾಸ ನೀಡಿದ ಶರಣರಾದ ಶ್ರೀ ಪ್ರೊಫೆಸರ್ ಕಾಳೇಗೌಡ ನಾಗ್ವಾರ್, ವಿಶ್ರಾಂತ ಪ್ರಾಧ್ಯಾಪಕರು, ಸಾಹಿತಿಗಳು ಮತ್ತು ಚಿಂತಕರು. ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಭಕ್ತಿಯ ಶರಣಾರ್ಥಿಗಳು. ಈ ವೇದಿಕೆಯ ಸಂಸ್ಥಾಪಕರು, ಸಂಘಟಕರು, ಮಾರ್ಗದರ್ಶಕರು ಆದ ಶರಣರಾದ ಶ್ರೀ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಭಕ್ತಿಯ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವ ಶರಣೆ ಜಯಶ್ರೀ ಹಸ್ಬಿ ಅವರಿಗೆ
ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆಯರಾದ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಈ ವೇದಿಕೆಯ ಸಂಘಟಕರಾದ ಶರಣೆಯರಾದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಗೌರಮ್ಮಕ್ಕ ನಾಶಿ, ಸುಧಾ ಪಾಟೀಲ್, ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮತ್ತು ವಿಜಯಲಕ್ಷ್ಮಿ ಹಂಗರ್ಗಿ ಅವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಭಕ್ತಿಯ ಶರಣಾರ್ಥಿಗಳು. ಕೊನೆಗೆ ವಚನ ಮಂಗಳ ಮಾಡಲಿರುವ ಶರಣೆ ವಿದ್ಯಾ ಮುಗ್ಧಮ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಇನ್ನು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ ಕಾರ್ಯಕ್ರಮ ವಚನ ಮಂಗಳ ಮಾಡಲಿರುವ ಶರಣೆ ನೈನಾಗಿರಿಗೌಡರ್. ನೈನಾ ಅವ್ರ ಇಲ್ರಿ, ವಿದ್ಯಾ ಮುಗ್ದುಮ್ ಅವ್ರ ಕರಿ. ಹಾ, ವಿದ್ಯಾ ಮಗ್ದುಮ್ ಮೇಡಮ್. ಅದೀವ್ರಿ ಮೇಡಮ್. ಶರಣಾರ್ಥಿಗಳು. ಶರಣಾರ್ಥಿಗಳು. ವೇದಿಕೆ ತಮಗಾಗಿ. ಸರ್ವರಿಗೂ ಶರಣಾರ್ಥಿಗಳು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಆ ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು, ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು, ಕದಳಿಯ ಬನದಲ್ಲಿ ಭವಹರ ಕಂಡೆನು, ಕದಳಿಯ ಬನದಲ್ಲಿ ಭವಹರ ಕಂಡೆನು, ಭವಗೆದ್ದು ಬಂದ ಮಗಳೇ ಎಂದು, ಭವಗೆದ್ದು ಬಂದ ಮಗಳೇ ಎಂದು, ಕರುಣದಿಂ ಕರೆದು ಬಿಗಿದಪ್ಪಿದಡೆ, ಕರುಣದಿಂ ಕರೆದು ಬಿಗಿದಪ್ಪಿದಡೆ, ಚನ್ನ ಮಲ್ಲಿಕಾರ್ಜುನನ, ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನು, ಹೃದಯ ಕಮಲದಲ್ಲಿ ಅಡಗಿದೆನು, ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಆ ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದು ಭವ ಘೋರಾರಣ್ಯ, ಕದಳಿ ಎಂಬುದು ತನು, ತನು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಮನ, ಕದಳಿ ಎಂಬುದು ಮನ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಮಾಡಿದಂತಹ ಪ್ರಸ್ತುತಪಡಿಸಿದಂತಹ ಶರಣೆ ವಿದ್ಯಾ ಮಗ್ದುಮ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಅಂದ್ರೆ ಶರಣ ಮಾಸದ ಸೋಮವಾರದ ಉಪನ್ಯಾಸ ಸಾಯಂಕಾಲ 5:15 ಪ್ರಾರಂಭವಾಗುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಎಲ್ಲರೂ ಪಾಲ್ಗೊಳ್ಬೇಕು. ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು.